व्याख्यामुद्रां करसरसुजैः पुस्तकं शङ्खचक्रे बिभ्रद्भिन्न स्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन्माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये ततो जयमुदीरये स्वस्त्यस्तु सतां हरिः ओम्। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ಶ್ರೀಹರಿ ಗುರುದೇವತೆಗಳ ನೆರೆದ ಭಕ್ತರನ್ನೆಲ್ಲ ಅಭಿನಂದಿಸಿ ಎರಡನೆಯ ದಿನದ ಅಂದರೆ ಸರಣಿಯಲ್ಲಿ ಎರಡನೆಯ ದಿನದ ವನಪರ್ವದ ಅರ್ಜುನಾಭಿಗಮನ ಪರ್ವದ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಧೃತರಾಷ್ಟ್ರ ವಿದುರನನ್ನ ಕಳ್ಕೊಂಡೆ ಅಂತ ವ್ಯಥೆಪಟ್ಟು ಮತ್ತೆ ಕರೆಸಿಕೊಂಡ. ಅದೇ ಹೊತ್ತಿಗೆ ಮೈತ್ರೇಯರು ಬಂದು ಒಂದಿಷ್ಟು ಬುದ್ಧಿವಾದವನ್ನು ಹೇಳಿದರು. ಪಾಂಡವರ ಬಳಿ ವೈರಹಿತ ಅಲ್ಲ, ಅದು ಅನರ್ಥಕ್ಕೆ ಕಾರಣ ಆಗುತ್ತೆ. ದ್ವೇಷದಿಂದ ಯಾವುದನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ದ್ವೇಷದಿಂದ ದ್ವೇಷ, ದ್ವೇಷದಿಂದ ದ್ವೇಷ, ಕೊನೆಗದು ಪೂರ್ತಿ ಸರ್ವನಾಶ ಆಗುವುದಕ್ಕೆ ಕಾರಣ ಆಗುತ್ತೆ ಹೊರತು ಎಷ್ಟು ಬಲಿಷ್ಠನಾಗಿದ್ರೂ ಕೂಡ ಒಂದು ಹಂತದಲ್ಲಿ ತಾನು ಗೆಲುವು ಸಂಪಾದಿಸಿದ್ದೇನೆ ಅಂತ ಅಂದುಕೊಂಡವನಿಗೂ ಕೂಡ ಮತ್ತೊಂದು ದ್ವೇಷದ ಶೇಷ ಉಳಿದು ಅವನನ್ನು ಸರ್ವನಾಶ ಮಾಡುತ್ತೆ ಅಂತ ಬಿಡಿಸಿ ಹೇಳಿದ್ರು. ಅದಕ್ಕೆ ಕಾರಣವನ್ನು ಹೇಳುತ್ತಾನೆ ಮೈತ್ರೇಯರು. ನಾನು ಕಾಡಿಗೆ ಹೋದಾಗ ಪಾಂಡವರ ಭೇಟಿ ಆಯಿತು. ಅಲ್ಲಿ ನಮಗೆಲ್ಲ ಅತ್ಯಂತ ಭಯವನ್ನು ಹುಟ್ಟಿಸ್ತಾ ಇದ್ದಂಥ ಒಬ್ಬ ರಕ್ಕಸನನ್ನು ಕೂಡ ಭೀಮಸೇನ ನಮ್ಮ ಕಣ್ಣ ಮುಂದೆ ಕೊಂದ. ಆ ಕಿರ್ಮೀರನನ್ನ ಇಲ್ಲಿಯ ತನಕ ಕೊಲ್ಲಿಕ್ಕೆ ಯಾರಿಗೂ ಸಾಧ್ಯ ಆಗಿರಲಿಲ್ಲ. ಭೀಮಸೇನ ಆ ಕಾರ್ಯಭಾರವನ್ನು ಮಾಡಿದ. ಅದರಿಂದಾಗಿ ನಿನ್ನ ಮಗನಿಗೆ ಒಂಚೂರು ಬುದ್ಧಿ ಹೇಳು ಅಂತ ಹೇಳ್ತಾ ಇದ್ರೆ ಅವನು ತೊಡೆ ತಟ್ಟಿ ನಕ್ಕು ತಮಾಷೆ ಮಾಡಿದ ಮೈತ್ರೇಯರನ್ನ. ದೊಡ್ಡವರನ್ನು ನಾವು ಬಾಯಿ ಬಿಟ್ಟು ಅವಮಾನ ಮಾಡಬೇಕಾಗಿಲ್ಲ. ಅವರ ಮಾತನ್ನು ಕೇಳಿಸಿಕೊಳ್ಳದೆ ಪಕ್ಕಕ್ಕೆ ಮುಖ ಸರಿಸಿದ್ರೂ ಸಾಕು, ಅದು ಅವಮಾನದ ಮತ್ತೊಂದು ಕ್ರಮ. ಮೈತ್ರೇಯರಿಗೆ ಕೋಪದಿಂದ ಅವನ ವಸ್ತುತಃ ಅಕಾರಣವಾಗಿ ಕೋಪ ಮಾಡ್ಕೊಳ್ಳೋದಿಲ್ಲ. ನಾವು ಅನ್ಕೊಳ್ಳೋದುಂಟು ಎಷ್ಟೋ ಸರ್ತಿ, ಏನು ಇಷ್ಟೆಲ್ಲ ಋಷಿಗಳು ತಾಳ್ಮೆ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳುವವರು, ಅವರೇ ಹೀಗೆ ಶಾಪ ಕೊಟ್ರೆ ಏನು ಕಥೆ? ಶಾಪ ಅನ್ನೋದು ಎಷ್ಟೋ ಸರ್ತಿ ಅದು ಅವರ ತಪ್ಪಿಗೆ ಶಿಕ್ಷೆಯಾಗಿರುತ್ತೆ ಹೊರತು ಲೋಕಕ್ಕೆ ಹಾನಿ ಮಾಡುವ ದೃಷ್ಟಿಯಲ್ಲಿ ಅವ್ರು ನೀವು ಎಲ್ಲಿ ಬೇಕಾದರೂ ಶಾಪದ ಪ್ರಕರಣಗಳನ್ನು ತೆಗೀರಿ. ಅದರಿಂದ ಒಂದು ಲೋಕಕ್ಕೆ ಒಳ್ಳೆಯದಾಗಿರುತ್ತೆ, ಅಥವಾ ಶಿಕ್ಷೆ ಆಗಿರುತ್ತೆ, ಅಥವಾ ಅವನ ವ್ಯಕ್ತಿಗತವಾದ ಉದ್ಧಾರವಾಗಿರುತ್ತೆ. ಏನೋ ಒಂದು ಪರಿಣಾಮ ಅಂತೂ ಅದರಲ್ಲಿ ಇದೆ. ನಮ್ಮ ಹಾಗೆ ಮೈ ಮರೆತು ಎಸೆದ ತಟ್ಟೆಯ ಹಾಗಿನ ಕೋಪ ಅಲ್ಲ ಅವರದ್ದು. ತೊಡೆ ಮುರಿದು ಭೀಮ ನಿನ್ನನ್ನು ಕೊಲ್ತಾನೆ ಅಂತ ಹೇಳಿ ಹೊರಟೋಗ್ತಾ ಇದ್ದ.
ಆಗ ತಡೆದು ಕೇಳಿದ, ಅದೇನು ನೀವು ಭೀಮಸೇನನ ಪರಾಕ್ರಮದ ಬಗ್ಗೆ ಹೇಳ್ತಾ ಇದ್ರಿ, ನಿಲ್ಸ್ಬಿಟ್ರಿ. ಆಸಕ್ತಿ ಇಲ್ಲದೆ ಇರುವಲ್ಲಿ ಬಾಯಿ ಬಿಡುವ ಅಭ್ಯಾಸ ನಮಗಿಲ್ಲ. ಕಿವಿ ಕೊಟ್ಟು ಕೇಳುವವರಿಗೆ ಮಾತ್ರ ಹೇಳಬೇಕು ಅಂತ ಶಾಸ್ತ್ರ ಇರುವುದು. ನ ಕಸ್ಯಚಿತ್ ಬ್ರೂಯಾತ್, ಅಪೃಷ್ಟೇ ಕೇಳದೇ ಇದ್ರೆ ನ ಕಸ್ಯಚಿತ್ ಬ್ರೂಯಾತ್, ಯಾರಿಗೂ ಹೇಳಬಾರದು ಅಂತ ಮಾತಿದೆ. ನೀವು ಅಂತ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಹೇಳಿದಷ್ಟು ಅವರು ಅದನ್ನ ಇನ್ನೂ ಹೆಚ್ಚು ಕಸವಾಗಿ ಕಾಣ್ತಾರೆ. ನಾವು ತಿಪ್ಪೆಯಲ್ಲಿ ರತ್ನ ಮುತ್ತುಗಳನ್ನು ಎತ್ತಿ ಎಸೆಯುವುದಕ್ಕೆ ಬಂದವರಲ್ಲ ಅಂತ ಹೇಳಿ ಹೊರಟು ಹೋಗ್ತಾರೆ. ಕೊನೆಗೆ ಹಾಗೆ ನಿನಗೆ ಇನ್ನೂ ಬೇಕು ಅಂತಿದ್ರೆ ವಿದುರನನ್ನ ಕೇಳು, ಅವನಿಗೂ ಈ ವಿಷಯದಲ್ಲಿ ತಿಳುವಳಿಕೆ ಇದೆ. ಅವನ ಹತ್ರ ಕೇಳಿದ್ರೆ ಅವನು ಸ್ವಲ್ಪ ಹೊತ್ತು ಈ ಬಿಸಿ ವಾತಾವರಣವನ್ನ ಎದುರಿಸ್ಲಿಕ್ಕೆ ಬರಲಿಲ್ಲ. ಸ್ವಲ್ಪ ಹೊತ್ತು ಕಾಯ್ಲಿ, ಚೆನ್ನಾಗಿ ಕಾವಲಿ ಕಾದ್ರೆ ಮಾತ್ರ ದೋಸೆ ಚೆನ್ನಾಗಾಗುತ್ತೆ. ಗಡಿಬಿಡಿ ಮಾಡಿದ್ರೆ ಅರೆಬರೆ ದೋಸೆ ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಬೇಕಾಗುತ್ತೆ. ಬಿಟ್ಟು ಅವನು ಸುಮ್ಮನಾದ. ಆಮೇಲೆ ಮತ್ತೆ ಒತ್ತಾಯ ಮಾಡಿ ಹೇಳಿ 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 ಅಂತ ಕೇಳಿದ ಮೇಲೆ ವಿದುರ ಹೇಳ್ತಾನೆ, ಅತ್ಯಂತ ಭಯಾನಕವಾದಂತಹ ಸ್ವಭಾವದವನು, ಸ್ವರೂಪದವನು ಮತ್ತು ಅಂತಹ ಕಾರ್ಯಗಳನ್ನ ಮಾಡಿ ಆ ಪರಿಸರದಲ್ಲಿ, ಕಾಮ್ಯಕವನದ ಪರಿಸರದಲ್ಲಿ ಋಷಿಮುನಿಗಳಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ ಮಾಡಿದ್ದ. ಆಗ ತಾನೇ ಸೂರ್ಯನನ್ನ ಉಪಾಸನೆಗೈದು ಅಕ್ಷಯ ಪಾತ್ರೆಯನ್ನ ಪಡೆದು ಸುಮಾರು 88,000 ಜನರ ನಿತ್ಯದ ಅನ್ನದಾನ ಮಾಡ್ತಾ ಆ ಜಾಗಕ್ಕೆ ಬಂದಿದ್ರೆ ಈ ಸುದ್ದಿಯನ್ನ ಕೇಳಿ ಎಲ್ಲರೂ ಆ ಕಾಮ್ಯಕವನದೊಳಗೆ ಹೋಗ್ಲಿಕ್ಕೆ ಹೆದರಿದ್ರು. ಅದಕ್ಕೆ ಸರಿಯಾಗಿ ಅವನೇ ಒಂದು ಬೆಟ್ಟದ ಹಾಗೆ ಅಡ್ಡ ಬಂದು ನಿಂತ. ಯಾರು ನೀವು ಅಂತ. ಯಾಕೆಂದ್ರೆ ದಾರಿಯಲ್ಲಿ ಯಾರು ಸಿಕ್ಕರು ಅವನು ಫಲಾಹಾರನೇ ಮೊದಲು, ಆಮೇಲೆ ಮಾತುಕತೆ. ಆದ್ರೆ ಇವರನ್ನು ನೋಡುವಾಗ ಅದೇನು ಅನ್ನಿಸ್ತೋ ಗೊತ್ತಿಲ್ಲ, ಅವರನ್ನು ಮಾತಾಡಿಸಿದಾಗ ಧರ್ಮರಾಜ ತನ್ನ ಸಹಜವಾದ ಮಾತುಗಳಿಂದ ಹೇಳ್ತಾನೆ, ನಾವು ಹೀಗೆ ಕೌರವನ ಮನೆತನದ ಕುಡಿ, ಪಾಂಡವರು ಅಂತ ಕರೀತಾರೆ ನಮ್ಮನ್ನ. ಇವನು ಭೀಮ, ಇವನು ಅರ್ಜುನ, ಇವನ ಕುಲ ಸಹದೇವ, ಜೊತೆಗೆ ನಮ್ಮ ಬೆನ್ನನ್ನೇ ಆಶ್ರಯಿಸಿಕೊಂಡು ಬಂದಂತಹ ಒಂದಿಷ್ಟು ಋತ್ವಿಜ ವರ್ಗ ಇದೆ, ಪ್ರಜಾವರ್ಗ ಇದೆ. ನೀನ್ ಯಾರು? ತಕ್ಷಣವೇ ಅವನಿಗೆ ನೀವು ಪಾಂಡವರ ಕೇಳ್ತಾನೆ. ಮತ್ತೊಮ್ಮೆ ಹೌದು ಹೇಳ್ತಾನೆ. ಹಾಗಿದ್ರೆ ಒಂದು ಬೇಟೆ ತಾನಾಗಿ ಗುಹೆಗೆ ಬಂದ ಹಾಗಾಯಿತು, ಸಿಂಹದ ಬಾಯಿಗೆ ಬಿದ್ದ ಹಾಗಾಯಿತು. ನಾನು ನಿಮ್ಮನ್ನು ಬಹಳ ದಿವಸದಿಂದ ಕಾಯ್ತಾ ಇದ್ದೆ. ನನ್ನ ಅತ್ಯಂತ ಮಿತ್ರರಾದಂತಹ ಹಿಡಿಂಬ ಬಕರನ್ನ ನೀವು ಸಂಹಾರ ಮಾಡಿದ್ರಿ. ಬಕನ ತಮ್ಮ ಹಿಡಿಂಬನ ಸಹವರ್ತಿ, ಸಹೋದ್ಯೋಗಿ ಅಂತ ಇಟ್ಕೊಳ್ಳಿ. ಮಾಂಸಾಶನ ಮಾಡುವುದರಲ್ಲಿ ಒಟ್ಟಿಗೆ ಯಾವಾಗ್ಲೂ ಕೂಡೂಟಗಳಲ್ಲಿ ಸೇರ್ಕೊಳ್ತಿದ್ರು, ಬಾಡೂಟಗಳಲ್ಲಿ ಸೇರ್ಕೊಳ್ತಿದ್ರು. ನನ್ನ ಮಿತ್ರನನ್ನ, ನನ್ನ ತಮ್ಮನನ್ನ ಕೊಂದವರನ್ನ ನಾನು ಇನ್ನಿಲ್ಲದಂತೆ ಎಲ್ಲ ಕಡೆ ಹುಡುಕಾಡಿದೆ. ನನ್ನ ಹೆಸರು ಕಿರ್ಮೀರ ಅಂತ. ನನಗೆ ನಿಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳಿಕ್ಕೋಸ್ಕರ ಕಾಯ್ತಾ ಇದ್ದೆ. ಈಗ ಸರಿಯಾದ ಕಾಲ ಬಂದಿದೆ ಅಂತ ಹೇಳಿ ಘರ್ಜಿಸಿದಾಗ ದ್ರೌಪದಿ ಹೆದರಿ ಬಿಡ್ತಾಳೆ. ಕಾಡೇ ಸಹಜವಾಗಿ ಭಯಾನಕವಾದ ವಾತಾವರಣ. ಅಲ್ಲಿ ನಮ್ಗೆ ಈ ಲೈಟಿನ ಮಧ್ಯದಲ್ಲಿ ಬದುಕಿ ಕಾಡಿನ ದುಸ್ಥಿತಿಯ ಪರಿಚಯ ನಮ್ಗಿಲ್ಲ. ಅದರ ಶಬ್ದ ಇರಬಹುದು, ಅದರ ಗಾಳಿಯ ವೇಗ ಇರಬಹುದು, ಅಥವಾ ಆ ಚಟ ಅಂತ ಮರಗಳ ನಡುವಿನ ಹಂದಾಡಿಕೆ ಇರಬಹುದು, ಕೂಗುವುದಿರಬಹುದು. ಇದೆಲ್ಲವೂ ಕೂಡ ಒಂದು ರೀತಿ ಭಯ ಹುಟ್ಟಿಸೋದು. ಅದರ ಜೊತೆಗೆ ಇವನ ಕಿರುಚಾಟ ಒಂದು ಸರ್ತಿ ಭಯ ಹುಟ್ಟಿಸಿತು. ದ್ರೌಪದಿಗೇನು ಭಯ, ಆದರೆ ಒಂದು ಉದಾಹರಣೆಯನ್ನು ಕೊಡ್ಲಿಕ್ಕೋಸ್ಕರ ಆ ಮಾತನ್ನು ಹೇಳಿದ್ರು ಅಂತ ಅನ್ಕೊಳ್ಬಹುದು. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, 5 ಇಂದ್ರಿಯಗಳನ್ನ ಬಲಿ ತೆಗೆದುಕೊಳ್ಳುವಾಗ ಹೇಗೆ ಇಂದ್ರಿಯಗಳು ಆಸೆಯನ್ನ ತಡೆ ಹಿಡಿಯುವುದಕ್ಕೋಸ್ಕರ ನಿರಂತರ ಪ್ರಯತ್ನಿಸುತ್ತಾವೋ, ಹಾಗೆ ಪಂಚಪಾಂಡವರು ದ್ರೌಪದಿಯನ್ನ ಸಮಾಧಾನ ಮಾಡುವುದಕ್ಕೆ ಪ್ರಯತ್ನಿಸಿದ್ರು ಅಂತ ಅಲ್ಲೊಂದು ಉದಾಹರಣೆ ಕೊಡ್ತಾರೆ ವೇದವ್ಯಾಸರು. ಅಂದ್ರೆ ಆಸೆ ಒಳಗಿನಿಂದ ಬಹಳಷ್ಟು ರೀತಿಯಿಂದ ನಮ್ಮನ್ನ ಕಾಡ್ತಾ ಇರುತ್ತೆ. ಅದು ಒಳ್ಳೆಯ ಆಸೆಯೂ ಆಗಬಹುದು, ಆಸೆಯೇ ಕೆಟ್ಟದ್ದಲ್ಲ. ಆಸೆಯಲ್ಲಿ ಅಂತ ಸೇರ್ಕೊಂಡ್ರೆ ಅದು ದುರಾಸೆ ಕೆಟ್ಟದ್ದಾಗುತ್ತೆ. ಇಲ್ಲ ಅಂದ್ರೆ ಬದುಕುವುದಕ್ಕೆ ಆಸೆ ಇಲ್ಲ ಅಂದ್ರೆ ಏನರ್ಥ? ಅದು ತಪ್ಪಾಗುತ್ತೆ. ಬದುಕುವುದಕ್ಕೆ ಆಸೆ ಬೇಕು, ಆದ್ರೆ ಆ ಆಸೆಗೆ ಇಂದ್ರಿಯಗಳಿಗೆ ಸರಿಯಾದ ದಾರಿ ತೋರುವಂತಹ ವ್ಯವಸ್ಥೆ ಇದ್ರೆ ಬದುಕು ಚೆನ್ನಾಗಿರುತ್ತೆ. ಹಾಗೆ ಇಂದ್ರಿಯಗಳು ಬೇಡವಾದದ್ದನ್ನ ಪಡ್ಕೊಳ್ಳುವ ಸಂದರ್ಭ ಬಂದಾಗ ಹೇಗೆ ಹಿಂದಕ್ಕೆ ಸರಿಯುತ್ತೋ, ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಆಡಬಾರದು ಅಂತ ನಾವು ಮಂಗಗಳನ್ನಿಟ್ಟುಕೊಂಡು ಹೇಳುವ ಕಥೆ, ಅದನ್ನು ವೇದವ್ಯಾಸರು 5 ಮಂಗಗಳನ್ನು ಒಟ್ಟಿಗೆ ಹೇಳಿಬಿಟ್ಟಿದ್ದಾರೆ.
ಎಲ್ಲವೂ ಒಂದಕ್ಕೊಂದು ಬಲಿಯಾಗುವಂತಹದ್ದು. ಇದನ್ನ ಹಿಂದೆ ಸರಿಸುವಂತೆ ಪಾಂಡವರು ಆಕೆಯನ್ನು ಸಮಾಧಾನ ಪಡಿಸಿದ್ರು, ಆಸೆಯನ್ನ ನಿಯಂತ್ರಣ ಮಾಡಿಕೊಂಡ್ರು. ಅಂದ್ರೆ ಅದು ಅವರ ಚಿತ್ರಣವೂ ಹೌದು, ನಮ್ಮ ಚಿತ್ರಣ ಹೇಗಿರ್ಬೇಕು ಅನ್ನುವುದೂ ಹೌದು, ಮತ್ತೆ ದ್ರೌಪದಿಯನ್ನು ಸಮಾಧಾನ ಮಾಡಿದ್ರು ಅನ್ನುವುದೂ ಹೌದು. ಅಂದ್ರೆ ಒಂಥರ 3D. ಅಲ್ಲಿಗೆ ಮುಗಿಯಲ್ಲ, ಅದು ಇನ್ನೂ ಬೇರೆ ಬೇರೆ ಮುಖಗಳಲ್ಲಿ ತೆರ್ಕೊಳ್ಳುತ್ತೆ. ಆದ್ರೆ ಈ ವರ್ಣನೆಗಳನ್ನು ಮಾಡುವಾಗ ಕೇವಲ ಅವರು ಒಂದು ಕಾವ್ಯದ ಹಾಗೆ ವರ್ಣನೆ ಮಾಡುವುದಿಲ್ಲ. ಅದರಲ್ಲಿ ಒಂದು ಅಧ್ಯಾತ್ಮವೂ ಇದೆ, ದೈನಂದಿನ ಬದುಕು ಇದೆ, ಜೊತೆಗೊಂದು ನಡೆದ ಇತಿಹಾಸವೂ ಇದೆ. ಹೀಗೆ ಎಲ್ಲವನ್ನೂ ಒಟ್ಟೊಟ್ಟಿಗೆ ತೆರೆದುಕೊಡುವಂತಹ ವ್ಯಾಸರ ಕಥನ ಶೈಲಿ ಅತ್ಯಂತ ಅದ್ಭುತ. ಆಯಿತು, ಭೀಮಾದಿಗಳು ಸಮಾಧಾನ ಮಾಡಿದ ನಂತರ ಯುಧಿಷ್ಠಿರನಲ್ಲಿ ಅವನು ಹೇಳ್ತಾನೆ, ನಿನ್ನ ಕಣ್ಣ ಮುಂದೆಯೇ ನಿನ್ನ ತಮ್ಮನ ನೆತ್ತರಿನ ಪ್ರತಿಯೊಂದು ತೊಟ್ಟನ್ನು ಕೂಡ ನೆಲಕ್ಕೆ ನಾನು ಬೀಳಿಸಿ ನಿನ್ನ ಹತ್ರ ಪ್ರತಿ ಸರ್ತಿ ಭೀಮಾ 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 ಅಂತ ಅಳುವ ಹಾಗೆ ಮಾಡ್ತೇನೆ. ಅವನ ಮೈಯ ಪ್ರತಿಯೊಂದು ನರನಾಡಿಗಳನ್ನ ಸೀಳಿ ನಾನು ನನ್ನ ಈ ಕಾಮ್ಯ ಕವನಕ್ಕೆ ಬೇಲಿ ಹಾಕ್ತೇನೆ ಅಂತ ಏನೇನೋ ಒಂದಿಷ್ಟು ನಮ್ಮ ಸಿನಿಮಾ ಡೈಲಾಗ್ ತರನೇ ಹೊಡಿತಾನೆ. ಆಗ ಯುಧಿಷ್ಠಿರನಿಗೆ ಭೀಮನನ್ನ ಸೀಳ್ತೇನೆ ಅಂತ ಹೇಳುವಾಗ ಕೋಪ ಬಂತು. ಇದು ನಡೆಯಲಾಗದ ಸಂಗತಿ. ನಾನು ಇಷ್ಟೊತ್ತು ಹೇಳಿದೆ ಅಲ್ಲ, ಇಷ್ಟೊತ್ತು ಹೇಳಿ ಮುಗಿಸುವಾಗ ಅಂದ್ರೆ ಅಣ್ಣನಿಗೆ ಕೋಪ ಬಂದದ್ದನ್ನು ಗಮನಿಸಿದ. ಇದು ನಡೆಯಲಾಗದ ಸಂಗತಿ ಅಂತ ಹೇಳುವಷ್ಟರಲ್ಲಿ ಒಂದು ಮರವನ್ನ ಬುಡಸಹಿತ ಎತ್ತಿ ಅದರ ನೆಲಕ್ಕೆ ಬಡಿದು ಅದರ ಎಲೆಯೆಲ್ಲ ತೆಗೆದು ಅದರ ಕಡೆಯ ಭಾಗದಿಂದ ಅವನ ತಲೆಗೊಂದು ದೊಡ್ಡ ಏಟು ಕೊಟ್ಟ. ಅವನು ಅಂತ ಕಿರ್ಚಿಕೊಳ್ಳುವಾಗ ವಾಪಸ್ಸು ತೆಗೆದು ಆ ಇಡೀ ಮರದ ಬೊಡ್ಡೆಯನ್ನು ಬಾಯೊಳಗೆ ತೂರಿ ಅವನನ್ನ ಹಲ್ಲು ಸಿಕ್ಕಾಕೊಂಡಿತ್ತು, ಮೇಲಕ್ಕೆ ಎತ್ತಿ ಗಿರ 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 ಅಂತ ತೆಗೆದು ನೆಲಕ್ಕೆ ಜೋರಾಗಿ ಬಡದ. ಇಲ್ಲೊಂದು 10-25 ಶ್ಲೋಕಗಳಲ್ಲಿ ಅವನನ್ನು ಹೇಗೆ ಮರ್ದಿಸಿದ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಅಂದ್ರೆ ಇತಿಹಾಸದ ಪೂರ್ವ ಪ್ರಜ್ಞೆಯನ್ನೂ ಅದು ನೆನಪು ಮಾಡುತ್ತೆ, ಮತ್ತು ಭೀಮಸೇನನಿಗಿದ್ದ ಅಸಾಧಾರಣವಾದ ಬಲ ಏನು ಅನ್ನೋದನ್ನ ತೋರಿಸ್ತಾರೆ. ಹೀಗೆ ಭೀಮಸೇನ ಬಹಳ ಆಗ ಅರ್ಜುನ ತಕ್ಷಣವೇ ನಾಣನ್ನ ಹಿಡಿದು ಧನುಸ್ಸನ್ನ ಕಟ್ಟಿ ಅವನು ಬಾಣ ಹೂಡ್ತಾನೆ. ಆಗ ಗೊತ್ತಾಗುತ್ತೆ ಅವನಿಗೆ, ಧನುಸ್ಸಿನ ಶಬ್ದ ಕೇಳಿಸುತ್ತೆ. ಕೈ ತೋರಿಸಿ ಹೇಳ್ತಾನೆ, ನೀನೇನು ಮಾಡಬೇಡ, ಇದು ನನ್ನ ಬೇಟೆ, ನಾನು ನೋಡ್ಕೊಳ್ತೇನೆ ಅಂತ. ಅದು ಹಿಂದೆಯೂ ಒಂದ್ಸರ್ತಿ ಹಿಡಿಂಬನನ್ನ ಕೊಲ್ಲುವಾಗ್ಲೂ ಅಣ್ಣನನ್ನ ಬಂದು ಕೇಳ್ತಾನೆ, ಸ್ವಲ್ಪ ಹೆಲ್ಪ್ ಬೇಕಾ, ನಾನೇನಾದ್ರೂ ಬರ್ಲಾ ಅಂತ ಕೇಳ್ತಾನೆ. ಬೇಡ ಬೇಡ, ನಾನು ಇಷ್ಟೊತ್ತು ಸ್ವಲ್ಪ ಕೈ ತುರಿಸ್ತಾ ಇತ್ತು, ಬಹಳ ದಿವಸ ಆಗಿತ್ತು ಯುದ್ಧ ಮಾಡದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದೆ, ನಿಮ್ಗೆಲ್ಲ ಎಚ್ಚರ ಆಯ್ತು ಅಂದ್ರೆ ಇನ್ನು ಇದನ್ನು ಉಳಿಸಿ ಉಪಯೋಗ ಇಲ್ಲ ಅಂತ ತಲೆವನ್ನ ಜೋರಾಗಿ ಬಡದು ಅಲ್ಲೇ ಕೊಂದು ಮುಗಿಸ್ತಾನೆ. ಹಾಗೆ ಇವನನ್ನು ಕೂಡ ಅನಾಯಾಸವಾಗಿ ಕೊಂದ ಬಗೆಯನ್ನ ವಿದುರ ಧೃತರಾಷ್ಟ್ರನಿಗೆ ಕಣ್ಣಿಗೆ ಕಟ್ಟುವ ಹಾಗೆ ಹೇಳ್ತಾನೆ. ಅವನ ಕಣ್ಣ ಮುಂದೆ ಇಲ್ಲೇ ಕಿರ್ಮೀರನನ್ನ ಭೀಮಸೇನ ಒದ್ದು ಕೊಲ್ತಾ ಇದ್ದಾನೆ ಅನ್ನುವ ಹಾಗೆ ಕಾಣುತ್ತೆ. ಹೆದರಿಕೆ ಆಗುತ್ತೆ ಅವನಿಗೆ. ಅಯ್ಯೋ, ದುರ್ಯೋಧನಾದಿಗಳು ಯಾವ ಲೆಕ್ಕ. ಅವನ ಒಂದು ಮಾತು ಸೇರಿಸ್ತಾನೆ ಅದಕ್ಕೆ, ಬರೀ ಮನುಷ್ಯ ಮಾತ್ರರನ್ನ ಕೊಲ್ಲುವುದಕ್ಕೆ ಏನು ಕಷ್ಟ ಇಲ್ಲ ಭೀಮಸೇನನಿಗೆ. ಇವನೆಲ್ಲ ದೇವತೆಗಳ ವರವನ್ನ ಪಡೆದು ಬಂದಂತಹ ಅತ್ಯಂತ ಬಲಿಷ್ಠ ಕ್ರೂರ. ಅವನ ಆಕೃತಿಯೇ ಮೈನಾಕ ಪರ್ವತದಂತೆ ಅತ್ಯಂತ ಎತ್ತರವಾಗಿತ್ತು, ಮೈಯೆಲ್ಲ ನೆತ್ತರು ತೋಯಿಸಿಕೊಂಡಿರುವುದೇ ಅವನಿಗೊಂದು ಶೋಭೆ. ಅಂಥವನನ್ನೇ ಭೀಮಸೇನ ಬಿಟ್ಟಿಲ್ಲ ಅಂದಮೇಲೆ ಇನ್ನು ಉಳಿದ ಮನುಷ್ಯರ ಪಾಡೇನು, ನಿನ್ನ ಮಕ್ಕಳ ಪಾಡೇನು ಅಂತ ಅವನನ್ನು ಎಚ್ಚರಿಸ್ತಾನೆ. ಇಷ್ಟಾದ್ರೂ ಧೃತರಾಷ್ಟ್ರನಿಗೆ ಭಯ ಆಗತ್ತೆ ಬಿಟ್ರೆ ಅವನು ಅದರ ಪರಿಣಾಮ ಏನಾದ್ರೂ ಬದಲಾಯಿಸೋಣ, ಅದಕ್ಕೇನಾದ್ರೂ ಪ್ರತ್ಯುತ್ತರವನ್ನು ಕೊಡೋಣ ಅಂದ್ರೆ ಅವನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ. ಅಷ್ಟಾದ ಮೇಲೆ ಕಿರ್ಮೀರನ ವೃತ್ತಾಂತದ ಬಳಿಕ ಈ ಕಡೆಯ ಪ್ರಸಂಗವನ್ನು ಹೇಳ್ತಾರೆ. ಅಂದ್ರೆ ಇದು ನಮಗೆ ಈ ಸಿನಿಮಾದಲ್ಲಾಗುವಾಗ ಒಮ್ಮೆ ಈ ಭಾಗದ ದೃಶ್ಯವನ್ನು ತೋರಿಸ್ತಾರೆ, ಅದು ಮುಗಿದ್ರೆ ಸೀನ್ ಚೇಂಜ್ ಆಗುತ್ತೆ, ಇನ್ನೊಂದು ದೃಶ್ಯವನ್ನು ತೋರಿಸ್ತಾರೆ. ಬರೆಯುವಾಗ ಹೇಗೆ ತೋರಿಸ್ಬೇಕು? ಬರೆಯುವಾಗ ಇಲ್ಲಿ ತನಕ ಯಾವುದು ಆಸ್ಥಾನದ ನಡುವೆ ನಡೆದ ಸಂಭಾಷಣೆಯನ್ನು ಹೇಳಿದ್ರೆ ಅದೇ ಸಮಯಕ್ಕೆ ತಕ್ಷಣ ಇದೇ ಸಮಯಕ್ಕೆ ಏನಾಯ್ತು, ಕಾಡಿನಲ್ಲಿ ಏನಾಯ್ತು ಅನ್ನೋದನ್ನ ಕಾಮ್ಯಕವನಕ್ಕೆ ಹೋಗ್ತಾ ಇದ್ದಂತಹ ಪ್ರಸಂಗದಲ್ಲಿ ವಸ್ತುತಃ ಇದಿಷ್ಟು ಹೇಳಿದ್ದು ಪಾಂಡವರ ಬಗ್ಗೆನೆ, ಆದ್ರೆ ಇದು ಇಡೀ ಕಥೆ ಕೇಳಿದ್ದು ಆಸ್ಥಾನದಲ್ಲಿ. ಆದ್ರೆ ನಿಜವಾದ ಕಾಡಿನ ವರ್ಣನೆಯನ್ನು ಮಾಡ್ತಾ ಅಷ್ಟೊತ್ತಿಗೆ ಕೃಷ್ಣನಿಗೆ ಸುದ್ದಿ ಹೋಗಿರುತ್ತೆ, ಕಾಡಿಗೆ ಹೊರಟು ಬಿಟ್ಟಿದ್ದಾರೆ ಅಂತ. ಹಾಗಾಗಿ ಪಾಂಡವರ ಪರವಾಗಿ ಯಾರೆಲ್ಲ ಹಿಂದೆ ಕಾಣಿಕೆಯನ್ನೆಲ್ಲ ಸಮರ್ಪಿಸಿದ್ರು ರಾಜಸೂಯ ಯಾಗದಲ್ಲಿ, ಅವರು ಎಲ್ರಿಗೂ ಸಿಟ್ಟು ಬರುತ್ತೆ. ಯಾಕೆಂದ್ರೆ ಯುಧಿಷ್ಠಿರ ಯಾರೇ ತನ್ನ ಹತ್ರ ಬಂದು ಕಪ್ಪವನ್ನ ಕೊಟ್ಟು ಉಡುಗೊರೆಗಳನ್ನ ನೀಡಿದ್ರು ಅವನದನ್ನು ತಗೊಂಡಿದ್ದೇ ಕಮ್ಮಿ. 1 ಕೊಟ್ರೆ 10 ಕೊಟ್ಟು ಕಳಿಸ್ತಿದ್ದ. ಅದರ ಜೊತೆಗೆ ವಿಶ್ವಾಸ. ಈಗ
ಏನು ಅಂತ ಕಸದ ಹಾಗೆ ಎಡಗೈಯಲ್ಲಿ ಎಷ್ಟು ತುಂಬ ಕೊಟ್ಟರು ಅದಕ್ಕೆ ಬೆಲೆ ಇರುವುದಿಲ್ಲ. ಅವನಿಗೆ ಕೊಟ್ಟ ವಸ್ತುಗಳಿಗಿಂತ ಹೆಚ್ಚು ಅದರಲ್ಲಿ ಪ್ರೀತಿ ಇತ್ತು. ಜನರ ಜೊತೆಗಿನ ವ್ಯವಹಾರ, ಜನರ ಜೊತೆಗಿನ ಸಂಬಂಧ ಇನ್ನೂ ಗಟ್ಟಿಯಾಗುವುದಕ್ಕೆ ಏನ್ ಬೇಕಿತ್ತು ಅದೆಲ್ಲವನ್ನು ರಾಜರ ಜೊತೆಗೆ ನಡೆಸಿದ್ದ. ಹಾಗಾಗಿ ಎಲ್ಲರೂ ಒಟ್ಟಾದ್ರು. ಅನೇಕ ರಾಜರು ಕೃಷ್ಣನ ಭೇಟಿಯಾಗುವ ಪ್ರಸಂಗವನ್ನ ಕೇಳಿ ಅವರು ಓಡಿ ಬಂದ್ರು. ಯಾರನ್ನ? ಪಾಂಡವರನ್ನ ಭೇಟಿ ಆಗಬೇಕು ಅಂತ. ಭೇಟಿ ಆಗ್ಬೇಕು ಅಂತ ಓಡಿ ಬಂದ ಸಂದರ್ಭದಲ್ಲಿ ಕೃಷ್ಣ ಸೇರಿಸ್ಕೊಂಡ. ಇರ್ಲಿ, ಅದು ಯಾವಾಗ್ಲೂ ಒಂದೇ ಸರ್ತಿ ಚುನಾವಣೆಗೆ ಗೆಲ್ಲಿಕ್ಕಾಗುದಿಲ್ಲ. ಪಾದಯಾತ್ರೆ ಮಾಡಬೇಕು, ಜನರ ಜೊತೆಗೆ ಹೋಗ್ಬೇಕು, ಅದು ಸುಳ್ಳಿಗೋ ಒಳ್ಳೆಯದಕ್ಕೋ ಗೊತ್ತಿಲ್ಲ, ಮಾಡ್ಬೇಕದು. ಅಂದ್ರೆ ಜನರ ಜೊತೆಗೆ ಸಂಪರ್ಕ ಮಾಡುವುದರ ನಿಜವಾದ ಉದ್ದೇಶ ಏನು, ಅವರ ಕಷ್ಟ ಏನು ಅಂತ ತಿಳ್ಕೊಳ್ಳಿಕ್ಕೆ. ಅದು ಕೆಲವೊಂದ್ ಸರ್ತಿ ಕೊನೆಗೆ ನಾಟಕದ ಕಂಪನಿ ಆಗ್ಬಿಡುತ್ತೆ, ಗೆದ್ದ ಮೇಲೆ ಎಲ್ಲ ಬೂದಿಯಾಗಿ ಹೋಗುತ್ತೆ ಉದ್ದೇಶ ಎಲ್ಲ. ಆದ್ರೆ ಇದು ನಿಜವಾಗಿ ಜನರನ್ನ ಈ ರೀತಿ ಅವರಾಗಿ ಒಟ್ಟಾಗುವುದನ್ನ ಕೃಷ್ಣ ಆಯ್ತು ಅಂತೇಳಿ ಎಲ್ಲರನ್ನು ಕರ್ಕೊಂಡು ಹೋದ. ಅನೇಕ ರಾಜರ ಜೊತೆಗೆ ಕೃಷ್ಣ ಕಾಡಿನಲ್ಲಿ ಪಾಂಡವರನ್ನ ಭೇಟಿಯಾದ. ಪಾಂಡವರಿಗೆ ಆಶ್ಚರ್ಯ, ಇದೇನು ಈ ತರ ಜನಸಾಗರ ಬಂದು ಬಿಟ್ಟಿದೆ, ಏನ್ ಮಾಡ್ತಿದ್ದಾರೆ ಇವರೆಲ್ಲ ಅಂತ. ಕೃಷ್ಣ ಮುಂದೆ ಇರುವುದನ್ನು ನೋಡಿ ಅರ್ಥ ಆಯ್ತು, ಇದು ನಮ್ಮ ಪರವಾಗಿಯೇ ಬಂದಿದ್ದಾರೆ. ಕೃಷ್ಣನನ್ನ ಮತ್ತು ಉಳಿದ ರಾಜ ಮನೆತನದವರನ್ನೆಲ್ಲ ಅತ್ಯಂತ ಆದರದಿಂದ ಸ್ವಾಗತ ಮಾಡಿದ್ರು. ಹೇಗೂ ಅಕ್ಷಯ ಪಾತ್ರೆ ಇತ್ತು, ಅದರಿಂದಾಗಿ ಯಾರಿಗೂ ಊಟಕ್ಕೆ ಅವರ ನಿತ್ಯದ ಆತಿಥ್ಯಕ್ಕೆ ಬೇಕಿರುವ ವಸ್ತುಗಳಲ್ಲಿ ಏನು ತೊಂದರೆ ಆಗಲಿಲ್ಲ. ಕೃಷ್ಣನನ್ನ ಮಾತಾಡಿಸ್ತಾರೆ. ಕೃಷ್ಣ ಬಂದು ತುಂಬಾ ದುಃಖದಿಂದ ಹೇಳ್ತಾನೆ, ನಿಮ್ಗೆ ಹೀಗಾಗಬಾರ್ದಿತ್ತು, ಇದು ತುಂಬಾ ದೊಡ್ಡ ಅನರ್ಥ ನಡೆಯಿತು ಅಂತ ಹೇಳಿ ಅದನ್ನ ಖಂಡಿಸ್ತಾನೆ. ಅದರ ಜೊತೆಗೆ ನಾನು ಇದ್ದಿದ್ರೆ ಒಂದು ವೇಳೆ ದ್ಯೂತದ ಕಷ್ಟಗಳೇನು, ದ್ಯೂತದಿಂದ ಆಗುವ ಅನರ್ಥಗಳೇನು ಅಂತ ನಾನು ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ, ಧೃತರಾಷ್ಟ್ರನಿಗೆ, ಅಲ್ಲಿದ್ದ ಎಲ್ಲ ಹಿರಿಯರಿಗೆ ಬಿಡಿಸಿ ಹೇಳಿ ಈ ದ್ಯೂತ ನಡೆಯದಂತೆ ಮಾಡ್ತಿದ್ದೆ. ಆದ್ರೆ ನನಗೊಂದು ಅನಿವಾರ್ಯವಾದ ಬೇರೆ ಪ್ರಸಂಗ ಒದಗಿ ಬಂದದ್ರಿಂದ ನಾನು ಇಲ್ಲಿಗೆ ಬರ್ಲಿಕ್ಕಾಗ್ಲಿಲ್ಲ ಅಂತ ಹೇಳ್ತಾನೆ. ಆಗ ಧರ್ಮರಾಜ ಕೇಳ್ತಾನೆ, ಏನಾಯ್ತು ನಿನಗೇನು, ನಿನಗೂ ಒಂದು ಸಮಸ್ಯೆನಾ ಅಂತ ಕೇಳ್ತಾನೆ. ನನಗೆ ಸಮಸ್ಯೆ ಅಲ್ಲ, ನನ್ನವರಿಗೆ ಸಮಸ್ಯೆ ಆಗಿತ್ತು. ಈಗ ನೀವು ಈ ರಾಜಸೂಯ ಯಾಗ ಮಾಡುವಾಗ ಬಹಳ ಪ್ರಬಲವೇ ನಿಮಗೆ ವಿರೋಧಿಯಾಗಿದ್ದದ್ದು ಜರಾಸಂಧ. ಅವನ್ನ ನೀವು ಸಂಹಾರ ಮಾಡಬೇಕಾದ ಅನಿವಾರ್ಯತೆ ಬಂತು. ಅದರಿಂದ ತುಂಬಾ ಲೋಕಕ್ಕೆಲ್ಲ ಒಳ್ಳೇದಾಯ್ತು. ಆದ್ರೆ ಯಾವುದೇ ಕೆಲಸ ಮಾಡಿದ್ರು ಒಂದಿಷ್ಟು ಜನಕ್ಕೆ ಉಪ್ಪು ಖಾರ ಉರಿ ಬಿದ್ದೇ ಬೀಳುತ್ತೆ. ಅದು ಒಳ್ಳೆ ಕೆಲಸ ಆದ್ರೂ ಕೂಡ ಅವರೊಂದಿಷ್ಟು ಬಡ್ಕೊಳ್ತಾರೆ ಬಾಯಿ. ಅದರಲ್ಲಿ ಒಬ್ಬ ಸಾಲ್ವ ಅಂತಿದ್ದ, ಅವನು ಬಹಳ ನಂಟು, ಭಾರಿ ಯಾರು ಜರಾಸಂಧನಿಗೆ ಅಚ್ಚುಮೆಚ್ಚಿನವ. ಅವನಿಗೆ ಕೋಪ ಬಂತು, ತನ್ನ ಅತ್ಯಂತ ಆತ್ಮೀಯನನ್ನ ಕೊಂದು ಹಾಕಿದ್ದಕ್ಕೆ ಸೇಡು ತೀರಿಸ್ಕೊಳ್ಬೇಕು, ಇದೆಲ್ಲ ಮಾಡಿಸಿದ್ದು ಕೃಷ್ಣ ಅಂತ ಹೇಳಿ ದ್ವಾರಕೆಯ ಮೇಲೆ ಅವನತ್ರ ಒಂದು ಇಚ್ಛಾ ವಿಮಾನ ಇತ್ತು. ಬಯಸಿದಲ್ಲಿಗೆ ಸ್ವಕಾಮ ಗಮ ಅಂತ ಅದಕ್ಕೆ ಹೆಸರು. ತನ್ನ ಬಯಕೆಗೆ ಅನುಗುಣವಾಗಿ ಪ್ರಯಾಣ ಮಾಡುವಂತಹ ವಿಮಾನ. ಅಂದ್ರೆ ಇದು 2 ತರದ ವಿಮಾನಗಳ ಉಲ್ಲೇಖ ಇದೆ ಶಾಸ್ತ್ರಗಳಲ್ಲಿ. ನಮ್ಮ ಹತ್ರ ವಿಮಾನ ಇತ್ತು, ಇದೇನ್ ದೊಡ್ಡದಲ್ಲ ಅಂತ ಕೆಲವೊಂದ್ ಸರ್ತಿ ಭಾರಿ ಉಮೇದಿನಿಂದ ಹೇಳಿಬಿಡ್ತೇವೆ. ಆದ್ರೆ ಆ ವಿಮಾನವನ್ನು ನಡೆಸುವ ಬಗೆ ಹೇಗೆ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ವೈಮಾನಿಕ ಭಾರದ್ವಾಜ ವೈಮಾನಿಕ ಶಾಸ್ತ್ರ ಅಂತನೂ ಒಂದಿದೆ. ಆದ್ರೆ ಅದನ್ನ ನಿಜವಾಗಿ ಅವರು ಯಾವ ಕ್ರಮದಲ್ಲಿ ಹೇಳಿದ್ದಾರೆ ಅದರ ಪದಗಳ ವಿವರಣೆಯೂ ಗೊತ್ತಾಗಲ್ಲ ಇವತ್ತು. ಆದ್ರೆ ಇಂಟೆಲಿಜೆನ್ಸ್ ಇತ್ತು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಆ ಇಂಟೆಲಿಜೆನ್ಸ್ ಅನ್ನು ಇವತ್ತು ಅರ್ಥ ಮಾಡಿಕೊಂಡು ಮತ್ತೆ ಅದನ್ನ ಅವರು ಹೇಗೆ ಮಾಡಿದ್ರು ಅದೇ ರೀತಿ ಬಳಸಬೇಕು ಅಂದ್ರೆ ನಮ್ಮ ಹತ್ರ ಅದರ ಯಾವುದೇ ನೀಲನಕ್ಷೆ ಇಲ್ಲ. ಮತ್ತೆ ಹಾಗಾದ್ರೆ ಇದು ಏನು ಅಂತಂದ್ರೆ 2 ತರದ ವಿಮಾನ ಇದೆ. ಒಂದು ಈಗ ನಾವು ನೋಡ್ತಾ ಇರುವಂತಹ ಭೌತಿಕ ವಿಮಾನ, ಅಂದ್ರೆ ಒಂದು ಫ್ಯೂಯಲ್ ನಿಂದ ಉಪಯೋಗಿಸುವಂತಹ ವಿಮಾನ. ಇದಕ್ಕಿಂತ ಹಿಂದೆ ಎಲ್ಲ ಬಳಕೆ ಆಗ್ತಾ ಇದ್ದದ್ದು ಪುಷ್ಪಕ ವಿಮಾನ ಆಗಿರಬಹುದು ಅಥವಾ ಈ ವಿಮಾನ ಇರಬಹುದು. ಇದೆಲ್ಲ ಮನಸ್ಸಿನ ಶಕ್ತಿಯಿಂದ ನಡೆಯುವಂತಹ ವಿಮಾನ. ನಮಗೆ ಮನಸ್ಸಿನ ಶಕ್ತಿಯ ಬಗ್ಗೆ ಗೊತ್ತೇ ಇಲ್ಲ, ಆದ್ರಿಂದಾಗಿ ನಮ್ಗೆ ಇವತ್ತು ಅರ್ಥವೇ ಆಗಲ್ಲ. ಮನಸ್ಸಿಗಿರುವ ತಾಕತ್ತು ನಾವು ಇವತ್ತು ಬಳಸುವುದು ಕೋಟಿ 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 ಕೋಟಿಯಲ್ಲಿ 1-2% ಅಷ್ಟೇ, 1-2 ಭಾಗ ಅಷ್ಟೇ. ನಿಜವಾದ ತಾಕತ್ತು ನಮ್ಗೆ ಎಷ್ಟೋ ಸಲ ಅನ್ಸುದು, ಅನೇಕ ಜನರ ಹತ್ರ ಇತ್ತು. ನಮ್ಗೆ ನೆನಪಾಗುವುದಕ್ಕೆ ನಾನು ರಾವಣದ್ದೇ ಬಹಳ ಪ್ರಸಿದ್ಧ. ಆದ್ರಿಂದಾಗಿ ರಾವಣ ಎಷ್ಟು ದುಷ್ಟ ಆಗಿದ್ದ, ಆದ್ರೂ ಅವನಿಗೆ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿ ಅದರ ಮೂಲಕ ವಿಮಾನವನ್ನ ಆಕಾಶದಲ್ಲಿ ನಡೆಸುವ ಸಾಮರ್ಥ್ಯ ಇತ್ತು ಅಂದ್ರೆ ಅವನು ಎಷ್ಟು ಆಂತರಿಕವಾಗಿ ಪ್ರಬಲನಾಗಿದ್ದ ಅಂತ ಯೋಚನೆ ಮಾಡಿ. ಈಗ ತಪಸ್ಸು ಅನ್ನೋದು ಒಳ್ಳೇದೋ ಕೆಟ್ಟದ್ದೋ ಅಂತ ನಾವು ನಿರ್ಧಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಹಿರಣ್ಯಕಶಿಪುನು ತಪಸ್ಸು ಮಾಡಿದ್ದಾನೆ, ಧ್ರುವನು ತಪಸ್ಸು ಮಾಡಿದ್ದಾನೆ.
ಪ್ರಹ್ಲಾದನು ತಪಸ್ಸು ಮಾಡಿದ್ದಾನೆ, ರಾವಣನು ತಪಸ್ಸು ಮಾಡಿದ್ದಾನೆ. ತಪಸ್ಸು ಅನ್ನೋದ್ರಿಂದ ನೀವು ಒಳ್ಳೆಯವರು ಕೆಟ್ಟವರು ಅಂತ ಹೇಳಿಕ್ ಬರುದಿಲ್ಲ. ಅವರು ಎಷ್ಟೊತ್ತು ಪೂಜೆ ಮಾಡ್ತಾ ಇದ್ದಾರೆ, ಎಷ್ಟೊತ್ತು ಶಾಸ್ತ್ರ ಓದ್ತಾ ಇದ್ದಾರೆ ಅನ್ನೋ ಅಷ್ಟೇ ಅವರ ವರ್ತನೆಯಿಂದ ಒಳ್ಳೆಯವರನ್ನು ಕೆಟ್ಟವರು ಅಂತ ನಿರ್ಧಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಅವರ ನಡೆನುಡಿಗಳು, ಅವರ ಪ್ರಾಮಾಣಿಕತೆ, ಅವರಿಗೆ ಆ ಶಾಸ್ತ್ರದಲ್ಲಿರುವ ನಿಜವಾದ ಉದ್ದೇಶವನ್ನ ತಿಳಿದು ಸಮಾಜಕ್ಕೆ ಮುಟ್ಟಿಸುವ ಕಾಳಜಿ ಕಂಡಾಗ ಅದು ಜ್ಞಾನ ಅನ್ನೋದು ಸಾಧನ ಮಾರ್ಗದಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ತಪಸ್ಸು ಅಂದ್ರೆ ಒಂದು ಇನ್ಸ್ಟ್ರೂಮೆಂಟ್ ಇದ್ದ ಹಾಗದು. ಅದು ಕಳ್ಳನ ಕೈಯಲ್ಲಿದ್ರೆ ಕೊಲೆಗೂ ಕಾರಣ ಆಗುತ್ತೆ, ವೈದ್ಯನ ಕೈಯಲ್ಲಿದ್ರೆ ಬದುಕಿಸ್ಲಿಕ್ಕೂ ಆಗುತ್ತೆ. ಇನ್ಸ್ಟ್ರೂಮೆಂಟ್ ಅನ್ನೋದು ಒಳ್ಳೇದು ಅಲ್ಲ, ಕೆಟ್ಟದ್ದು ಅಲ್ಲ. ಅದು ಯಾರ ಕೈಯಲ್ಲಿದೆ, ಯಾವ ಉದ್ದೇಶದಲ್ಲಿದೆ ಅನ್ನೋದ್ರ ಮೇಲೆ ಸರಿಯೋ ತಪ್ಪೋ ಅಂತ ನಿರ್ಧಾರ ಮಾಡ್ಲಿಕ್ಕೆ ಆಗುವಂಥದ್ದು. ಹಾಗಾಗಿ ಸಾಲ್ವನ ತೀವ್ರವಾದ ತಪಸ್ಸಿನ ಬಲದಿಂದ ಅವನು ಮಾನಸಿಕವಾಗಿ ಅದನ್ನ ಆಕಾಶದಲ್ಲಿ ಬಯಸಿದಲ್ಲಿಗೆ ಕರ್ಕೊಂಡು ಹೋಗುವ ಸಾಮರ್ಥ್ಯ ಇತ್ತು. ಅದರ ಜೊತೆಗೆ ಉಲ್ಲೇಖ ಮಾಡುತ್ತೆ ಭಾರತ, ಅವನು ಅನೇಕ ಮದ್ದುಗುಂಡುಗಳನ್ನ ಪ್ರಯೋಗಿಸಿದ ಅಂತಿದೆ. ಕಾಡಿನ ದ್ವಾರಕೆಯ ಹೊರವಲಯದಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅವನು ಬಹಳ ಪ್ರಯತ್ನ ಪಟ್ಟಿದ್ದಾನೆ. ಹೇಗಾದ್ರೂ ಮಾಡಿ ತಿಳಿಯದಂತೆ ದ್ವಾರಕೆಯೊಳಗೆ ನುಗ್ಗಿ ಅಲ್ಲಿಯ ಜನರಲ್ಲೇ ಹುಯಿಲೆಬ್ಬಿಸಿ ಜನ್ಸಿ ಮಾಡಿಸ್ಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟ. ಆದ್ರೆ ಏನು ಮಾಡಿದ್ರು ಅದರೊಳಗೆ ನುಗ್ಲಿಕ್ಕಾಗ್ಲಿಲ್ಲ. ಯಾಕೆಂದ್ರೆ ಕೃಷ್ಣ ಎಲ್ಲರಿಗೊಂದು ಟಂಕ ಕೊಟ್ಟಿದ್ದ, ಅದು ತೋರಿಸಿದ್ರೆ ಮಾತ್ರ ಒಳಗೆ ಹೋಗ್ಲಿಕ್ಕೆ ಆಗ್ತಿತ್ತು. ಅದು ಸಮುದ್ರದ ಮಧ್ಯದಲ್ಲಿ ಪ್ರಯಾಣ ಮಾಡುವಾಗ. ಇವತ್ತಿಗೂ ನೀವು ಕುರುಕ್ಷೇತ್ರದಲ್ಲಿ ಇರುವ ಮ್ಯೂಸಿಯಂ ಅಲ್ಲಿ ಕೃಷ್ಣನ ಕಾಲದಲ್ಲಿ ಬಳಕೆ ಆಗ್ತಾ ಇದ್ದಂತಹ ಆ ವ್ಯವಸ್ಥೆಯ ಒಂದು ಸಣ್ಣ ಪ್ರತಿನಿಧಿ ಇದೆ ಅಲ್ಲಿ. ಅಂದ್ರೆ ನಾವು ಇವತ್ತೇನ್ ಮಾತಾಡ್ತೇವೆ, ವೀಸಾ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಲಿಕ್ಕೆ ಪರ್ಮಿಷನ್ಗೆ ಬೇಕಾದ ಲೆಟ್ರು ಗಿಟ್ರು ಅಂತೆಲ್ಲ, ಇದು ಕೃಷ್ಣ ಆ ಕಾಲದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮಾಡಿದ್ದ. ಆ ವಲಯದ ರಾಜಕೀಯ ವ್ಯವಸ್ಥೆಯಲ್ಲಿ ಅದು SIR ಇವತ್ತು ಮಾತ್ರ ಅಲ್ಲ, ಅವತ್ತು ಇತ್ತು. ಅದು ಏನ್ ಮಾಡ್ಬೇಕಿತ್ತು, ಸರಿಯಾದ ವ್ಯಕ್ತಿ ಮಾತ್ರ ಆ ದೇಶದೊಳಗೆ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ. ಆ ದೇಶದ ವ್ಯವಸ್ಥೆಯನ್ನು ವಿರೋಧಿಸುವವನಿಗೆ ಅದರೊಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕೃಷ್ಣನದ್ದು ಅದು ಏನ್ ಟೆಕ್ನಿಕ್ ಅಂತ ನಮ್ಗೆ ಇವತ್ತು ಗೊತ್ತಾಗಲ್ಲ, ಆದ್ರೆ ಬೇರೆಯವರು ಯಾರು ಅದರೊಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಂಥ ಒಂದು ದುಸ್ಥಿತಿಯಲ್ಲಿ ಅವನು ಕೊನೆಗೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ಯಾರನ್ನೂ ಒಳಗೆ ನುಗ್ಗಿಸ್ಲಿಕ್ಕೆ ಆಗದೆ ಇದ್ದಾಗ, ಅಂದ್ರೆ ಗಡಿ ಅತ್ಯಂತ ಬಲವಾಗಿತ್ತು, ಅದನ್ನ ರಾಜಕಾರಣಿಗಳೇ ಸೇರ್ಕೊಂಡು ಜಾಗವೇ ಬಿಟ್ಟುಕೊಡದೆ ಯಾರು ಬೇಕಾದ್ರೂ ಬನ್ನಿ ಅಂತ ಊರೊಳಗೆ ಕುಯಿಲೆಬ್ಬಿಸುವಂತಹ ಕಾರ್ಯಕ್ರಮ ಆಗ ಕೃಷ್ಣನ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಹಾಗಾಗಿ ಸೌಭನಿಗೆ ಅನಿವಾರ್ಯವಾಗಿ ಆಕಾಶ ಮಾರ್ಗದಲ್ಲೇ ಹೊರವಲಯದಿಂದ ಅವನು ಆಪರೇಷನ್ ಮಾಡಿದ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ. ಸರ್ಜಿಕಲ್ ಸ್ಟ್ರೈಕ್ ಎಲ್ಲಾ ಕಡೆಯಿಂದನೂ ಆಗ್ತಿರುತ್ತೆ, ಕೆಲವು ಸಕ್ಸಸ್ ಆಗುತ್ತೆ, ಕೆಲವು ಫೇಲ್ಯೂರ್ ಆಗುತ್ತೆ ಅಷ್ಟೇ. ಮಾಡಿದ್ರೆ ಯಾದವರ ಕಡೆಯಿಂದ ಸ್ವಲ್ಪ ಸಮಸ್ಯೆ ಆಯ್ತು, ಅಂದ್ರೆ ಯಾದವರಿಗೆ ಸಮಸ್ಯೆ ಆಯ್ತು, ಯಾಕಂದ್ರೆ ಕೃಷ್ಣ ಆಗ ಇನ್ನೂ ಇರ್ಲಿಲ್ಲ ಅಲ್ಲಿ. ಅದಕ್ಕೋಸ್ಕರ ಯಾದವರೆಲ್ಲ ಸೇರಿ ಹೋರಾಡಿದ್ರು. ಆದ್ರೆ ಅವನು ಯಾವ ದಿಕ್ಕಿನಿಂದ ಹೋರಾಡ್ತಾನೆ, ಹೇಗೆ ಹೋರಾಡ್ತಾ ಇದ್ದಾನೆ, ಮಾಯಾವಿದ್ಯೆಯಿಂದ ಅವನ ಆ ಪ್ರಯೋಗಗಳನ್ನ, ಅದು ಎಲ್ಲಿಂದ ಬಾಣಗಳು ಅಥವಾ ಮದ್ದುಗುಂಡುಗಳು ನುಗ್ಗಿ ಬರ್ತಾವೆ ಅಂತಾನೆ ಗೊತ್ತಾಗ್ಲಿಲ್ಲ ತಕ್ಷಣ. ಅನಿರೀಕ್ಷಿತ, ಅದು ಮೊದಲ ಬಾರಿ ಅಂತ ಆಕಾಶದಲ್ಲಿ ನಡೆದ ಯುದ್ಧ ಅದು. ಅಂದ್ರೆ ದ್ವಾಪರದ ಕಾಲದ ನನ್ನ ಬಗ್ಗೆ ಹೇಳ್ತಾರೆ. ರಾಮಾಯಣದಲ್ಲಿ ಆಕಾಶದಲ್ಲಿ ರಾವಣನ ಯುದ್ಧ ಮಾಡಿದ್ದಿತ್ತು, ರಾಮನ ರಥವು ಕೂಡ ಮಾತಲಿಯ ಸಹಕಾರದ ಮೇಲಕ್ಕೆ ನುಗ್ಗಿ ಅವನ ಜೊತೆಗೆ ಯುದ್ಧ ಮಾಡಿದ್ದನ್ನೇ ಹೇಳುತ್ತೆ. ಕೊನೆಗೆ ಪ್ರದ್ಯುಮ್ನ ಎದುರಿಸ್ತಾನೆ, ಆದ್ರೆ ಪ್ರದ್ಯುಮ್ನೂ ಮೂರ್ಛೆ ಬಿದ್ದು ಹೋಗ್ತಾನೆ. ಮೂರ್ಛೆ ಬಿದ್ದಾಗ ಅವನ ಸಾರಥಿ ದಾರುಕನ ಮಗ ತಕ್ಷಣವೇ ಅವನನ್ನ ಕರ್ಕೊಂಡು ಮರೆಯಾಗಿ ಬಿಡ್ತಾನೆ ಕಾಡಿನೊಳಗೆ. ಯಾಕೆಂದ್ರೆ ಆಗ ಸ್ವಲ್ಪ ಹೊತ್ತಾದ್ಮೇಲೆ ಪ್ರದ್ಯುಮ್ನಿಗೆ ಎಚ್ಚರ ಆಗುತ್ತೆ, ಬೈತಾನೆ, ಯಾಕೆ ನನ್ನನ್ನ ನೀನು ಯುದ್ಧದ ರಂಗದಿಂದ ಹೊರಕ್ಕೆ ಕರ್ಕೊಂಡು ಬಂದಿ, ಇದು ನಮ್ಗೆ ಅವಮಾನ. ಯಾದವರ ಮನೆತನದಲ್ಲಿ ಯುದ್ಧಕ್ಕೆ ಬೆನ್ನು ಕೊಟ್ಟು ಬಂದದ್ದು ಅನ್ನುವ ಪ್ರಜ್ಞೆ ಇಲ್ಲ, ಬಂದ್ರೆ ಅವನು ಯಾದವ ಅಲ್ಲ, ನನ್ನನ್ನು ವಾಪಸ್ ಕರ್ಕೊಂಡು ಹೋಗ್ಬೇಕು, ಇನ್ನೊಂದು ಸರ್ತಿ ಹೀಗೆ ಮಾಡಬೇಡ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಾನು ಖಂಡಿತ ಯುದ್ಧದಿಂದ ಓಡಿಸಿದ್ದಲ್ಲ, ನಿಮಗೆ ಪ್ರಜ್ಞೆ ತಪ್ಪಿ ಹೋದಾಗ ನಿಮ್ಮನ್ನು ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ, ನಿಮ್ಮನ್ನು ಬಂಧಿಸಿ ಕರ್ಕೊಂಡು ಹೋದ್ರೆ ಬೇರೆಯವರನ್ನೆಲ್ಲ ಆಟ ಆಡಿಸ್ತಾರ ಆಮೇಲೆ. ಅದಕ್ಕೋಸ್ಕರ ನಿಮ್ಮನ್ನು ಜೀವ ಉಳಿಸ್ಲಿಕ್ಕೋಸ್ಕರ ನಾನು ಈ ಪ್ರಯತ್ನ ಮಾಡಿದೆ, ತಿಳಿದೇ ಈ ಕೆಲಸ ಮಾಡಿದ್ದೇನೆ. ನಿಮ್ಮನ್ನ ಯಾವತ್ತೂ ಕೂಡ ರಣಹೇಡಿ ಅಂತ ಮಾಡಿಸುವ ಉದ್ದೇಶ ನನ್ನಲ್ಲಿಲ್ಲ, ರಥಿಕನನ್ನು ಉಳಿಸ್ಬೇಕಾದದ್ದು ಸಾರಥಿಯ ಕರ್ತವ್ಯ. ಅದಕ್ಕೋಸ್ಕರ ನಾನು ಈ ಕೆಲಸ ಮಾಡಿದ್ದೇನೆ, ಮತ್ತೆ ನಾನು ರಣಹೇಡಿಯಾಗಿ ಇಲ್ಲಿ ಓಡಿ ಬಂದದಲ್ಲ, ನಾನು ಮತ್ತೆ ಯುದ್ಧಕ್ಕೆ ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳಿ ಯುದ್ಧಕ್ಕೆ ಮತ್ತೆ ಬರ್ತಾರೆ. ಆದ್ರೂ ಅವನ ತೀವ್ರ ಯುದ್ಧಕ್ಕೆ ಎಲ್ಲಾ ರೀತಿಯಿಂದಲೂ ಪ್ರತಿರೋಧವನ್ನು ಒಡ್ಲಿಕ್ಕಾಗದೆ ಇವರ ಕಡೆಯಿಂದಲೂ ಮದ್ದುಗುಂಡುಗಳ ಪ್ರಯೋಗ ಆಗುತ್ತೆ ಆಕಾಶ ಮಾರ್ಗದಲ್ಲಿ. ಅದು ಎಲ್ಲಿ ಗಾಳಿಯಲ್ಲಿ ಗುಂಡು ಅಂತ ಎಲ್ಲಿ ಹೋಯ್ತು ಅಂತ ಗೊತ್ತಾಗಲ್ಲ. ಕೊನೆಗೆ ಕೃಷ್ಣನಿಗೆ ಈ ವಿಷಯ ಗೊತ್ತಾಗುತ್ತೆ, ಬರ್ತಾನೆ. ಯಾವಾಗ ಕೃಷ್ಣ ಬರ್ತಾನೋ ಆವಾಗ ಅಲ್ಲಿ ದ್ಯೂತಕ್ಕೆ ಅಲ್ಲಿ ಕರೆ ಬಂದಿದೆ.
ಹಾಗಾಗಿ ಈ ಯುದ್ಧದಲ್ಲಿ ಕೃಷ್ಣನು ಭಾಗವಹಿಸಬೇಕಾದ ಪ್ರಸಂಗ ಬಂತು. ಸಾತ್ಯಕಿ, ಕೃತವರ್ಮ, ಉದ್ಧವ, ಆಮೇಲೆ ವಿಪೃಥು, ಕೃಷ್ಣ, ಇನ್ನೂ ಅನೇಕ ಯಾದವ ವೀರರೆಲ್ಲ ಒಂದು ಮೀಟಿಂಗ್ ಮಾಡ್ತಾರೆ. ಇವನು ಮಾಡ್ತಾ ಇರುವ ಯುದ್ಧಕ್ಕೆ ನಾವು ಪ್ರತಿರೋಧ ಒಡ್ಲೇಬೇಕು ಅಂತ. ಕೊನೆಗೆ ಉಳಿದವರಿಗೆಲ್ಲ ಹೇಳ್ತಾನೆ. ಅಷ್ಟರಲ್ಲಿ ಏನಾಗಿದೆ ಅಂದ್ರೆ ಅನೇಕ ಕಾಡುಗಳು ಭಸ್ಮವಾಗಿ ಹೋಗಿದೆ. ಕೃಷ್ಣ ಬರುವ ಮುಂಚೆ ಓಡೋಗ್ಬಿಟ್ಟಿದ್ದಾನೆ. ಅಂದ್ರೆ ಇವನು ಇಲ್ಲ ಅಂತ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವನು ಹೇಳಿದ, ನಿಮ್ಮ ಒಬ್ಬ ರಣಹೇಡಿ ಕೃಷ್ಣ ಅಂತಿದ್ದಾನಲ್ಲ, ಅವನನ್ನ ನನ್ನನ್ನು ಭೇಟಿ ಆಗ್ಲಿಕ್ಕೆ ಬರ್ಲಿಕ್ಕೆ ಹೇಳಿ. ಅವನು ಇಲ್ಲ ಅಂತ ಗೊತ್ತಾದ್ಮೇಲೆ ನಿಮ್ಮ ಹತ್ರ ಎಲ್ಲ ಪುಂಡು ಪೋಕರ ಹತ್ರ ಎಲ್ಲ ಯುದ್ಧ ಮಾಡಿಕ್ ನನಗೆ ಮನ್ಸಿಲ್ಲ. ನನಗೆ ವೀರರ ಹತ್ರ ಯುದ್ಧ ಮಾಡಿ ಅಭ್ಯಾಸ. ನೀವೆಲ್ಲ ಸೋಲೋರ ಹತ್ರ ನಾನು ಗೆಲ್ತೇನೆ ಅಂತ ಗೊತ್ತಿದ್ದು ಯುದ್ಧ ಮಾಡುದು ನನ್ನ ಉದ್ದೇಶ ಅಲ್ಲ. ಅವನಿದ್ರೆ ಮಾತ್ರ ಯುದ್ಧ ಮಾಡ್ತೇನೆ ಅಂತ ಹೇಳಿ ಹೊರಟು ಹೋಗಿದ್ದ. ಆದ್ರೆ ಹೊರಟೋದ್ಮೇಲೆ ಎಲ್ಲಿಯಾದ್ರೂ ಅಡ್ರೆಸ್ ಸಿಗ್ಬೇಕಲ್ಲ, ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ. ಯಾಕಂದ್ರೆ ಕೃಷ್ಣ ಬರ್ತಾನೆ ಅಂತ ಅವನಿಗೂ ಗೊತ್ತಾಯ್ತು. ಗೊತ್ತಾದ್ರೆ ಯಾವ್ದ್ಯಾವ್ದೋ ಸಮುದ್ರದ ಮಧ್ಯದ ದ್ವೀಪಗಳಲ್ಲೆಲ್ಲ ಕೃಷ್ಣ ಓಡಾಡಿ ಬಂದ್ರೆ ಕೊನೆಗೆ ಎಲ್ಲೋ ಒಂದು ಕಡೆ ಅಡಗ್ಲಿಕ್ಕೆ ಹೋದವನಿಗೆ ಕೃಷ್ಣ ಕರೆಕ್ಟ್ ಆಗಿ ಎದುರಾದ. ಏನೋ ಬಹಳ ಬಹಳ ಉದ್ದದ ಪತ್ರಗಳನ್ನೆಲ್ಲ ಬರೆದ ಹಾಗೆ ನೀನು ನನ್ನ ಬಗ್ಗೆ ಏನೋ ಹೇಳಿ ಬಂದಿದ್ಯಂತೆ, ನಾನು ಎದುರಿಗಿದ್ದೇನೆ. ಇಲ್ಲಿ ಯುದ್ಧ ಮಾಡಿ ಗೊತ್ತಾಗುದಿಲ್ಲ, ನಿಮ್ಮವ್ರ ಮುಂದೆ ಯುದ್ಧ ಮಾಡಿ ನಿನ್ನನ್ನು ಕೊಲ್ತೇನೆ, ಅಲ್ಲೇ ನಿನ್ನ ನೆತ್ತರು ಬಿಡ್ಬೇಕು. ಬೇರೆ ಕಡೆ ಬಿದ್ರೆ ಅದು ಮೈಲಿಗೆ ಆಗುತ್ತೆ. ನಿಮ್ಮ ಊರಲ್ಲೇ ನಿಮ್ಮನ್ನು ಕೊಲ್ತೇನೆ, ಬಾ ಅಲ್ಲಿಗೆ ಅಂತ ಕರ್ಕೊಂಡು ಬಂದು ಮತ್ತೆ ತೀವ್ರವಾದ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಕೃಷ್ಣ ಸಾಲ್ವನನ್ನ ಹಲವು ರೀತಿಯ ಮಾಯಾ ಬಲೆಗಳನ್ನೆಲ್ಲ ಕತ್ತರಿಸಿ, ಇದು ಹಿಂದೆ ನರಕಾಸುರನನ್ನು ಕೊಂದಾಗ್ಲೂ ಕೃಷ್ಣನಿಗೆ ಅನುಭವ ಇದ್ದದ್ದೇ. ಮಾಯಾಜಾಲಗಳನ್ನೆಲ್ಲ ಕತ್ತರಿಸಿ ಕೊನೆಗೆ ಪ್ರಾಗ್ಜ್ಯೋತಿಷಪುರದ ಅಂತರಂಗಕ್ಕೆ ನುಗ್ಗುವ ಪ್ರಸಂಗ ಬಂತು. ಹಾಗೆ ಇಲ್ಲೂ ಕೂಡ ಮಾಯಾಜಾಲಗಳನ್ನ ಮುರಿದು ಕೊನೆಗೆ ಸಾಲ್ವನನ್ನ ಕೊಲ್ತಾನೆ. ಹೀಗೆ ಸಾಲ್ವನ ವಧ ವೃತ್ತಾಂತವನ್ನ ಹೇಳಿ ಸುಭದ್ರೆ ಮತ್ತು ಅಭಿಮನ್ಯುವನ್ನ ತಾನು ದ್ವಾರಕೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ನಿಮ್ಗೆ ಇಲ್ಲಿ ಕಾಡಿನಲ್ಲಿ ಇವರು ಯಾಕೆ ಸುಮ್ಮನೆ ಕಾಡಿನಲ್ಲಿ ದುಃಖ ಅನುಭವಿಸ್ಬೇಕು? ಪಾಂಡವರ ಮಕ್ಕಳು ಅಂದ್ರೆ ದ್ರೌಪದಿಯಲ್ಲಿ ಹುಟ್ಟಿದವರು ಪ್ರತಿವಿಂಧ್ಯ, ಸುತಸೋಮ, ಶ್ರುತಕೀರ್ತಿ, ಶತಾನೀಕ ಮತ್ತು ಶ್ರುತಕರ್ಮ ಅಂತ ಕ್ರಮವಾಗಿ ಯುಧಿಷ್ಠಿರ, ಭೀಮಸೇನ, ಅರ್ಜುನ, ನಕುಲ ಸಹದೇವರಿಗೆ ಹುಟ್ಟಿದಂಥವರನ್ನ ಮೊದಲು 1 ವರ್ಷ ಧೃಷ್ಟದ್ಯುಮ್ನ ಕರ್ಕೊಂಡು ಹೋಗ್ತಾನೆ ದ್ರುಪದ ಪಾಂಚಾಲ ದೇಶಕ್ಕೆ. ಅದಾದ್ಮೇಲೆ ಕೃಷ್ಣ ಹೇಳ್ತಾನೆ ಅವರನ್ನು ನಾನು ಟ್ರೈನಿಂಗಿಗೆ ಕರ್ಕೊಂಡು ಹೋಗ್ತೇನೆ ಅಂತ. ಅಂದ್ರೆ ಮೊದಲು ತಕ್ಷಣ ಕರ್ಕೊಂಡು ಹೋಗಿದ್ದು ಪ್ರದ್ಯುಮ್ನ ಅಭಿಮನ್ಯುವನ್ನ ಮತ್ತೆ ಸುಭದ್ರೆಯನ್ನ. ಅದಾದ ಮೇಲೆ 1 ವರ್ಷ ಕಾಲ ಪಾಂಡವರ ಮಕ್ಕಳೆಲ್ಲರೂ ಕೂಡ ದೃಷ್ಟದ್ಯುಮ್ನ ಕೈಯಲ್ಲಿ ಇದ್ದವರನ್ನ ಕೃಷ್ಣ ಮತ್ತೊಮ್ಮೆ ಬಂದು ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಅದು ನೇರವಾಗಿ ವಿಷಯ ಬರುವುದಿಲ್ಲ, ಗೊತ್ತಾಗುದಿಲ್ಲ ಎಲ್ಲಿ ಕರ್ಕೊಂಡು ಹೋದ್ರು, ಯಾವಾಗ ಕರ್ಕೊಂಡು ಹೋದ್ರು ಅಂತ. ಇಲ್ಲಿ ಕೇವಲ ಒಂದು ಘಟನೆ ಮಾತ್ರ ಹೇಳಿ ಮುಗಿಸ್ತಾರೆ. ಹೀಗೆ ಕೃಷ್ಣ ಅವರ ಯೋಗಕ್ಷೇಮ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಕರ್ಕೊಂಡು ಹೋಗುವ ಪ್ರಸಂಗ ಬರುತ್ತೆ. ನಂತರ ಯುಧಿಷ್ಠಿರ ತನ್ನ ಅಲ್ಲಿ ಇದ್ದವರನ್ನೆಲ್ಲ ಮತ್ತೊಮ್ಮೆ ಹೇಳ್ತಾನೆ, ಇನ್ನೂ ನಿಮಗೆ ಅಕಸ್ಮಾತ್ ಇಲ್ಲಿ ಕಷ್ಟ ಆಗ್ತಾ ಇದೆ ಅಂದ್ರೆ ನಾವು ಊಟ ತಿಂಡಿ ಚೆನ್ನಾಗಿರ್ಬೋದು, ಆದ್ರೆ ವಾತಾವರಣ ಹೊಂದಾಣಿಕೆ ಆಗದೆ ಇದ್ರೆ, ಕಾಡಿನ ವ್ಯವಸ್ಥೆ ನಿಮಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ಈಗಲೂ ತಾವು ಯಾರಾದ್ರೂ ಹೋಗೋರಿದ್ರೆ ಈ ರಾಜರೆಲ್ಲ ಬಂದಿದ್ದಾರೆ, ಇವ್ರ ಜೊತೆಗೆ ಹೊರಡಬಹುದು ಅಂತ ಹೇಳ್ತಾನೆ. ಆದ್ರೆ ಅಯ್ಯೋ, ನಿಮ್ಮನ್ನು ಹುಡುಕೊಂಡು ಕೃಷ್ಣ ಬರ್ತಾನೆ, ಪರಶುರಾಮ ಬರ್ತಾರೆ, ವೇದವ್ಯಾಸರು ಬರ್ತಾರೆ, ಲೋಮಶರು ಬರ್ತಾರೆ, ದಾಲ್ಭರು ಬರ್ತಾರೆ, ಧೌಮ್ಯರು ಇದ್ದಾರೆ, ಮುಂದೆ ಒಂದಿಷ್ಟು ಜನರ ಪಟ್ಟಿ ಬರುತ್ತೆ. ಇವರೆಲ್ಲ ಬರುವವರನ್ನ ನಾವಾಗಿ ನಮ್ಮ ಮನೆಗೆ ಬರ್ತಾರ ಅಥವಾ ಅವರು ಹುಡ್ಕೊಂಡು ಹೋದ್ರೆ ಸಿಗ್ತಾರ? ನಿಮ್ ಜೊತೆಗಿದ್ರೆ ಇವರೆಲ್ಲ ಸಿಗ್ತಾರೆ. ಹಾಗಾಗಿ ನಮಗೆ ಸಜ್ಜನ ಸಂಘಕ್ಕೆ ನೀವು ಸಜ್ಜನರ ಜೊತೆಗಿದ್ರೆ ಇನ್ನಷ್ಟು ಸಜ್ಜನರು ಸಿಗ್ತಾರೆ. ಹಾಗಾಗಿ ನಾವು ಹೋಗುವ ಕನಸು ನಮ್ಗೆ ಬೀಳುವುದಿಲ್ಲ. ನಿಮ್ಗೆ ಏನಾದ್ರೂ ಭಾರ ಆಗ್ತಾ ಇದೆ ಅಂದ್ರೆ ಹೇಳಿ, ನಮ್ ದುಡಿಮೆ ನಾವು ಮಾಡಿಕೊಂಡು ನಮ್ಮ ಬೆಳೆ ನಾವು ಬೆಳ್ಕೊಂಡು ನಿಮ್ಗೆ ಹೊರೆ ಆಗದಂತೆ ದೂರದಿಂದ ಬಂದು ಹೋಗ್ತೇವೆ ಹೊರತು ನಮ್ಮನ್ನು ಕಳಿಸುವ ಯೋಚನೆಯನ್ನು ಮಾಡಬೇಡಿ. ಇಷ್ಟಾಗುವಾಗ ಮಾರ್ಕಂಡೇಯರು ಅಲ್ಲಿಗೆ ಬರ್ತಾರೆ. ಮಾರ್ಕಂಡೇಯರು ಬಂದಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಯಾಕಂದ್ರೆ ಅವರು ಅತ್ಯಂತ ದೀರ್ಘಕಾಲದ ಜೀವಿ. ನಾವು ಹೇಗೆ 7 ಸಪ್ತ ಚಿರಜೀವಿಗಳನ್ನ ಹೇಳುತ್ತೇವೋ ಹಾಗೆ ಇನ್ನೂ ಒಬ್ಬ ವಿಶಿಷ್ಟವಾದ ವ್ಯಕ್ತಿತ್ವ ಇರುವವರು ಮಾರ್ಕಂಡೇಯರು. ಮಾರ್ಕಂಡೇಯಸ್ತು ಅಷ್ಟಮಃ, 8ನೆಯ ಚಿರಜೀವಿ. ಅವರು ಏನಾದ್ರೂ ಒಂದು ವಿಷಯ ಹೇಳ್ತಾರೆ ಅಂದ್ರೆ ಅದು ತುಂಬಾ ಕಿವಿ ಕೊಟ್ಟು ಕೇಳಬೇಕಾದ್ದು. ಯಾಕೆಂದ್ರೆ ಅವರಿಗೆ 7 ಕಲ್ಪಗಳ ಕಥೆ ಗೊತ್ತಿದೆ. ಕೇವಲ ನಿನ್ನೆದು ಇವತ್ತಿದ್ದು ಒಂದು ವಾರದ್ದು ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಯಾವುದು ಪ್ರಕಟ ಆಗಿದೆಯೋ ಅಷ್ಟು ಮಾತ್ರ ಅಲ್ಲ, ಅದ್ರ ಹಿಂದೇನಾಗಿದೆ ಅನ್ನೋದು ಕೂಡ ಅವರಿಗೆ ಗೊತ್ತಿರುತ್ತೆ. ಅಂಥವ್ರು ಬಂದದ್ದನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ. ಪಟ್ಟು ಮಾರ್ಕಂಡೇಯರು ಒಂದಿಷ್ಟು ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿ ಮಧ್ಯದಲ್ಲಿ
ಧರ್ಮರಾಜ ತನಗೆ ಬಂದೊದಗಿದ ಕಷ್ಟದ ಬಗ್ಗೆ ಸ್ವಲ್ಪ ವ್ಯವಸ್ಥೆಯನ್ನು ಹೇಳುತ್ತಾನೆ. ಹೀಗೆ ದ್ಯೂತ ಆದಾಗ ನಾವು ಅಸಹಾಯಕರಾಗಿ ಬಿಟ್ಟೆವು, ತುಂಬಾ ಸಮಸ್ಯೆ ಆಯಿತು, ಹೇಗಾಯ್ತು, ಏನಾಯ್ತು, ಇದ್ಯಾವುದು ನಮಗೆ ತಿಳಿಯದ ಹಾಗೆ ಕಷ್ಟಗಳು ಒಂದರ ಮೇಲೆ ಒಂದು ಬರ್ತಾ ಹೋದವು ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾನೆ. ಕೃಷ್ಣ ಆಗ ನಿಮಗೇನು ಯೋಚನೆ ಮಾಡಬೇಡಿ, ನಿಮಗೆ ಬೆಂಗಾವಲಾಗಿ ನಾವಿದ್ದೇವೆ. ಸಾತ್ಯಕಿಗಂತೂ ಪಾಂಡವರ ಬಗ್ಗೆ ಎಷ್ಟು ಪ್ರೀತಿ ಅಂದ್ರೆ ಈಗಲೇ ಹೋಗೋಣ ಯುದ್ಧಕ್ಕೆ ಅಂತಾನೆ. ಈಗಲೇ ನಾವಿಷ್ಟೇನೆ ಎಲ್ಲ ಸೇರಿದ್ದೀವಿ, ಸೀದಾ ಇಂದ್ರಪ್ರಸ್ಥಕ್ಕೆ ಹಸ್ತಿನಾವತಿಗೆ ಹೋಗೋಣ, ಹೋಗಿ ಅವರನ್ನೆಲ್ಲ ಅಂದ್ರಿಂದ ಆಸ್ಥಾನದ ವ್ಯವಸ್ಥೆಯಿಂದ ಅವರನ್ನು ಹೊರಗಿಡೋಣ, ನಾವು ಅಧಿಕಾರ ಚಲಾಯಿಸೋಣ ಅಂತ ಗಟ್ಟಿಯಾಗಿ ಕೂಗ್ತಾನೆ. ಆಗ ಸಮಾಧಾನ ಮಾಡಪ್ಪ, ಸ್ವಲ್ಪ ಮಾತು ಕೊಟ್ಟು ಬಂದವರು ನಾವು, ಸುಮ್ಮನೆ ಹೇಗೋ ಓಡಿಸ್ಕೊಂಡು ಬಂದಿದ್ದಿದ್ರೆ ನಾವು ಹಾಗೆ ಪ್ರತ್ಯುತ್ತರವನ್ನು ಕೊಡಬೇಕಿತ್ತು. ಹಾಗೇನಿಲ್ಲ, ನಮಗೆ ಜಯವನ್ನ ಸಂಪಾದಿಸಬೇಕು ಅನ್ನುವ ಉದ್ದೇಶ ಇದೆ, ಆದ್ರೆ ಕಾಲದಿಂದ ಕಾಲಕ್ಕೆ ಸರಿಯಾಗಿ ಆಗ್ಬೇಕು ಹೊರತು ಅದು ಕಾಲ ಮೀರಿ ಆಗುವಂಥದ್ದಲ್ಲ ಅಂತ ಹೀಗೆ ಸಮಾಧಾನ ಮಾಡುತ್ತಾರೆ. ಆಮೇಲೆ ಅರ್ಜುನ ಒಂದಿಷ್ಟು ಕೃಷ್ಣನ ಬಗೆಗೆ ತುಂಬಾ ಸುಂದರವಾದ ಮಾತುಗಳನ್ನು ಹೇಳ್ತಾನೆ. ನಿಜವಾಗಿ ಈ ಭಾಗ ನಮಗೆ ಕೃಷ್ಣನ ಬಗ್ಗೆ ಏನೇನು ನಮಗೆ ಗೊತ್ತಾಗಬೇಕು ಅದನ್ನ ಅರ್ಜುನನ ಮೂಲಕ ವ್ಯಾಸರು, ನಾನು ಹೇಳಿದೆ ಕೃಷ್ಣ ಮಾಹಾತ್ಮ್ಯ ಉತ್ತಮಂ, ಭಾರತದ ಮುಖ್ಯ ಉದ್ದೇಶ ಏನು ಅಂದ್ರೆ ಕೃಷ್ಣನ ಮಹಿಮೆಯನ್ನೇ ಪರಿಚಯಿಸುವುದು ಅಂತ. ಅಂದ್ರೆ ಈ ಹಿಂದೆ ಅವನು ಸೃಷ್ಟಿಯ ಆರಂಭದಿಂದ ಏನೇನು ಮಾಡಿದ್ದಾನೆ ಅದೆಲ್ಲವನ್ನೂ ಹೇಳ್ತಾನೆ. ನಮಗೆ ಭಾಗವತದಲ್ಲಿ ಅಷ್ಟು ವಿಸ್ತಾರವಾಗಿ ಬಂದದ್ದನ್ನ ಅರ್ಜುನ ಅತ್ಯಂತ ಸರಳವಾಗಿ, ನೀನು ದುರುಳರ ತೊಂದರೆ ಉಂಟಾದಾಗಲೆಲ್ಲ ಅನೇಕ ಬಾರಿ ನಮಗೋಸ್ಕರ ಇಳಿದು ಬಂದಿದ್ದಿ. ಮಗು ಕೆಳಗಿನ ಮನೆಯಲ್ಲಿ ಗೊಳೋ ಅಂತ ಅಳ್ತಾ ಇದ್ರೆ ಮೇಲೆ ಬರುವುದಕ್ಕೆ ಮೆಟ್ಲು ನೋಡುತ್ತೆ, ಅಮ್ಮನನ್ನು ನೋಡುತ್ತೆ, ಅಳುತ್ತೆ, ಮೇಲೆ ಹತ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಅಮ್ಮ ಏನ್ ಮಾಡ್ತಾಳೆ, ತಾನೇ ಮೆಟ್ಲಿಂದ ಇಳಿದು ಬಂದು ಮಗುವನ್ನ ಸೊಂಟದ ಮೇಲೆ ಕೂರಿಸಿಕೊಂಡು ಮೇಲೆ ಉಪ್ಪರಿಗೆಗೆ ಹೋಗ್ತಾಳೆ. ನೀನು ಅಮ್ಮನ ಹಾಗೆ ಭೂಮಿಗೆ ಅವತರಿಸುವುದು ಅಂದ್ರೆ ನಿನಗೆ ಗೊತ್ತಿದ್ದು ಇಳಿದು ಬರುವುದು. ನಾವೆಲ್ಲ ಜಾರಿ ಬಿದ್ದವರು, ಅವರೆಲ್ಲ ಇಳಿದು ಬಂದವರು. ಬಿದ್ದ ಮೇಲೆ ಎಲ್ಲಿ ಬಿದ್ದಿದ್ದೀವಿ ಅಂತನೂ ಗೊತ್ತಿಲ್ಲದೆ ಇನ್ನೂ ಹುಡುಕ್ತಾ ಇದ್ದೇವೆ. ಎಲ್ಲಿಗೆ ಬಿದ್ವಿ, ಯಾಕೆ ಬಿದ್ವಿ, ಯಾವಾಗ ಬಿದ್ವಿ, ಯಾವಾಗದ ತನಕ ಇಲ್ಲೇ ಬಿದ್ದಿರ್ಬೇಕು, ಯಾವಾಗ ಹೊರಡಬೇಕು ಒಂದು ಗೊತ್ತಿಲ್ಲ. ಈ ಹುಡುಕಾಟವೇ ಜೀವನ. ಈ ಜೀವನದ ವ್ಯವಸ್ಥೆಯಲ್ಲಿ ನೀನು ನಮ್ಮನ್ನು ಆಗಾಗ ಎತ್ತಲಿಕ್ಕೆ ಬಂದಾಗ ನಾವು ನಿನ್ನ ಸೊಂಟ ಏರುವುದಿಲ್ಲ ಅಂತ ಪಕ್ಕಕ್ಕೆ ಸರಿದು ಕೂತು ಬಿಟ್ರೆ ನಷ್ಟ ಆಗುದು ನಮ್ಗೇನೆ. ಆದ್ರೆ ನೀನಾದ್ರೂ ಹಠ ಮಾಡಿ, ಈ ಕೆಲವೊಂದು ಸರ್ತಿ ಬೆಕ್ಕಿನ ಮರಿಯನ್ನು, ಹುಲಿ ಮರಿಯನ್ನು ನೀವು ನೋಡ್ಬೋದು, ಅದು ಬರುದೇ ಇಲ್ಲ ಅಮ್ಮನ ಜೊತೆಗೆ. ಆಗ ಅದರ ಕುತ್ತಿಗೆ ಹಿಡಿದು ಕರ್ಕೊಂಡು ಹೋಗುತ್ತೆ. ನಮ್ಗೆ ದೂರದಲ್ಲಿ ನೋಡೋರಿಗೆ ಏನಿದು ಹೀಗೆ ಹಿಡ್ಕೊಂಡು ಹೋಗುತ್ತೆ ಅಂತ ಅನ್ಸುತ್ತೆ, ಆದ್ರೆ ಅದು ಮರಿಗೆ ಏನು ತೊಂದರೆ ಮಾಡಲ್ಲ. ಎರಡು ರೀತಿಯ ಭಕ್ತರಿರ್ತಾರೆ. ಕೆಲವು ಮಂಗಗಳಂತೆ, ಅವರೇ ದೇವರನ್ನು ಗಟ್ಟಿ ಹಿಡ್ಕೊಳ್ತಾರೆ ಅಮ್ಮನನ್ನು ಬಿಡದ ಹಾಗೆ. ಇನ್ನು ಕೆಲವರು ಭಕ್ತರಿರ್ತಾರೆ, ಸ್ವಲ್ಪ ತರ್ಲೆ ತಂಟೆಗಳು ಜಾಸ್ತಿ. ದೇವರು ಅಂದ್ರೆ ಪ್ರೀತಿ ಇರುತ್ತೆ, ಇಲ್ಲ ಅಂತಲ್ಲ, ಅಮ್ಮ ಬೇಕು, ಕಳೆದೋದ್ರೆ ಕೊಯ್ಯೋ ಅಂತ ಇರುತ್ತೆ. ಆದ್ರೆ ಹತ್ರದಲ್ಲಿದ್ದಾಗ ಸ್ವಲ್ಪ ದೂರ ಓಡಾಡಿ ಬರುವ ಅಭ್ಯಾಸ ಇರುತ್ತೆ. ಆಗ ದೇವರೇ ಬಾಯಿ ಹಾಕಿ ಕರ್ಕೊಂಡು ಹೋಗುವ ಹುಲಿಯ ಹಾಗೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಾದ, ಅಂದ್ರೆ ಅದು ಹುಲಿ ಪ್ರೀತಿ ಅಂತ ಹುಲಿಗೆ ಚಂದ. ಹುಲಿ ಬಿಟ್ಟು ಬೇರೆ ಪ್ರಾಣಿಯನ್ನು ಹುಲಿ ಹಿಡಿದ್ರೆ ಅದಾಗುದಿಲ್ಲ. ಹಾಗಾಗಿ ನಮ್ಮನ್ನ ಭಗವಂತ ಹಿಡಿತಾನೆ ಅಂದ್ರೆ ಅವನಿಗೆ ಗೊತ್ತಿದ್ದೇ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಅಂತ ರೀತಿಯ ವಿಶಿಷ್ಟವಾದ ವ್ಯಕ್ತಿತ್ವ ನಿನ್ನದು ಅಂತ ಅರ್ಜುನ ಕೃಷ್ಣನನ್ನ ಹಲವು ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ಪ್ರಾರ್ಥನೆ ಮಾಡಿ, ನೀನು ಮಾಡಿದ ಅಸಾಧಾರಣವಾದ ಕೆಲಸಗಳನ್ನ ನಾನು ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ದೇವರು ಎದುರಾದಾಗ ಅವನ ಗುಣಗಳನ್ನ ನಾವು ಮತ್ತೊಮ್ಮೆ ನೆನಪು ಮಾಡಿಕೊಂಡು ನಮ್ಮ ಬಾಯಿ ಶುದ್ಧ ಮಾಡಿಕೊಳ್ಬೇಕು. ನಾವು ತಿಳ್ಕೊಂಡದ್ದು ಸರಿ ಇದೆಯೋ ಇಲ್ವೋ ಅಂತ ದೇವರ ಮುಂದೆನೇ ಒಮ್ಮೆ ಹೇಳಿದ್ರೆ ಆಗ ದೇವರು, ಇಲ್ಲ ನೀನು ಈ ತಿಳ್ಕೊಂಡ ವಿಷಯದಲ್ಲಿ ತಪ್ಪಿದೆ, ಇದನ್ನು ಹೀಗೆ ತಿಳ್ಕೊಳ್ಬೇಕಿತ್ತು ಅಂತ ಸರಿ ಮಾಡ್ತಾನೆ. ಅದಕ್ಕೋಸ್ಕರ ದೇವರ ಮುಂದೆ ಎಲ್ಲವನ್ನು ನಾನು ಒಪ್ಪಿಸ್ತೇನೆ ಅಂತ ಹೇಳಿ ಮತ್ತೊಮ್ಮೆ ದೇವರನ್ನ ಕೈ ಎತ್ತಿ ಸ್ತೋತ್ರ ಮಾಡ್ತಾನೆ. ನೀನು ಹಿಂದೆ ಬದರಿಕಾವನದಲ್ಲಿ ಸುಮಾರು 10,000 ವರ್ಷಗಳ ಕಾಲ ತಪಸ್ಸು ಮಾಡಿದೆ. ಅಂದ್ರೆ ನಾರಾಯಣ ಅವತಾರದ ಕಥೆಯನ್ನು ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ನರನಾರಾಯಣರೇ ಈಗ ಮುಂದೆ ಈ ಯುದ್ಧದಲ್ಲಿ ಪ್ರಧಾನವಾದ ಪಾತ್ರ ವಹಿಸುವವರು. ಹಾಗಾಗಿ ನಾರಾಯಣನಾಗಿ ಋಷಿಯ ತಪಸ್ಸು ಹೇಗಿರ್ಬೇಕು, ಅಖಂಡಿತವಾದಂತಹ ಬ್ರಹ್ಮಚರ್ಯವನ್ನು ಹೇಗೆ ಪಾಲಿಸಬೇಕು ಅಂತ ನೀನು ತೋರಿಸಿಕೊಟ್ಟೆ. ಎಷ್ಟೋ 11,000 ವರ್ಷಗಳ ಕಾಲ ನೀನು ಪುಷ್ಕರದಲ್ಲಿ ನಿಂತುಕೊಂಡು ತಪಸ್ಸು ಮಾಡಿದೆ. ನೀನು ಕೂಡ ಕೈ ಎತ್ತಿ ಒಂದು ಕಾಲಲ್ಲಿ ನಿಂತು ಆಕಾಶಕ್ಕೆ ಮೋರೆ ಮಾಡಿ ಸೂರ್ಯನನ್ನ ದಿಟ್ಟ ಕಂಗಳಿಂದ
ದೃಷ್ಟಿ ಇಟ್ಟು ನೀನು ದೇವ್ರು ಯಾರನ್ನ ತಪಸ್ಸು ಮಾಡಬೇಕು? ಅವನಿಗಿಂತ ಮಿಗಿಲಾದ ಒಂದು ತತ್ವ ಇಲ್ಲ. ಆದ್ರೆ ಒಂದ್ಸರ್ತಿ ಹೇಗ್ ತಪಸ್ಸು ಮಾಡಬೇಕು ಅಂತ ಅವನು ತೋರಿಸದೇ ಇದ್ರೆ, ಯಾರನ್ನ ತಪಸ್ಸು ಮಾಡಬೇಕು ಅಂತ ಅವನು ಹೇಳದೇ ಇದ್ರೆ, ತಪಸ್ಸು ಮಾಡುವ ರೀತಿಗಳ ಪರಿಚಯವನ್ನ ಕೊಡದೇ ಇದ್ರೆ ಉಳಿದವ್ರು ಹೇಗೆ ತಪಸ್ಸು ಮಾಡುದು? ಯಾವುದೋ ಒಂದು ಕಂಪನಿ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡಿ ಕೊಡುತ್ತೆ. ಆರಂಭದಲ್ಲಿ ಅದರ ಜಾಹೀರಾತು ಇರುತ್ತೆ, ಅದಕ್ಕೊಂದು ಡೆಮೋ ಕ್ಲಾಸ್ ಅಂತ ಇರುತ್ತೆ. ನಿಮ್ಗೆ ಒಂದ್ಸರ್ತಿ ಅದು ಪ್ರಾಕ್ಟೀಸ್ ಮಾಡುವಾಗ ಎಲ್ಲರೂ ತೋರಿಸ್ತಾರೆ. ಆದ್ರೆ ಪ್ರತಿ ಸರ್ತಿ ಡೆಮೋ ಕ್ಲಾಸ್ ಎಷ್ಟು ಜನಕ್ಕೆ ಕೊಡುದು, ಎಷ್ಟು ಹಳ್ಳಿಗೆ ಕೊಡುದು, ಎಷ್ಟು ಊರಿಗೆ ಕೊಡುದು? ಕೊನೆಗೆ ಅದಕ್ಕೊಂದು ಮ್ಯಾನ್ಯುವಲ್ ಕೊಡ್ತಾರೆ, ಅದರೊಳಗೆ ಇರುತ್ತೆ. ಅದ್ರಲ್ಲಿ ಒಂದು ಚಿತ್ರ ಕೊಟ್ಟು, ಈ ಪಿನ್ ಇದಕ್ಕೆ, ಇದನ್ನು ಹೀಗೆ ಬಿಡಿಸ್ಬೇಕು, ಉಲ್ಟಾ ಬಿಡಿಸಿದ್ರೆ ಕರೆಂಟ್ ಹೊಡೆಯುತ್ತೆ, ಸ್ಟ್ರೈಟ್ ಬಿಡಿಸಿದ್ರೆ ನಿಮ್ಗೆ ಕರೆಕ್ಟ್ ಉಪಯೋಗಕ್ಕೆ ಬರುತ್ತೆ ಅಂತ ಎಲ್ಲ ಕೊಟ್ಟು ಹೋಗ್ತಾರೆ. ಅಂದ್ರೆ ಹೇಗೆ ಭಗವಂತ ಒಂದು ಸರ್ತಿ ತೋರಿಸ್ತಾನೆ, ಆದ್ರೆ ಪ್ರತಿ ಸರ್ತಿ ತೋರಿಸ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಗೆ ಮಹಾಭಾರತ ಇಟ್ಟ, ಗೀತೆಯನ್ನ ಕೊಟ್ಟ, ಭಾಗವತವನ್ನ ತೆರೆದಿಟ್ಟ. ಇದೆಲ್ಲ ಮ್ಯಾನ್ಯುವಲ್ಗಳು. ದೇವರನ್ನ ತಿಳಿಯುವುದಕ್ಕೆ, ದೇವರು ಕೊಟ್ಟಿರುವ ಈ ಜೀವನವನ್ನ ನಡೆಸುವ ರೀತಿ ಬಗೆ ಹೇಗೆ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ನಮಗೆ ಅದರ ಪ್ರತಿರೂಪವನ್ನ ತೆಗೆದಿಟ್ಟ. ಹಾಗೆ ನೀನು ಕೂಡ ವ್ಯಾಸನಾಗಿ ಇಡೀ ಪುರಾಣಗಳ ಪ್ರಪಂಚವನ್ನ ತೆರೆದಿಟ್ಟೆ. ಸರಸ್ವತಿ ನದಿ ತೀರದಲ್ಲಿಯೂ ನೀನು 12 ವರ್ಷಗಳ ಕಾಲ ಸಕ್ರಿಯವಾದ, ಅಂದ್ರೆ ಕೃಷ್ಣನಾಗಿದ್ದಾಗಲೇ ಒಂದು ವಿಚಿತ್ರವಾದ ಯಾಗವನ್ನ ಮಾಡಿದ್ದಿ. ಅಂದ್ರೆ ಹೊರಗೆ ಪ್ರಪಂಚದಲ್ಲಿ 12 ವರ್ಷ ಆಗಿತ್ತು, ಆದ್ರೆ ಕೃಷ್ಣನ ವ್ಯವಸ್ಥೆಯಲ್ಲಿ ಅದು ಒಂದೇ ದಿವಸದಲ್ಲಿ ತಿರುಗಿತ್ತು. ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದು ದೇವರ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಅಂತ ಕಾಲವನ್ನ ಬೇಕಾದಂತೆ ತಿರುಗಿಸಬಲ್ಲವನಿಗೆ ಮಾತ್ರ ಗೊತ್ತಾಗುತ್ತೆ. ಅವನು ಒಂದ್ಸರ್ತಿ ಗುರುವನ್ನ ಒಂದು ರೌಂಡ್ ತಿರುಗಿಸಿದ್ನಂತೆ, 12 ವರ್ಷ ಆಗೋಯ್ತು. ಹೊರಗೆ ಗೊತ್ತೇ ಆಗ್ಲಿಲ್ಲ 12 ವರ್ಷ ಆಯ್ತು ಅಂತ. ಆದ್ರೆ ಆ ಯಾಗ 12 ವರ್ಷದ್ದು. ಆದ್ರೆ ಅದನ್ನ ಮಾಡಿ ಬೇಗ ಮುಗಿಸ್ಬೇಕು, ಕೃಷ್ಣನ ಹತ್ರ ಪುರುಸೊತ್ತಿಲ್ಲ, ತುಂಬಾ ಕೆಲಸ ಇತ್ತು ಅಂತ. ಒಂದೇ ದಿವಸದಲ್ಲಿ ಮಾಡಬಲ್ಲೆ, ನಾನು ಕಾಲಾತೀತ, ನಾನು ಗುಣಾತೀತ, ನಾನು ಕಾಲಾತೀತ, ನಾನು ದೇಶಾತೀತ, ನಾನು ಯಾವುದನ್ನು ನೀವು ಬಾರ್ಡರ್ ಹಾಕಿ ದೇವರು ಇದ್ರೊಳಗಿದ್ದಾನೆ ಅಂತ ಹೇಳಿಕ್ ಬರುವುದಿಲ್ಲ ಅನ್ನೋದನ್ನ ಮತ್ತೆ 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 ತೋರಿಸ್ತಾ ಇರ್ತಾನೆ. ಹಾಗೆ ಈ ರೀತಿ ಒಂದು ವಿಶಿಷ್ಟವಾದ ಯಾಗವನ್ನು ನೀನು ಮಾಡಿ ಮುಗಿಸಿದೆ. ಆ ನಂತರ ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಅಂದ್ರೆ, ವ್ಯಾಸರು, ದೇವಲರು, ಅಸಿತ ಮತ್ತು ನಾರದರು ಈ ಬಗ್ಗೆ ನಿನ್ನ ಅಸಾಧಾರಣವಾದ ಕಾರ್ಯಭಾರಗಳನ್ನ ನಮಗೆ ಕಿವಿಗೆ ಮತ್ತೆ 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 ಹಾಕ್ತಾ ಇರ್ತಾರೆ. ಕಥಾಶ್ರವಣ ಮಾಡೋ ನಿರಂತರ ಅಂತ ನಮ್ಮ ಕಿವಿಗೆ ಬೀಳುವಂತೆ ಮಾಡ್ತಿರ್ತಾರೆ. ಹೇ ಕೃಷ್ಣ, ಹೇ ವಾಸುದೇವ, ನೀನು ಕ್ಷೇತ್ರಜ್ಞನೂ ಹೌದು, ಎಲ್ಲದಕ್ಕೂ ಆದಿಯೂ ಹೌದು, ಎಲ್ಲದಕ್ಕೂ ಕೊನೆಯೂ ಹೌದು. ನಿನಗೆ ಯಾರು ಆದಿ ಇಲ್ಲ, ನಿನಗೆಂದೂ ಕೊನೆ ಇಲ್ಲ. ಆದ್ರೆ ಉಳಿದ ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಅದು ನಿನ್ನಿಂದಲೇ ಕಂಡು ಬಿಡುವುದು. ನೀನ್ ಕಂಡು ಬಿಟ್ರೆ ಉಳಿದದ್ದಕ್ಕೆಲ್ಲ ಬದುಕು ಇದೆ. ನೀನು ಅಕಸ್ಮಾತ್ ಕೈ ಬಿಟ್ರೆ, ಒಂದು ತಮಾಷೆ ಕತೆ ಹೇಳ್ತಾರೆ, ರಾಮಾಯಣದಲ್ಲಿ ಇಲ್ಲ. ಎಲ್ಲ ಕಪಿಗಳು ಕಲ್ಲನ್ನ ತೇಲಿ ಬಿಟ್ಟಾಗ ರಾಮನಿಗೂ ಬಿಡಬೇಕು ಅಂತ ಅನ್ನಿಸ್ತಂತೆ. ಅವನು ಕಲ್ಲು ಬಿಟ್ಟ, ಎಲ್ರು ಬಿಟ್ಟದ್ ತೇಲಿತ್ತು, ರಾಮ ಕೈ ಬಿಟ್ಟದ್ ಮುಳುಗೋಯ್ತು. ಹನುಮಂತನ ಹತ್ರ ಸುಮ್ಮನೆ ಕೇಳಿದಂತೆ, ಯಾಕೆ ಹೀಗಾಯ್ತು ಅಂತ. ಅದಕ್ಕೆ ಹನುಮಂತ ತಕ್ಷಣ ಹೇಳಿದಂತೆ, ನೀನ್ ಕೈ ಬಿಟ್ರೆ ಯಾರಪ್ಪ ಹೇಳ್ತಾರೆ, ನೀನ್ ಕೈ ಬಿಟ್ರೆ ಜಗತ್ತೇ ಮುಳುಗೋಗುತ್ತೆ. ಅದನ್ನ ನೀನ್ ಕೈ ಬಿಡಬಾರ್ದು, ನೀನ್ ಕೈ ಹಿಡ್ಕೊಳ್ಬೇಕು. ನಮ್ಮನ್ನೆಲ್ಲ ಕೈ ಹಿಡಿದವ, ನೀನ್ ಕೈ ಬಿಟ್ರೆ ಅದು ಹೇಗೆ ಬದುಕಿ ತೇಲಿ ಬರುತ್ತೆ ಹೇಳು. ಹಾಗಾಗಿ ಭಗವಂತನ ಕೈಯಲ್ಲಿ ನಾವು ಸುರಕ್ಷಿತ ಅನ್ನುವ ಭಾವದೊಂದಿಗೆ ಅವನಿಗೆ ಶರಣಾಗಬೇಕು. ಹಾಗೆ ನೀನು ಎಲ್ಲರನ್ನು ಹಿಡಿದಿಡುವವ. ನಿನ್ನದೇ ಮಗನಾಗಿ ಭೂಮಿಗೆ ಕುವರನಾಗಿ ನರಕಾಸುರ ಅನೇಕ ತಪ್ಪುಗಳನ್ನ ಮಾಡಿ ಕೊನೆಗೆ ನಿನ್ನಿಂದಲೇ ಹತನಾದ. ಅವನು ಈ ಯುಗದವನಲ್ಲ, ಅವನು ಬಹಳ ಹಿಂದಿನ ಯುಗದವನು. ಆ ವರಾಹಾವತಾರದ ಕಾಲದಲ್ಲಿ ಅವನ ಬೆವರ ಹನಿ ಭೂಮಿಗೆ ಬಿದ್ದಾಗ ಹುಟ್ಟಿದವನು ನರಕಾಸುರ. ನಮಗೆ ಈ ಕಥೆಯನ್ನ ನರಕಾಸುರನ ವಧೆಯ ಸಂದರ್ಭದಲ್ಲಿ ಹೇಳುತ್ತೆ ಅದು. ಅವನು ಎಲ್ಲರ ಕಣ್ಣಿಗೆ ಸರಿಯಾಗಿ ಗುರುತಿಗೆ ಬಂದದ್ದು ಕೃಷ್ಣಾವತಾರ ಕಾಲದಲ್ಲಿ, ಅದಕ್ಕಿಂತ ಮುಂಚಿನವನವನು. ಆದ್ರೆ ಹುಡುಕಿ ನೋಡಿ, ದೇವರಿಗೆ ಸಾಮಾನ್ಯ ಎಲ್ರಿಗೂ ತಮ್ಮ ಮಕ್ಕಳು ಅಂದ್ರೆ ತಪ್ಪು ಮಾಡಿದಾಗ ಸ್ವಲ್ಪ ಸಹನೆ ಜಾಸ್ತಿ ಇರುತ್ತೆ. ನಮ್ಮ ಮಗು ಅಲ್ವಾ, ಏನಾದ್ರೂ ಮಾಡಿ ಬಿಡಿಸಿ ಸ್ವಾಮಿ, ತಪ್ಪು ಮಾಡಿದಾನೆ ಹೌದು, ಅದಕ್ಕೆ ನಾನು ಕ್ಷಮೆ ಕೇಳ್ತೇನೆ ಅಂತ ಏನೋ ಮಾಡ್ತಾರೆ. ಕೃಷ್ಣ ತಪ್ಪು ಮಾಡಿದ್ರೆ ನನ್ನ ಮಗನೇ ಆದ್ರೂ ಸರಿ, ಶಿಕ್ಷೆಗೆ ಖಚಿತ. ಅದರಲ್ಲಿ ಮತ್ತೆ ವ್ಯವಹಾರ, ಕೇಸ್ ಖುಲಾಸೆ ಮಾಡುದು, ಇದೆಲ್ಲ ನಮ್ಮವರು, ನಮ್ಮ ಪಾರ್ಟಿಯವರು ಅಂತ ಹೇಳಿ ಕೃಷ್ಣ ಯಾವ ಕಾರಣಕ್ಕೂ ಯಾರನ್ನೂ ಬಿಟ್ಟು ಕೊಡ್ಲಿಲ್ಲ. ಮುಂದೆ ದೈತ್ಯದಾನವರೆಲ್ಲ ನಿನ್ನ ನಾರಾಯಣನ ಮೂಲ ರೂಪದಲ್ಲಿ, ಅಂದ್ರೆ ವಿಷ್ಣು ಆಗಿದ್ದಾಗಲೇ ಅನೇಕ ರಾಕ್ಷಸರು ಭಗವಂತನ ಮೇಲೆ ದಾಳಿಯನ್ನ ಮಾಡಿದ್ರು, ದೇವತೆಗಳನ್ನೆಲ್ಲ ಸೋಲಿಸುವ ಪ್ರಯತ್ನ ಮಾಡಿದ್ರು. ಆ ಎಲ್ಲ ಸಂದರ್ಭದಲ್ಲಿ ನೀನು ಅವರಿಗೆ ರಕ್ಷಣೆ ಕೊಟ್ಟಿದ್ದೆ.
ಜಗತ್ತಿನಲ್ಲಿ ಏನೆಲ್ಲ ಹೆಸರಿದೆ ಅದು ನಿನ್ನದೇ. ಈ ಅಧ್ಯಾಯ ಇದೆಯಲ್ವಾ, ಇದು ಒಂದು ರೀತಿಯಲ್ಲಿ ಸಮಗ್ರ ವಿಷ್ಣು ಸೂಕ್ತ ಅಥವಾ ಬೇರೆ ಬೇರೆ ಕಡೆ ಬಂದ ಎಲ್ಲ ಸೂಕ್ತಗಳ ಸಾರ ಇದು. ಯಾಕೆ ಮಹಾಭಾರತ ಓದಬೇಕು ಅಂದ್ರೆ, ವೇದ ಓದ್ಲಿಕ್ಕೆ ಆಗದೇ ಇದ್ರು ವೇದದಲ್ಲಿ ಏನು ಹೇಳಿದ್ದಾರೋ ಅದರ ವಿವರಣೆಯೇ ಇದೆಲ್ಲವೂ ಕೂಡ. ಯೋ ದೇವಾನಾಂ ನಾಮಧ ಏಕ ಏವ ಅಂತ ಒಂದು ಸುಂದರವಾದ ಮಂತ್ರ ಇದೆ. ಯಾವುದೆಲ್ಲ ಜಗತ್ತಿನಲ್ಲಿ ನಾಮಗಳು ಇವೆಯೋ ಅದರೆಲ್ಲದರ ನಾಮಧಾರಕ ಅದು ಭಗವಂತನೇ. ಉಳಿದವರಿಗೆ ಭಗವಂತ ಬಾಡಿಗೆ ಕೊಟ್ಟದ್ದು, ಅದು ನಿಜವಾದ ಹೆಸರು ಭಗವಂತನದ್ದು. ಹೇಗೆ ಗೊತ್ತಾಗುತ್ತೆ ಭಗವಂತನ ಹೆಸರದು ಅಂತಂದ್ರೆ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಅಲ್ಲಿರುವ ಪ್ರತಿಯೊಂದು ನಾಮವೂ ಕೂಡ ಅದಕ್ಕೊಂದು ಅರ್ಥ ಇದೆ. ಒಂದರ್ಥ ಅಲ್ಲ, ಎಷ್ಟರ್ಥ ಇದ್ರೂ ಆ ಎಲ್ಲ ಅರ್ಥವು ಯಾರಲ್ಲಿ ಸೇರುತ್ತೋ ಅವನು ಆ ಪದದ ನಿಜವಾದ ಅರ್ಥ. ಒಂದು ಸಾಮಾನ್ಯ ನಿಯಮ ತಿಳ್ಕೊಳ್ಳಿ, ಒಂದು ವಸ್ತು ಇದೆ ಅಂದ್ರೆ ಅದಕ್ಕೊಂದು ಹೆಸರಿದೆ. ಒಂದು ಹೆಸರಿದೆ ಅಂದ್ರೆ ಅದರ ವಾಚ್ಯವಾದ ಅದನ್ನ ಪ್ರತಿಪಾದಿಸುವ ಒಂದು ಪದಾರ್ಥ ಇದೆ. ನಮ್ಗೆ ಅರ್ಥ ಆಗುದು ಅಂದ್ರೆ ಈ ಮೈಕ್ ಅಂದ್ರೆ ನಮ್ಮ ತಲೆಯಲ್ಲಿ ಒಂದು ಅರ್ಥ ಆಗುತ್ತಲ್ವಾ, ಅದು ಈ ವಸ್ತು ಇಲ್ಲದೆ ಇದ್ರೆ ಅರ್ಥ ಆಗ್ತಿರ್ಲಿಲ್ಲ. ಈ ವಸ್ತುವನ್ನು ನೋಡಿದ್ಮೇಲೆನೆ ಮೈಕ್ ಅಂದ್ರೆ ಏನು ಅಂತ ಇಲ್ಲಿ ತಲೆ ಒಳಗೆ ಹೋಗುದು. ಹಾಗಾಗಿ ಮೊದಲು ಈ ವಸ್ತು ಪದಾರ್ಥ, ಮೈಕ್ ಅನ್ನೋ ಪದ, ಇದು ಎರಡು ಅವಿನಾಭಾವ, ಒಂದನ್ನು ಬಿಟ್ಟು ಒಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ವೇದ ಮತ್ತು ವಿಷ್ಣು ಅಥವಾ ಅದರ ಪ್ರತಿಪದಾರ್ಥವಾದ ಭಗವಂತ, ಇದೆರಡು ಅವಿನಾಭಾವವಾದ ವಸ್ತುಗಳು. ಅಂದ್ರೆ ಯಾವಾಗದಿಂದ ಶುರುವಾಯಿತು ಅಂತ ಪ್ರಶ್ನೆಯೇ ಇಲ್ಲ. ಆಕಾಶ ಯಾವಾಗದಿಂದ ಬಂತು? ಆಕಾಶ ಯಾವಾಗದಿಂದಲೂ ಇದೆ. ಆಕಾಶ ಹುಟ್ಟಿತು, ಯಾವಾಗ ಹುಟ್ಟಿತು? ಎಲ್ಲಿ ಹುಟ್ಟಿತು? ಅದರ ಹಿಂದೆ ಮತ್ತೆ ಎಲ್ಲಿ ಅಂತ ಬಂದ್ರೆ ಆಕಾಶವೇ ಬಂತ? ಟೈಮ್ ಹುಟ್ಟಿತು, ಯಾವಾಗ ಹುಟ್ಟಿತು? ಟೈಮೇ ಬಂತ? ಹಾಗೆ ಟೈಮ್ ಹುಟ್ಟುವುದಿಲ್ಲ, ಆಕಾಶ ಹುಟ್ಟುವುದಿಲ್ಲ. ಆ ಆಕಾಶದ ಗುಣಶಬ್ದ ಅದೇ ವೇದ. ವೇದ ಇದೆ ಅಂದಮೇಲೆ ವೇದಕ್ಕೆ ಪ್ರತಿಪಾದ್ಯವಾದ ವಸ್ತು ಒಂದಿದೆ. ಬಹಳ ಸೂಕ್ಷ್ಮವಾದ ವಿಷಯ. ಅರ್ಜುನ ಎಷ್ಟು ಸರಳವಾಗಿ ಹೇಳಿಬಿಡ್ತಾನೆ. ಅದು ನಾನು ಇಲ್ಲಿ ಹೇಳಿದ್ದು ನಿಮ್ಗೆ ಅರ್ಥ ಆಗುದಿಲ್ಲ ಅಂತ ನಾನು ಅದರ ಹಿಂದಿನ ಸ್ವಲ್ಪ ವಿವರಣೆಯನ್ನು ಬಿಡಿಸಿ ಹೇಳ್ತಾ ಇದ್ದೇನೆ. ವೇದಗಳು ಅಪೌರುಷೇಯ, ಯಾರು ಬರೆದದ್ದಲ್ಲ. ಅಲ್ಲರಿ, ಅದು ಹೇಗೆ ಸಾಧ್ಯ? ಯಾರು ಬರೆಯದೆ ಒಂದು ವಾಕ್ಯ ಇರುವುದು ಸಾಧ್ಯನಾ? ಯಾರು ಬರೀಲಿಲ್ಲ, ವಾಕ್ಯ ಇದೆ ಅಂತ ನೀವು ಹೇಳ್ತೀರಾ ಅಂದ್ರೆ ವಾಕ್ಯ ಇರುವುದಲ್ಲ. ಈಗ ಬೆಂಕಿ ಉರಿಯತ್ತೆ ಮೇಲ್ಮುಖವಾಗಿ, ಬೆಂಕಿ ಮೇಲ್ಮುಖವಾಗಿ ಉರಿಯತ್ತೆ ಅನ್ನೋದು ನಿಯಮ. ಆ ನಿಯಮ ಇಡೀ ಪ್ರಪಂಚದ ವ್ಯವಸ್ಥೆಯ ನಿಯಮ. ಅದು ಆ ನಿಯಮವನ್ನ ವೇದ ಹೇಳುತ್ತೆ. ಹೇಳಿದ್ದನ್ನ ಋಷಿಗಳು ತಮ್ಮ ದರ್ಶನದ ಕಾಲದಲ್ಲಿ ಅರ್ಥ ಆಗುತ್ತೆ ಅವರಿಗೆ. ಓ, ಇದೇ ನಿಯಮ. ಈಗ ಯಾರು ನ್ಯೂಟನ್ನನಿಗೆ ಮೇಲಿನಿಂದ ಕಳಚಿ ಬಿತ್ತು, ಅವನು ಹೇಳಿದ್ಮೇಲೆ ಆ ನಿಯಮ ಜಗತ್ತಲ್ಲಿ ಹುಟ್ಟಿದ್ದ? ಅದಕ್ಕಿಂತ ಮುಂಚೆ ಇತ್ತಲ್ವಾ? ಹಾಗಾದ್ರೆ ನಿಯಮವನ್ನು ಕಂಡು ಹಿಡಿದ ಅಂದ್ರೆ ಏನರ್ಥ? ಇದ್ದದ್ದನ್ನ ಹೇಳಿದ. ಹಾಗೆ ವೇದದಲ್ಲಿ ಎಲ್ಲಾ ನಿಯಮಗಳು ಇವೆ. ಅದನ್ನ ಯಾವನೋ ಒಬ್ಬ ಋಷಿ ಮೊದಲು ಅದನ್ನ ರಿವೀಲ್ ಮಾಡ್ತಾನೆ, ಆಗ ನಮ್ಗೆ ಅದನ್ನು ವೇದ ಅಂತ ದಾಖಲೆ ಮಾಡಿ ಕೊಡ್ತಾರೆ. ಅದರ ಸ್ವಾರಸ್ಯ ಏನು ಅಂದ್ರೆ ಅದರಲ್ಲಿ ಪದಗಳು ಸ್ವರಗಳು ವ್ಯತ್ಯಾಸ ಆಗುದಿಲ್ಲ. ಎಷ್ಟು ಜನ್ಮಾಂತರಗಳು, ಎಷ್ಟು ಕಾಲಾಂತರಗಳು, ಎಷ್ಟು ಸೃಷ್ಟ್ಯಂತರಗಳು ಹುಟ್ಟಿದ್ರು ಕೂಡ ಆ ಪರ್ಮಿಟೇಷನ್ ಕಾಂಬಿನೇಷನ್, ಅದರ ಪದಗಳ ಆನುಪೂರ್ವಿ ಒಂದೇ ರೀತಿ ಇರುತ್ತೆ. ಅಗ್ನಿಮೀಳೆ ಪುರೋಹಿತಂ ಅನ್ನೋದು ವೇದದ ಮೊದಲ ಮಂತ್ರ ಆದ್ರೆ ಮುಂದಿನ ಯುಗದಲ್ಲಿ ಅದು ಅಗ್ನಿಗಿಂತ ಸ್ವಲ್ಪ ವಹ್ನಿ ಚೆನ್ನಾಗಿದೆ, ವಹ್ನಿ ಮೀಳೆ ಪುರೋಹಿತಂ ಅಂತ ಮಾಡೋಣ ಅಂದ್ರೆ ಅದಾಗುದಿಲ್ಲ. ಎಲ್ಲಾ ಕಾಲಕ್ಕದು ಅಗ್ನಿಯೇ. ವೇದವ್ಯಾಸರು ರಚನೆ ಮಾಡುವ ಪುರಾಣದಲ್ಲಿ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಅದು ಕಥೆ, ಅದು ಅಪೌರುಷೇಯ ಅಲ್ಲ, ಅದು ಪೌರುಷೇಯ. ಅದು ಕಥೆ ಅದೇ ಇರುತ್ತೆ. ಕಥೆಗಳಲ್ಲಿ ಪದಗಳ ವ್ಯತ್ಯಾಸ, ರೂಪಾಂತರಗಳು, ವೃತ್ಯಂತರಗಳು, ಉದಾಹರಣೆಯ ಅಂತರಗಳು ಇತ್ಯಾದಿಗಳು ವ್ಯವಸ್ಥೆಯ ಒಂದು ಶೈಲಿಯ ಬದಲಾವಣೆ ಉಂಟಾಗುತ್ತೆ. ಹಾಗೆ ಇಲ್ಲಿ ಅರ್ಜುನ ಹೇಳ್ತಾನೆ, ಎಲ್ಲಾ ಪದಗಳ ನಿಜವಾದ ಅರ್ಥ ನೀನೇ. ಅವನು ಎಲ್ಲಿವರೆಗೆ ಹೇಳ್ತಾನೆ ಅಂದ್ರೆ, ಯಮನು ನೀನೆ, ವನ್ನಿಯು ನೀನೆ, ವಾಯುವು ನೀನೆ, ಕುಬೇರ ನೀನೆ, ರುದ್ರ, ಕಾಲ, ಆಕಾಶ, ಭೂಮಿ, ದಿಕ್ಕು, ಧರ್ಮ, ಧಾತೃ, ಏನೇನು ಪದಗಳನ್ನ ನಾವು ಕೇಳ್ತೇವೆ ಅದೆಲ್ಲವೂ ನೀನೆ. ನೀನೆ ಅಂದ್ರೆ ಸೂರ್ಯನು ನೀನೆ, ಚಂದ್ರನು ನೀನೆ ಅಂದ್ರೆ ಸೂರ್ಯ ಚಂದ್ರ ನೀನೆ ಅಂತ ಅರ್ಥ ಅಲ್ಲ. ಸೂರ್ಯ ಚಂದ್ರ ಅನ್ನುವ ನಿಜವಾದ ಪದಾರ್ಥ ನೀನು. ಅದನ್ನು ಎಷ್ಟು ಸ್ಪಷ್ಟ ಹೇಳುತ್ತೆ ಅಂದ್ರೆ, ಅವನೊಂದು ಮಾತು ಹೇಳ್ತಾನೆ, ಸೂರ್ಯನೆಂಬ ಜೀವನಿಗೆ ಬೆಳಗುವ ಶಕ್ತಿ ಕೊಟ್ಟವನು ನೀನೆ. ಎಚ್ಚಂದ್ರಮಸಿ ಎಚ್ಚಾಗ್ನೋ ತತ್ತೇಜೋ ವಿಧಿ ಮಾಮಕಂ. ಕೃಷ್ಣ 15ನೇ ಅಧ್ಯಾಯದಲ್ಲಿ ಸ್ಪಷ್ಟ ಬಿಡಿಸಿ ಹೇಳಿದ, ಯಾವ ಚಂದ್ರನಲ್ಲಿ, ಯಾವ ಸೂರ್ಯನಲ್ಲಿ, ಯಾವ ಅಗ್ನಿಯಲ್ಲಿ ಬೆಳಕು ಅನ್ನೋದು ಜಗತ್ತಿಗೆ ಏನು ಕಾಣಿಸುತ್ತೋ ಆ ಒಳಗಿನಿಂದ ಬೆಳಕು ಕೊಡುವವನು, ಜೀವನಲ್ಲಿ ನಿಂತು ಶಕ್ತಿಯನ್ನು ತುಂಬುವವನು ನಾನೇ.
ಇಷ್ಟು ಬಿಡಿಸಿ ಹೇಳಿದ ಮೇಲೂ ಎಲ್ಲ ಬೇರೆ ಅರ್ಥ ಆಗದೆ ಎಲ್ಲ ಒಂದೇ ಅಂತ ಅಂದು ಬಿಟ್ರೆ ಬಹಳ ಕಷ್ಟ. ನಾಮಧ ಅಂದ್ರೆ ಏನು? ಎಲ್ಲಾ ನಾಮಗಳನ್ನು ಹೊತ್ತವನು. ಆಯ್ತಪ್ಪ, ಅಗ್ನಿ ಅಂದ್ರೆ ನಮ್ಗೆ ಗೊತ್ತಿರುವುದು ಬೆಂಕಿ, ನೀವು ದೇವರು ಅಂತ ಹೇಳ್ತೀರಿ, ನೀವು ಹೇಳಿದಿರಿ ಅಂತ ನಂಬಬಹುದು. ಬಿಟ್ರೆ ನಿಜವಾಗಿ ಆ ಪದ ದೇವರನ್ನು ಹೇಳುತ್ತಾ ಅಂತ ಕೇಳಿದ್ರೆ ಹೇಳುತ್ತೆ. ಒಂದು ಲಾಜಿಕ್ ಮಾಡಿ ಮತ್ತೆ ಉಳಿದದ ಅರ್ಥ ನೋಡೋಣ. ಈಗ ನೋಡಿ, ಅಗ್ನಿ ಯಾವತ್ತೋ ಕಣ್ಣು ಬಿಟ್ಟದ್ದು. ಪ್ರಾಣದ್ವಾಯುರಜಾಯತ, ಅಗ್ನಿ ಪ್ರಾಣ, ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣದ್ವಾಯುರಜಾಯತ. ಅಗ್ನಿ ಹುಟ್ಟಿದ, ವಾಯು ಹುಟ್ಟಿದ ಅಂತ ಹೇಳಿದ್ರು. ಅಂದ್ರೆ ಅದಕ್ಕಿಂತ ಮುಂಚೆ ಅವ್ರು ಇರ್ಲಿಲ್ಲ. ಸೃಷ್ಟಿಗಿಂತ ಮುಂಚೆ ನಾಣ್ಯ ಕಿಂಚನ ಮಿಷತ್, ಯಾವುದೂ ಇರ್ಲಿಲ್ಲ. ಕೇವಲ ಭಗವಂತ ಒಬ್ಬನೇ ಇದ್ದದ್ದು. ಆಲದೆಲೆಯ ಮೇಲೆ ಮಲಗಿದ ಶಿಶುವೆ ಅಂತ ನಾವು ಅದನ್ನೇ ಹೇಳುದು. ಹಾಗಾದ್ರೆ ಯಾರೂ ಇಲ್ಲದೆ ಇದ್ದಾಗ ವೇದ ಇತ್ತು. ಒಂದು ಪದ ಇದೆ ಅಂದ್ಮೇಲೆ ಅದಕ್ಕೆ ಪದಾರ್ಥ ಇರಲೇಬೇಕು. ಅದು ಯಾರು ಅಂದ್ರೆ ಎಲೆ ಅಂದ್ರೆ ಪದ, ಎಲೆಯ ಮೇಲಿರುವ ಶಿಶು ಅಂದ್ರೆ ಪದಾರ್ಥ. ಅದು ಮೊದಲ ಸಂಬಂಧ, ಅದು ಅನಾದಿ ಕಾಲದಿಂದ ಇದೆ. ಆಮೇಲೆ ಅಗ್ನಿ ಹುಟ್ಟಿದಾಗ ಅವನಿಗೆ ಹೆಸರು ಬೇಕಾಯಿತು. ಈಗ ರುದ್ರನ ಕಥೆ ಹೇಳುವಾಗ ಹಾಗೆ ಹೇಳ್ತಾರೆ, ಕ್ರೋಧ ಸಂಭವ ಅಂತ. ಕೋಪದಿಂದ ರುದ್ರದೇವರು ಹುಟ್ಟಿದ ತಕ್ಷಣ ಗೊಳೋ ಅಂತ ಅಳ್ಳಿಕ್ ಶುರು ಮಾಡಿದ್ರಂತೆ. ನಮ್ಮ ಹಾಗೆ ಅಳುದಲ್ಲ. ಅಳುದು ಅಂದ್ರೆ ಏನಾದ್ರೂ ಸೃಷ್ಟಿ ಆದ್ಮೇಲೆ ನಮ್ಗೆ ಕೆಲಸ ಕೊಡ್ಬೇಕು, ನಮ್ಗೊಂದು ಪದವಿ ಬೇಕು, ನಾನು ಏನ್ ಮಾಡ್ಬೇಕು ಅಂತ ಹೇಳ್ಬೇಕು. ಸುಮ್ಮನೆ ಸೃಷ್ಟಿ ಮಾಡಿ ನಿಮ್ಮನ್ನ ಯಾವ್ದೋ ಊರಿಗೆ ಬರ್ಲಿಕ್ಕೆ ಹೇಳ್ತಾರೆ, ನೀವು ಬಹಳ ನಮ್ಗೇನೋ ಬೆಲೆ ಇದೆ ಅಂತ ಅನ್ಕೊಂಡು ನೀವಲ್ಲ ಹೋಗ್ತಾರೆ. ಅವ್ರು 3 ದಿವಸ ಆದ್ರೂ ನಿಮ್ಮನ್ನ ಏನ್ ಕೆಲಸ ಹೇಳಲ್ಲ, ಬರೀ ಊಟ ಮಾಡಿ ಮಲ್ಕೊಳ್ಳಿ, ತಿನ್ನಿ, ಊಟ ಮಾಡಿ ತಿನ್ನಿ. ಅಲ್ಲರಿ, ನಮ್ಮನ್ನ ಯಾಕೆ ಕರೆದಿದ್ದೀರಿ ಹೇಳಿ, ನಮ್ಗೇನು ಜವಾಬ್ದಾರಿ ಕೊಟ್ಟರೆ ತಾನೇ ನಾವು ಮಾಡ್ಬೋದು. ನೀವೇನು ಕೊನೆಗೆ ಏನು ಕೆಲಸ ಮಾಡ್ಲಿಲ್ಲ ಅಂತ ಕೊನೆಯ ದಿವಸ ಸಭೆಯಲ್ಲಿ ಬೈದ್ರೆ ನಾವು ಕೇಳ್ತೀವಿ. ಹಾಗೆ ರುದ್ರದೇವರು ಸೃಷ್ಟಿ ಆದ್ಮೇಲೆ ನನ್ನ ಕೆಲಸ ಏನು ಹೇಳಿ, ನಂಗೊಂದು ಪದವಿ ಕೊಡಿ, ನನ್ಗೊಂದು ಹೆಸರು ಕೊಡಿ. ಸುಮ್ಮನೆ ನಾನು ಸೃಷ್ಟಿಯಾಗಿ ಕಣ್ಬಿಟ್ಕೊಂಡು ಕೊಡ್ಲಿಕ್ಕಲ್ಲ ನಾನು ಬಂದದ್ದು ಅಂತ ದೇವ್ರ ಹತ್ರ ತನ್ನ ಕೆಲಸ ಕೇಳಿದ. ಅದು ನಮ್ಗೆ ಹೇಳುವಾಗ ಅರ್ಥ ಅಂತ ಕೇಳಿಸುತ್ತೆ. ಅದಕ್ಕೆ ಹೇಳಿದ, ನಿಂಗೆ ಅಳಿಸುವುದೇ ಕೆಲಸ. 2 ಅರ್ಥ, ಒಂದು ಅಳಿಸುವುದು, ಒಂದು ಅಳಿಸುವುದು. ಇದು ರುದ್ರ ಶಬ್ದದ ಅರ್ಥ. ಈ ರುದ್ರ ಶಬ್ದದ ಅರ್ಥ ಮೊದಲು ಯಾರ ಹತ್ರ ಇದೆ ಅಂದ್ರೆ ಸ್ವತಃ ಭಗವಂತನ ಹತ್ರನೇ ಇದೆ. ಅವನೇ ತರುವವನು, ಅವನೇ ಕೊಂಡೋಗುವವನು. ಕೊಂಡೋಗುವಾಗ ಎಲ್ಲರೂ ಕಳ್ಕೊಂಡದ್ದಕ್ಕೆ ಅತ್ತೆ ಹೇಳ್ತಾರೆ. ಮತ್ತೆ ನಮ್ಮ ಪಾಪವನ್ನು ಅಳಿಸುವವನು ಅವನೇ. ನಾವು ಸಂಪತ್ತುಗಳನ್ನ ಪಡೆದ ಮೇಲೆ ಯಸ್ಯಾನುಗ್ರಹ ನಿಚ್ಚಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ನಮ್ಮನ್ನ ಕೂಗುವಂತೆ ಮಾಡುವವನೇ, ನಮ್ಮಲ್ಲಿದ್ದ ಸಂಪತ್ತನ್ನು ಕಳೆಯುವವನು ಅವನೇ. ಆದ್ರೆ ಆ ಹೆಸರು ಅದು ಆಮೇಲೆ ಅಗ್ನಿಗೋ ರುದ್ರನಿಗೋ ಯಾರಿಗೋ ಕೊಡ್ತಾನೆ. ಈಗ ಅಗ್ನಿ ಅಂದ್ರೆ ಏನು? ಅಗ ಅನ್ನು ನಯತಿ, ಚಲಿಸದೇ ಇರುವ ವಸ್ತುಗಳನ್ನ ಚಲಿಸುವಂತೆ ಮಾಡುವವನು. ಗ ಅಂದ್ರೆ ಹೋಗುವುದು, ಅಗ ಅಂದ್ರೆ ಹೋಗದಿರುವುದು. ಆ ಅಗ ಅನ್ನು ನಯತಿ, ಕೊಂಡೊಯ್ಯುತ್ತಾನೆ. ಅದು ಹೇಗೆ ಅಗ್ನಿಗೆ ಸಂಬಂಧ ಅಂದ್ರೆ ಬೆಂಕಿಗೆ ಹೇಗೆ ಸಂಬಂಧ ಆಗತ್ತೆ? ನೀವು ಒಲೆ ಮೇಲೆ ನೀರಿಟ್ರೆ ಒಲೆಗೆ ಬೆಂಕಿ ಹಾಕುವ ಮುನ್ನ ತಣ್ಣಗಿರುತ್ತೆ. ನೀವು ಬೆಂಕಿ ಹಾಕಿದ್ಮೇಲೆ ಅದರ ಬಿಸಿ ಶುರುವಾದ ತಕ್ಷಣ ಕುದಿ ಬರ್ಲಿಕ್ಕೆ ಶುರುವಾಗುತ್ತೆ. ನೀವು ಹೋಳು ಹಾಕಿದ್ರೆ ಸ್ಪಷ್ಟ ಕಾಣುತ್ತೆ. ಮೇಲೆ ಹೋಳು ಕೆಳಗೆ, ಮೇಲೆ ಕೆಳಗೆ ಓಡ್ತಾ ಇರುತ್ತೆ. ಅಂದ್ರೆ ಚಲಿಸದೇ ಇರುವ ನೀರಿಗೆ ಒಂದು ಚಲನೆ ಕೊಟ್ಟದ್ದು ಅಗ್ನಿ. ಹಾಗಾಗಿ ಅದಕ್ಕೆ ಅಗ್ನಿ ಅಂತ ಹೆಸರು. ಆದ್ರೆ ಆ ಅಗ್ನಿ ಹುಟ್ಟುವ ಮುಂಚೆಯೂ ಇಡೀ ಜಗತ್ತಿನಲ್ಲಿ ಒಂದು ಚಲನೆ ಇತ್ತಲ್ಲ. ಅಂದ್ರೆ ಆ ಅಗ್ನಿಯ ನಂತರದ ಅಗ್ನಿ ಯಾರು ಅಂದ್ರೆ ರುದ್ರದೇವನಿಗೆ ಅಗ್ನಿ ಅಂತ ಹೆಸರಿದೆ, ರುದ್ರಾಗ್ನಿ ಅಂತ ಕರೀತಾರೆ. ಅವನು ಹಾಗೇನೆ. ಅವನಿಗಿಂತ ಮುಂಚೆ ಪ್ರಾಣದೇವರಿಗೆ ಪ್ರಾಣಾಗ್ನಿ ಅಂತ ಹೆಸರಿದೆ. ಅವನಿಗಿಂತ ಮುಂಚೆ, ಅವನು ಹುಟ್ಟುವ ಮುಂಚೆ ನಾರಾಯಣಾಗ್ನಿ. ಅದು ಪರಮ ವೃತ್ತಿಯಿಂದ ಹೇಳುವ ಶಬ್ದ. ಅಂದ್ರೆ ಈಗ ಅಗ್ನಿ ಶಬ್ದಕ್ಕೆ ನಮ್ಗೆ ಒಂದರ್ಥ ಗೊತ್ತಿದೆ, ಆದ್ರೆ ಇನ್ನೊಂದು ಸುಂದರವಾದ ಅರ್ಥ ಇದೆ. ಅಗ್ರಣೀತ್ವಾತ್ ಅಗ್ನಿನಾಮ, ಎಲ್ಲರಿಗಿಂತ ಮೊದಲಿದ್ದವ ಅದು ಅಗ್ನಿ ಅಲ್ಲ. ಅಗ್ನಿರ್ವೈ ದೇವಾನಾಂ ಅವಮಃ. ಅಗ್ನಿ ದೇವತೆಗಳಲ್ಲಿ, ತತ್ವಾಭಿಮಾನಿ ದೇವತೆಗಳಲ್ಲಿ 15ವನು, ಕೊನೆಯವನು. ಅವಮಃ ಅಂದ್ರೆ ತುಂಬಾ ಕೆಳಗಿನವನು. ದೇವತೆಗಳ ಲೆಕ್ಕಾಚಾರ ನಮ್ಗಿಂತ ತುಂಬಾ ಎತ್ತರ. ನಾವು ಅಗ್ನಿದೇವ, ಇಂದ್ರ, ವರುಣ ಅಂತ ನಮ್ಮ ಅಕ್ಕಪಕ್ಕದ ಮನೆಯವರು ಅನ್ನೋ ತರ ಮಾತಾಡ್ತೇವೆ. ಅದರ ಉದ್ದೇಶ ಅವ್ರು ಕೊಟ್ಟ ಸಲುಗೆ. ಅದರ ಅರ್ಥ ಅವರು ನಮ್ಗೆ ಕೈಗೆ ಬಾಯಿಗೆ ಸಿಕ್ಕಿದ್ರು ಒಂದು ತಕ್ಷಣ ಅವರು ಸಾಮಾನ್ಯ ವ್ಯಕ್ತಿಗಳು ಅಂತ ಚಿಂತಿಸಬಾರದು. ಅವರ ಅರ್ಹತೆ, ಯೋಗ್ಯತೆ ಎಲ್ಲವೂ ನಮ್ಮ ಕೈ ಮೀರಿದ್ದು. ಆದ್ರೆ ಅಗ್ನಿ ಶಬ್ದದ ಒಂದರ್ಥ ಗೊತ್ತಾಯ್ತು, ಇನ್ನೊಂದರ್ಥದಲ್ಲಿ ಈ ಅಗ್ನಿಗೆ ಬರಲಿಲ್ಲ. ಅಗ್ರ್ಯತ್ವಾತ್ ಅಗ್ನಿನಾಮಾಸವು, ಎಲ್ಲರನ್ನ ಎತ್ತರಕ್ಕೆ ಏರಿಸುವವನು. ಅದು ಈ ಅಗ್ನಿಗಾಗುದಿಲ್ಲ. ಎಲ್ಲರನ್ನ ಮೋಕ್ಷಕ್ಕೆ ಏರಿಸುವವನು ಅವನೇ. ಅಂಗನೇತೃತ್ವಾತ್ ಅಗ್ನಿ, ಅದು ಇವನಿಗೆ ಬರುತ್ತೆ. ಅಂಗನೇತೃ ಅಂದ್ರೆ ಬೆಂಕಿಗೆ ಹಾಕಿದಾಗ ಎಲ್ಲ ಸುಟ್ಟು ಬೂದಿ ಮಾಡ್ತಾನೆ, ಅಂಗನೇತೃ ಇದೆ. ಆದ್ರೆ ಅಂಗವನ್ನ ತಂದು ಕೊಡುವವನಲ್ಲ. ಹೊಟ್ಟೆಯಲ್ಲಿದ್ದಾಗ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ,
ಹೊಟ್ಟೆಯಲ್ಲಿದ್ದ ಮಗುವಿಗೆ ಯಾವ ದೇಹದ ಭಾಗ ಎಲ್ಲೆಲ್ಲಿರ್ಬೇಕು ಅಂತ ತ್ವಷ್ಟ ರೂಪಾಣಿ ಪಿಂಶತು ಅಂತ ಗರ್ಭಾಧಾನದಲ್ಲಿ ಒಂದು ಆಹುತಿ ಕೊಡ್ಲಿಕ್ಕಿದೆ. ತ್ವಷ್ಟ ಅಂದ್ರೆ ಕೆತ್ತನೆ ಮಾಡುವಂತಹ ಸಂಕರ್ಷಣ ರೂಪಿ ಪರಮಾತ್ಮ ತಾಯಿಯ ಹೊಟ್ಟೆಯಲ್ಲಿ ಮಗುವಿಗೆ ಆಕೃತಿಯನ್ನು ಕೊಡುವುದಕ್ಕೋಸ್ಕರನೇ ನೆಲೆಸಿರ್ತಾನಂತೆ. ಅಂಗ ನಯನ, ಅಂಗವನ್ನ ತಂದು ಕೊಡುವವನು ಅದು ಭಗವಂತ, ಅದು ಅಗ್ನಿಗಲ್ಲ. ಹಾಗಾದ್ರೆ ಎಷ್ಟು ಅರ್ಥಗಳಲ್ಲಿ ಕೆಲವು ಅರ್ಥ ಅಗ್ನಿಗೆ ಬಂತು ಹೊರತು ಎಲ್ಲಾ ಅರ್ಥ ಬರಲಿಲ್ಲ. ಮತ್ತೆ ಎಲ್ಲದಕ್ಕಿಂತ ಮೊದಲು ಇದ್ದವನು ಅನ್ನುವ ಅರ್ಥ ಯಾರಲ್ಲೂ ಕೊಡುವುದಿಲ್ಲ. ಹಾಗಾಗಿ ಎಲ್ಲಾ ಈ ಪದಗಳು ಯಾವಾಗ್ಲಿಂದನೂ ಇದೆ. ಅಗ್ನಿ ಸೂಕ್ತ, ವರುಣ ಸೂಕ್ತ, ಯಮ ಸೂಕ್ತ, ವರುಣ ಸೂಕ್ತ, ಹೀಗೆ ನೂರಾರು ಸೂಕ್ತಗಳಲ್ಲಿ ಆ ನಾಮಗಳಿಂದ ಸೂಕ್ತಗಳ ಹೆಸರಿದೆ. ಆದ್ರೆ ಆ ದೇವತೆಗಳು ಇನ್ನು ಬಂದಿಲ್ಲ ಅಂದ್ರೆ ಪದಗಳಿಗೆ ಒಂದು ಪದಾರ್ಥ ನಿಶ್ಚಯವಾಗಿ ಇದೆ ಅಂದ್ಮೇಲೆ ಆ ಪದಾರ್ಥ ಭಗವಂತನೇ. ವರುಣ ಅಂದ್ರು ಭಗವಂತನೇ, ಇಂದ್ರ ಅಂದ್ರು ಭಗವಂತನೇ, ಯಮ ಅಂದ್ರು ಭಗವಂತನೇ, ಎಲ್ಲಾ ಪದಾರ್ಥಗಳು ಅವನೇ. ನಮ್ಗೆ ಆಮೇಲೆ ಬಾಡಿಗೆ ಸಿಕ್ಕಿದ್ದು, ನಾವು ಡಿನೋಟಿಫಿಕೇಶನ್ ಕೊಟ್ಟು ಇದು ನಮ್ದೆ ಅಂತ ಒಬ್ಬೊಬ್ಬರಿಗೆ ಫಿಕ್ಸ್ ಮಾಡಿ ಕೂತು ನಾವು ಗಲಾಟೆ ಮಾಡ್ತಾ ಇರ್ತೀವಿ. ನಿಮ್ಗೆ ಇದು ಚಂದ ಅರ್ಥ ಆಗ್ಬೇಕು ಅಂದ್ರೆ ನಿತ್ಯ ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೆ ಗೊತ್ತಾಗುತ್ತೆ ಈ ಎಲ್ಲಾ ನಾಮಗಳು ದೇವರದ್ದು ಅಂತ. ನಾವು ಹೇಳ್ತೇವೆ ವಿಷ್ಣು ಸಹಸ್ರನಾಮದಲ್ಲಿ ರುದ್ರೋ ಬಹುಶಿರ ಬಭ್ರುರ್ ವಿಶ್ವಯೋನಿ ಶುಚಿಶ್ರವಾಹ. ರುದ್ರ ಶಬ್ದ ಎಲ್ಲಿದೆ? ವಿಷ್ಣು ಸಹಸ್ರನಾಮದಲ್ಲಿದೆ. ಆದಿತ್ಯೋ ಜ್ಯೋತಿರಾದಿತ್ಯ, ಆದಿತ್ಯ ಶಬ್ದ ನಾವು ಸೂರ್ಯ ಅನ್ಕೊಳ್ತೇವೆ, ಅದು ವಿಷ್ಣು ಸಹಸ್ರನಾಮದಲ್ಲಿರೋ. ಜ್ಯೋತಿರ್ ಗಣೇಶ್ವರ, ಗಣೇಶ್ವರ ಶಬ್ದ ಗಣೇಶ್ವರ ಅನ್ನೋದು ಅದು ಪರಮಾತ್ಮನಿಗೆ. ನಿಶುಸೀದ ಗಣಪತೆ ಗಣೇಶುತ್ವಾಮಾಹುರ್ವಿ ಪ್ರಥಮಂ ಕವೀನಾಂ ಅಂತ ಮಂತ್ರ ಹೇಳಿದ್ದನ್ನು ಅಲ್ಲಿ ಹೇಳುತ್ತೆ. ವರುಣೋ ವಾರುಣೋ ವೃಕ್ಷ ಪುಷ್ಕರಾಕ್ಷೋ ಮಹಾಮನಾಹ, ವರುಣ ಶಬ್ದ ಅಲ್ಲೇ ಇದೆ. ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮ, ಇಂದ್ರ ಶಬ್ದ ಅಲ್ಲಿ ಬಂತು. ನೋಡಿ, ನೀವು ಒಂದು ಸರ್ತಿ ವಿಷ್ಣು ಸಹಸ್ರನಾಮ ಹೇಳಿ ಎಲ್ಲ ದೇವತೆಗಳ ಹೆಸರನ್ನು ನೆನಪು ಮಾಡಿಕೊಳ್ಳಿ. ಅದು ಮೊದಲು ಭಗವಂತನಿಗೆ ಹೆಸರು, ಆಮೇಲೆ ಉಳಿದವರಿಗೆ ಹೆಸರು. ಈ ಕಾರಣಕ್ಕಾದ್ರೂ ಕೂಡ ನಾವು ವಿಷ್ಣು ಸಹಸ್ರನಾಮ ನಿತ್ಯ ಪಠನ ಮಾಡಿದ್ರೆ ಆಚಾರ್ಯ ಮಧ್ವರ ತತ್ವ ನಮ್ಗೆ ಚೆನ್ನಾಗಿ ತಲೆ ಒಳಗೆ ಉಳಿಯುತ್ತೆ. ಅದು ಉಳಿಸ್ಕೊಳ್ಳಿಕ್ಕೋಸ್ಕರ ಹೇಳ್ಬೇಕು ನಾವು. ಮತ್ತೆ ಪ್ರಶ್ನೆ ಬಂದ್ರೆ ನಾವು ಹೇಳ್ಬೋದಾ ಅಂದ್ರೆ ಬಾಯಿ ಇದ್ದವರೆಲ್ಲ ಹೇಳ್ಬೋದು, ಬಾಯಿ ಇಲ್ಲದವರೆಲ್ಲ ಬಿಡಿ. ನಮ್ಗೆ ದೇವರು ಬೇಡ ಅನ್ನೋರು ಬಿಡಿ, ಬಾಯಿ ಇಲ್ಲ ಅನ್ಕೊಂಡವ್ರು ಬಿಡಿ. ಹಾಗೆಯೂ ಏನಾದ್ರೂ ನಿಮಗೆ ಆ ಪಾರಾಯಣ ಮಾಡಿದ್ರೆ ಪಾಪ ಬರುತ್ತೆ ಎನ್ನುವ ಭಯ ಇದ್ರೆ ಆ ಎಲ್ಲಾ ಪಾಪಗಳು ಕೃಷ್ಣರಾಜಾಚಾರ್ಯಗೆ ಹೋಗ್ಲಿ ಅಂತ ನೀವು ಅದನ್ನು ಸಂಕಲ್ಪ ಮಾಡಿ. ಆದ್ರೆ ಮಾಡುವುದು ಬಿಡಬೇಡಿ. ಯಾಕೆಂದ್ರೆ ದೇವರ ನಾಮಸ್ಮರಣೆ ಮಾಡ್ಲಿಕ್ಕೆ ಯಾರೂ ಪೇಟೆಂಟ್ ತಗೊಂಡಿಲ್ಲ, ಯಾರಿಗೂ ಮಾಡಬಾರದು ಹೇಳುವ ಅಧಿಕಾರ ಇಲ್ಲ. ಅದು ಭಗವಂತನ ನಾಮಸ್ಮರಣೆ ಸ್ವತಃ ವೇದವ್ಯಾಸರೇ ಹೇಳಿದ ಮಾತು. ಗೀತೆ, ವಿಷ್ಣು ಸಹಸ್ರನಾಮ, ಇದು ಎರಡು ನಮ್ಮ ಜೀವನದ ಅತ್ಯಂತ ಅವಿಭಾಜ್ಯ ಅಂಗ ಆಗಬೇಕು. ಜ್ಞೇಯಂ ಪಾಠ್ಯಂಚ ತದ್ವಯಂ, ಇದು ಮಧ್ವಾಚಾರ್ಯರು ಹೇಳಿದ ಮಾತು. ವೈಷ್ಣವಂ ಕೃಷ್ಣ ಗೀತಾಚ, ವಿಷ್ಣು ಸಹಸ್ರನಾಮ ಮತ್ತು ಕೃಷ್ಣ ಗೀತೆ, ಇದು ಎರಡೂ ಕೂಡ ನಮ್ಮ ಬದುಕಿನ ಉಸಿರು. ಹಾಗಾಗಿ ಈ ಎರಡು ಗ್ರಂಥಗಳನ್ನು ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಂಡ್ರೆ ಅನೇಕ ಉಪನಿಷತ್ತುಗಳ ಸಾರ, ಅನೇಕ ವೇದ ಮಂತ್ರಗಳ ಸಾರ, ಅನೇಕ ತತ್ವ ವಿಷಯಗಳ ಪ್ರಮೇಯಗಳ ಭಾರ ಆ ಪದಗಳಲ್ಲಿ ತುಂಬಿದ್ದು ನಮ್ಮ ತಲೆಯೊಳಗೆ ಇಳಿಯುತ್ತೆ ತನ್ನಿಂದ ತಾನೆ. ಹಾಗಾಗಿ ಇದು ಮುಗಿಯುವಂಥದ್ದಲ್ಲ, ಅವನ ಸ್ತೋತ್ರ ಸಿಕ್ಕಾಪಟ್ಟೆ ಇದೆ. ನಾನು ಒಂದೆರಡು ವಿಷಯವನ್ನ ತೆಗೆದುಕೊಳ್ಳೋಣ ಅಂತ ಹೋದೆ, ಅದು ಒಂದೆರಡಾಗಿ 102 ಆಗೋಯ್ತು. ಆದರೆ ಪ್ರತಿಯೊಂದು ಪದದಿಂದ ವಾಚ್ಯನಾದವನು ನೀನೆ ಅಂತ ಅವನು ಅನನ್ಯವಾಗಿ ಸ್ತೋತ್ರ ಮಾಡ್ತಾನೆ. ಸ್ತೋತ್ರ ಮಾಡಿದಾಗ ದ್ರೌಪದಿಯು ತನ್ನ ದುಃಖಗಳನ್ನ ಹೇಳ್ಕೊಳ್ತಾಳೆ ಕೃಷ್ಣನ ಹತ್ರ. ಕೃಷ್ಣ ಅಂದ್ರೆ ಅವಳಿಗೆ ಬಹಳ ಇಷ್ಟ. ಕೃಷ್ಣ ಒಂದು ರೀತಿಯಲ್ಲಿ ಅವಳಿಗೂ ಕೃಷ್ಣ ಅಂತಾನೆ ಹೆಸರು, ಅವಳ ಹೆಸರು ಕೃಷ್ಣ ಅಂತ. ಅದು ಆಕಾರಾಂತವಾದ ಕೃಷ್ಣ, ಇದು ಕೃಷ್ಣ ಅಕಾರಾಂತವಾದ ಕೃಷ್ಣ. ಏಕಾಂತದಲ್ಲಿ ಮಾತಾಡುವಾಗ ತನ್ನ ಗಂಡಂದ್ರನ್ನೆಲ್ಲ ಚೆನ್ನಾಗಿ ಬೈತಾಳೆ, ಬೇರೆಯವ್ರ ಮುಂದೆ ಬೈಯಲ್ಲ. ಅಂದ್ರೆ ಕೃಷ್ಣನ ಮುಂದೆ ಬೈತಾಳೆ. ಯಾಕೆಂದ್ರೆ ಕೃಷ್ಣನಿಗೆ ಈಗ ಕೆಲವೊಂದು ಸಂದರ್ಭದಲ್ಲಿ ನಾವು ಇದೊಂದು ಎಚ್ಚರಿಕೆ ನಮ್ಗೆ, ಸಂಸಾರದ ಗುಟ್ಟು ಮನೆಯೊಳಗೆ, ಅದು ಎಲ್ಲೂ ಬೀದಿಗೆ ಬರಬಾರ್ದು. ಏನಿದ್ರು ನಾವೇ ಕೂತ್ಕೊಂಡು ಮಾತಾಡಿ ತೀರ್ಮಾನ ಮಾಡಬೇಕು. ಸಂಸಾರ ಅಂದ್ರೆ ಕೇವಲ ಗಂಡ ಹೆಂಡತಿ ಅಂತ ಮಾತ್ರ ಅಲ್ಲ. ಈಗ ನನಗೆ ಯಾವುದೋ ಶಾಲೆಯಲ್ಲಿ ಇರುವ ಅಧ್ಯಾಪಕರ ಬಗ್ಗೆ ಒಂದು ಕೆಟ್ಟ ಮಾಹಿತಿ ಸಿಕ್ತು, ಅದೇನು ತಪ್ಪೆ ಸರಿ ಅಂತಲ್ಲ, ಆದ್ರೆ ಅದನ್ನು ನಾವು ಮಕ್ಕಳ ಮುಂದೆ ಡಿಸ್ಕಸ್ ಮಾಡಬಾರ್ದು ಯಾವತ್ತೂ ಕೂಡ. ಯಾಕೆಂದ್ರೆ ಅವ್ರು ಬೇರೆ ರೀತಿಯಿಂದ ಮಕ್ಕಳಿಗೆ ಯಾವುದೋ ಒಂದು ರೀತಿಯಿಂದ ಮಾದರಿ ಆಗಿರ್ಬಹುದು ಅಥವಾ ಅವರಿಗೆ ಪ್ರಚೋದಕರಾಗಿರಬಹುದು. ನಾವದನ್ನ ಅವನೇನ್ ಮಾಡ್ತಾನೆ ಶುದ್ಧ ಶುಂಠ ಅಂತ ನಾವು ಮಕ್ಕಳ ಮುಂದೆ ಆರಾಮಾಗಿ ಏಕವಚನದಲ್ಲಿ ಬೈಯೋದು ಶುರು ಮಾಡಿದ್ರೆ ಆ ಮಕ್ಕಳಿಗೆ ಇನ್ಯಾವ ಒಳ್ಳೆಯದನ್ನು ಆ ಗುರುವಿನಿಂದ ತೆಗೆದುಕೊಳ್ಳಿಕ್ಕಾಗುದು. ನಾನು ಗುರು ಅಂದ್ರೆ ಕೇವಲ ಶಾಲೆಯ ಅಧ್ಯಾಪಕರನ್ನು ಮಾತ್ರ ಹೇಳ್ತಲ್ಲ, ಯಾವುದೋ ಆಚಾರ್ಯರು ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸುಸ್ಥಿರವಾಗಿರುವಂತವನು, ಅವರಿಗೆ
ಆ ವ್ಯಕ್ತಿಯ ಗುಣಧರ್ಮಗಳನ್ನ ಗುಣದೋಷಗಳನ್ನ ಅರಿಯುವ ತಾಕತ್ತು ಬರುವ ತನಕ ನಾವು ಕೆಲವೊಮ್ಮೆ ಹೇಳ್ತೇವೆ ಇದು ನಿಮ್ಗೆಲ್ಲ ಅಂತ ನಾವು ಕೆಲವೊಂದ್ ಸರ್ತಿ ಮಾತಾಡ್ತೇವೆ. ಅದು ನಮ್ಗೆ ಗುಟ್ಟಾದಾಗ ಹಾಗೆ ಹೇಳ್ತೇವೆ, ಬೇರೆದ್ದಾಗ ಹೋಗಿ ಎಲ್ಲರ ಮುಂದೆ ಹೇಳ್ಬಿಡ್ತೇವೆ. ಯಾವುದೇ ವಿಷಯಗಳನ್ನ ಮಕ್ಕಳಿಗೆ ಸರಿತಪ್ಪುಗಳನ್ನು ವಿವೇಚನೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂದಾಗ ಅದನ್ನ ಅವ್ರ ಹತ್ರ ಚರ್ಚೆ ಮಾಡಬಾರ್ದು. ಅವ್ರ ಹತ್ರ ಇಲ್ಲ ಗುರುಗಳೇನೋ ನಿನ್ಗೆ ಗೊತ್ತಿಲ್ಲ, ಅದು ತಪ್ಪು ಹೇಳಿರ್ಬೋದು, ಆದ್ರೆ ಅದು ಉದ್ದೇಶಪೂರ್ವಕವಾಗಿರಲ್ಲ, ಯಾರು ತಪ್ಪು ಮಾಡ್ತಾರೆ, ಅದೊಂದ್ರಿಂದ ನೀನು ಅವರನ್ನ ಬೇಕಾಬಿಟ್ಟಿಯಾಗಿ ಏಕವಚನದಲ್ಲಿ ಬೈಯುವ ಹಾಗಿಲ್ಲ ಅಂತ ನಾವು ಅವರನ್ನು ಎಚ್ಚರಿಸಬೇಕು. ಹಾಗಿದ್ರೆ ಮಾತ್ರ ಅವರಿಗೆ ಗುರುತ್ವದ ಪ್ರೀತಿ ಬೆಳೆಯುತ್ತೆ. ಅವನು ತಪ್ಪೇ ಮಾಡಿರ್ಬೋದು, ಆದ್ರೆ ಇವನು ಗುರು ಪ್ರೀತಿಯಿಂದ ಇವನಿಗೊಂದು ಫಲ ಇದೆ. ಇವನು ಅಕಸ್ಮಾತು ಅದನ್ನ ಕಳ್ಕೊಂಡ ಅಂದ್ರೆ ಇವನಿಗೆ ಸಿಗುವ ಫಲ ತಪ್ಪಿ ಹೋಗುತ್ತೆ. ಗುರುವನುಗ್ರಹ ಅನ್ನೋದು ಎಲ್ಲಾ ರೀತಿ ಗುರುಗಳೇ ಹೇಳ್ತಾರೆ ಕಾನ್ವೊಕೇಶನ್ ನಲ್ಲಿ, ಉಪನಿಷತ್ತಿನಲ್ಲಿ, ತೈತ್ತರಿಯ ಭಾಷ್ಯದಲ್ಲಿ, ತೈತ್ತರಿಯ ಮಂತ್ರದಲ್ಲಿ, ನೋ ಇತರಾಣಿ, ನಾವು ಯಾನಿ ಸೇವಿತವ್ಯಾನಿ, ಯಾವುದು ಸೇವಿಸಬಹುದಾದದ್ದೋ ಅದನ್ನ ಪಾಲಿಸಿ, ನಮ್ಮನ್ನು ನೋಡಿ ಯಾವುದು ಕಲಿಬಾರ್ದು ಅದನ್ನು ದಯವಿಟ್ಟು ಕಲಿಬೇಡಿ. ಮಕ್ಕಳಿಗೆ ಬಹಳ ಬೇಗ ಅರ್ಥ ಆಗೋದು ಬೇಡವಾದದ್ದೇ. ಯಾವುದೋ ಬದಿಯಲ್ಲಿರುವ ಗೂಡಂಗಡಿಯಲ್ಲಿ ಹೋಗಿ ಅಗ್ನಿ ಕಾರ್ಯ ಮಾಡ್ತಿದ್ದಾರೆ ಅಂದ್ರೆ ಮಕ್ಕಳಿಗೆ ಪಕ್ಕ ಅರ್ಥ ಆಗುತ್ತೆ, ಸೀದಾ ಬಂದು ಹೇಳಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಬೇರೆ ಬೇರೆ ನೋಟ್ಸ್ ಮಾಡಿಕೊಂಡು ನೀಟಾಗಿ ಬರೆದು ಕೊಟ್ಟು ಅದ್ಯಾವುದು ಪ್ರಭಾವ ಬೀರಲ್ಲ, ಬೇಡವಾದ ಬಹಳ ಬೇಗ ಬೀರುತ್ತೆ. ಹಾಗಾಗಿಯೇ ಹಿಂದೆ ಗುರುಗಳು ಜೊತೆಗೇನೆ ಮಕ್ಕಳಿರ್ಬೇಕಿತ್ತು. ಆವಾಗ ಏನು ಅಂದ್ರೆ ಗುರುವಿಗೂ ಒಂದು ಪಾಠ, ಮಕ್ಕಳಿದ್ದಾರೆ ನಾನೇನ್ ತಪ್ಪು ಮಾಡಬಾರದು ಅಂತ, ಮಕ್ಕಳಿಗೂ ಗುರುಗಳಿದ್ದಾರೆ ನಾವು ತಪ್ಪು ಮಾಡಿ ಸಿಕ್ಕಿ ಬೀಳಬಾರದು ಅಂತ. ಅಂದ್ರೆ ಆಗ ಶಿಕ್ಷಣ ಚೆನ್ನಾಗಿತ್ತು. ಯಾವಾಗ ಈ ವ್ಯವಸ್ಥೆ ಹೋಗಿ ಗುರುಗಳು ನಿಂತಿರ್ಬೇಕು, ಹುಡುಗರು ಕೂತಿರ್ಬೇಕು, ಗುರುಗಳು ಸಂಬಳಕ್ಕಿರ್ಬೇಕು, ಹುಡುಗರು ಫೀಸ್ ಕಟ್ಟಿರ್ಬೇಕು ಅಂತ ಆಯ್ತು, ಆವಾಗ ಅದೊಂಥರ ವ್ಯಾಪಾರ ಆಯ್ತು. ಗುರು ಶಿಷ್ಯ ಅನ್ನೋದಕ್ಕೆ ಬೇರೆ ಅರ್ಥ ಇದೆ. ಇವತ್ತಿರುವುದು ಸ್ಟೂಡೆಂಟು ಟೀಚರು ಅಥವಾ ಪ್ರೊಫೆಸರು ಅನ್ನುವ ಹಂತಕ್ಕೆ ಬಂದಾಗ ವಿದ್ಯೆ ಅನ್ನೋದು ನೈವೇದ್ಯ ಆಯ್ತು ಅಷ್ಟೇ. ಹೊಟ್ಟೆ ಪಾಡಿದ್ದೇನ್ ಬೇಕು ಅದು ಕಲಿತೇವೆ, ತಲೆ ಪಾಡು ಅಂತ ಒಂದು ಇಲ್ವೇ ಇಲ್ಲ, ತಲೆನೇ ಇಲ್ಲ ಅಂತ ಪಾಡಿಲ್ಲಿ ಪಡಿಪಾಟಲ್ಲ ಅಷ್ಟೇ. ಮಾರ್ಕಂಡೇಯರು ಈ ಸಂದರ್ಭದಲ್ಲಿ ಅವನನ್ನ ಎಚ್ಚರಿಸ್ತಾರೆ, ನಳನ ಹಾಗೆ ಸ್ವಲ್ಪ ಜೀವನದ ತಪ್ಪುಗಳನ್ನು ಮಾಡುವಾಗ ಎಚ್ಚರ ವಹಿಸಬೇಕು. ನಮಗೆ ಹಿಂದಿನ ಇತಿಹಾಸ ಬಹಳ ಪಾಠ ಕೊಡುತ್ತೆ, ಅದನ್ನು ಕಲಿಬೇಕು ನಾವು. ರಾಮನು ಕೂಡ ಇದೇ ರೀತಿ ತುಂಬಾ ಕಷ್ಟಪಟ್ಟಿದ್ದ, ನೀವು ಮಾತ್ರ ಕಷ್ಟಪಡ್ತಾ ಇರುವುದಲ್ಲ, ರಾಮನು ಕಾಡಿನಲ್ಲಿ ವನವಾಸದಲ್ಲಿ ಇಂಥದ್ದೇ ಕಷ್ಟಪಟ್ಟಿದ್ದ ಅಂತ ಎಳೆ ಎಳೆಯಾಗಿ ಬಹಳ ಬಿಡಿಸಿ ಹೇಳಲಿಲ್ಲ, ಒಂದೊಂದು ಎಳೆಯಲ್ಲಿ ಹಿಂದಿನ ಅನೇಕ ಕಷ್ಟಪಟ್ಟವರ ಉಲ್ಲೇಖಗಳನ್ನು ಮಾಡಿ ಅವರು ಕಷ್ಟಪಟ್ಟಿದ್ದಾರೆ, ನಾವು ಅದೇ ದಾರಿಯಲ್ಲಿ ಕಷ್ಟಪಡ್ತಾ ಇದ್ದೇವೆ, ಇದನ್ನು ಸಹಿಸಿಕೊಂಡ್ರೆ ಮುಂದೆ ತನ್ನಿಂದ ತಾನೇ ನಮಗೆ ಬೆಳಕು, ಜೀವನದ ಸುಖ ಸಿಕ್ಕೇ ಸಿಗುತ್ತೆ ಅಂತ ಹೀಗೆ ಧೈರ್ಯವನ್ನ ಹೇಳ್ತಾರೆ. ಆ ನಂತರ ಧೌಮ್ಯರು ನಿಮ್ ಜೊತೆಗಿದ್ದಾರೆ, ಆದ್ರಿಂದ ನೀವು ಚಿಂತಿಸಬೇಕಾಗಿಲ್ಲ. ಕ್ಷತ್ರಿಯರಿಗೆ ಯಾವತ್ತೂ ಕೂಡ ಜ್ಞಾನಿಗಳ ಸಹಕಾರ ಇದ್ರೆ ಅವರು ಎಲ್ಲಾ ಕ್ಷೇತ್ರದಲ್ಲೂ ಗೆಲುವನ್ನ ಸಂಪಾದಿಸ್ತಾರೆ. ಕುಲಪುರೋಹಿತರು ಅಂತ ನಿಮಗೆ ಅವರಿದ್ದಾರೆ. ಅದರಿಂದಾಗಿ ಮತ್ತೆ ಇನ್ನೊಂದು ವಿಶಿಷ್ಟವಾದ ಸಂಗತಿ ಹೇಳ್ತಾರೆ, ಬ್ರಾಹ್ಮ ಮತ್ತು ಕ್ಷಾತ್ರ ಅನ್ನೋ ಎರಡು ತೇಜಸ್ಸುಗಳು ಒಂದಕ್ಕೊಂದು ಪೂರಕವಾಗಿದ್ರೆ ಸಮಾಜದ ಎಲ್ಲ ವರ್ಗಗಳು ಸುಖವಾಗಿರ್ತಾರೆ. ಇಬ್ಬರ ನಡುವೆ ಕನೆಕ್ಷನ್ ತಪ್ಪಿ ಹೋಯ್ತು ಅಂದ್ರೆ ಇಡೀ ದೇಶವೇ ಮುಳುಗೋಗುತ್ತೆ ಅಂತ ಇವತ್ತಾಗ್ತಾ ಇರೋದು ಅದೇ. ಕಾಲು ಒಂದ್ಸರ್ತಿ ಯಾರು ತಲೆ ಕೆಡಿಸಿದ್ರಂತೆ, ಕಾಲಿನ ಹತ್ರ ಬಂದು ಹೇಳಿದ್ರಂತೆ, ನೋಡು ಕಷ್ಟಪಟ್ಟು ಓಡಾಡುದು ನೀನು, ಹಾರ ಕುತ್ತಿಗೆಗೆ ಹಾಕ್ತಾರೆ, ನಿನಗೆ ಹಾಕುದೇ ಇಲ್ಲ, ನಿನಗೆ ಬರೀ ಚಪ್ಪಲಿ ಕೊಟ್ಟು ತುಳಿ ಓಡು 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 ಅಂತ ಕಳಿಸ್ತಾರೆ. ಆಮೇಲೆ ಆ ಸೊಂಟಕ್ಕೆ ಬಂದು ಹೇಳಿದ್ರು ಯಾರು, ಓಡಾಡುವಾಗ ಬೆನ್ನು ಗಟ್ಟಿ ಇರಬೇಕು, ಸೊಂಟ ಗಟ್ಟಿ ಇರಬೇಕು ಅಂತ ತಾನೇ ಹೇಳಿದ್ರು. ವ್ಯಾಪಾರ ಮಾಡ್ಲಿಕ್ಕೆ ನೀನ್ ಬೇಕು, ಆದ್ರೆ ಮತ್ತೆ ಪ್ರೈಸ್ ಕೊಡುವಾಗ ಅವನಿಗೆ ಮತ್ತೆ ತಲೆ ಮೇಲೆ ಟೊಪ್ಪಿ ಹಾಕುದು ತಲೆಗೆ, ಸೊಂಟಕ್ಕೆ ಯಾರು ಗೌರವ ಕೊಡೋಲ್ಲ, ನಿನ್ನನ್ನ ಅತ್ಯಂತ ಗಟ್ಟಿಯಾದ ಬೆಲ್ಟ್ ಅಲ್ಲಿ ಕಟ್ಟಾಕ್ತಾರೆ. ಇನ್ನು ತೋಳುಗಳಲ್ಲಿ ಬಾಣ ಹೂಡಿ ಯುದ್ಧ ಮಾಡಿ ಕೆಲಸ ಮಾಡುದು ನೀವು, ಆದ್ರೆ ವಿಜಯದ ಮಾಲೆ ಬೀರುವುದು ಮತ್ತೆ ಕುತ್ತಿಗೆಗೆ. ಆದ್ರಿಂದ ನಿಮ್ಗೆ 3 ಜನಕ್ಕೂ ಕೂಡ ಈ ಕುತ್ತಿಗೆನೆ ಅಪಾಯಕಾರಿಯಾದ ಸಂಗತಿ, ಮೊದಲು ಕತ್ತರಿಸಿ ಬಿಸಾಕಿ ಇಂದ್ರಂತೆ. ಸರಿ, ತಲೆ ಕತ್ತರಿಸಿ ಬಿಸಾಕಿದ್ರು, ಕೈಯೂ ಸತ್ತೋಯ್ತು, ತೊಡೆನೂ ಸತ್ತೋಯ್ತು, ಕಾಲು ಸತ್ತೋಯ್ತು. ಇದು ಇವತ್ತಾಗ್ತಾ ಇರುವ ಬದುಕಿನ ಕಥೆ. ಅಂದ್ರೆ ತಲೆ, ಕೈ, ಕಾಲು, ನಮ್ಮ ಸೊಂಟ ಎಲ್ಲವೂ ಒಂದೇ ದೇಹದ 4 ಅಂಗಗಳು. ಅದು ಒಂದು ಬಿಟ್ಟು ಒಂದಿಲ್ಲ. ತಲೆ ಅನ್ನೋದು ಜ್ಞಾನದ ಸಂಕೇತ, ತೋಳು ಅನ್ನೋದು ರಕ್ಷಣೆಯ ಸಂಕೇತ, ಸೊಂಟ ಅನ್ನೋದು ವ್ಯವಹಾರದ ಸಂಕೇತ ಅಥವಾ ವ್ಯಾಪಾರದ ಸಂಕೇತ, ಅಂದ್ರೆ ಓಡಾಟ ಅಂತ, ಪ್ರೊಡಕ್ಷನ್. ಕಾಲನ್ನೋದು ಸೇವೆಯ ಸಂಕೇತ, ನಿರಂತರ ಸೇವೆ. ಅಂದ್ರೆ ಏನು? ಇಡೀ ದೇಹವನ್ನ ಹೊತ್ತು ನಿಲ್ಲುವುದು ಕಾಲು. ಅದಿಲ್ಲದೆ ಇದ್ರೆ ಈ ದೇಹಕ್ಕೆ ಏನ್ ಅರ್ಥ ಇದೆ? ಕಾಲೇ ಬಿದ್ದೋಯ್ತು ಅಂದ್ರೆ
ಬಿದ್ದಲ್ಲೇ ಇರಬೇಕು, ಎಲ್ಲೂ ಎದ್ದೋಗ್ಲಿಕ್ಕಿಲ್ಲ. ಹಾಗಾಗಿ ಕಾಲಿನಿಂದ ಹುಟ್ಟಿದ್ರು ಅಂದ ತಕ್ಷಣ ನೋಡ್ರಿ ನಮ್ಮನ್ನು ಕಾಲಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ. ಹೌದಾ? ಹಾಗಾದ್ರೆ ನಾಳೆಯಿಂದ ನಮಸ್ಕಾರ ಎಲ್ರು ತಲೆಗೆ ಮಾಡ್ಲಿ. ಯಾರಾದ್ರೂ ಸ್ವಾಮಿಗಳು ಬಂದ್ರೆ ಅಯ್ಯೋ ಕಾಲಿಂದ ಹುಟ್ಟಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ, ಕಾಲು ಅನ್ನೋದು ಕೀಳು, ಹಾಗಾಗಿ ತಲೆಗೆ ನಮಸ್ಕಾರ ಮಾಡು. ನಾನು ಸ್ವಾಮಿ ಸ್ವಲ್ಪ ತಲೆ ಬಗ್ಸಿ, ಯಾಕಂದ್ರೆ ನಮಸ್ಕಾರ ಮಾಡ್ಬೇಕು ಅಂತ. ಎಲ್ಲ ಮಾಡುದು ಸ್ವಾಮಿ ನಿಮ್ಮ ಪಾದ ಧೂಳಿಬೇಕು ಅಂತ ತಾನೇ ನಾವು ಹೇಳುದು. ಪಾದಕ್ಕೆ ಎಷ್ಟು ಬೆಲೆ ಇದೆ ಅಂದ್ರೆ, ಒಂದು ಪಾದ ಬಂತು ಅಂದ್ರೆ ಅವ್ರ ಇಡೀ ದೇಹ ಬಂತು ಅಂತ ಅರ್ಥ. ಅದಕ್ಕೆ ಶ್ರೀಪಾದರು ಅಂತ ಕರೆಯುವುದು. ದೇಹದಲ್ಲಿ ಎಲ್ಲದಕ್ಕಿಂತ ಮೊದಲು ಮುಂದೆ ಬರುವುದು ಯಾವುದು ಅಂದ್ರೆ ಕಾಲು. ಅದಕ್ಕೆ ಪಾದ ಅಂತ ಹೆಸರು. ಪದ್ಯತೆ ಪ್ರಪದ ಅಂತ ಶಬ್ದ ಯಾಕೆ ಅಂದ್ರೆ, ದೇವರ ಸ್ವರೂಪವನ್ನ ಮೊದಲೇ ಒಳಕ್ಕೆ ಮನೆಗೆ ತರುವಂತಹದ್ದು ಯಾವುದು ಅಂದ್ರೆ ಅಂಗಗಳಲ್ಲಿ ಕಾಲು ಮೊದಲು. ಹಾಗಾಗಿ ಕಾಲಿಗೆ ಮೊದಲು ನಮಸ್ಕಾರ ಮಾಡುದು. ನಮಸ್ಕಾರ ಮಾಡುದು ಅಂದ್ರೆ ಅದು ದೇವರ ವಿಶಿಷ್ಟ ಸನ್ನಿಧಾನ ಉಳ್ಳದ್ದು ಅಂತ ಅರ್ಥ. ಅಂದ್ರೆ ನಮಗೆ ಕೇವಲ ಪಾದ ಅಂದ್ರೆ ನಿಕೃಷ್ಟ ಅನ್ನುವ ಅರ್ಥದಲ್ಲಿ ಕಲ್ಪನೆ ಮಾಡಿಕೊಂಡು ನಮ್ಮನ್ನು ಕಾಲಿಂದ ಹುಟ್ಟಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ, ನಮ್ಮನ್ನೆಲ್ಲ ತಿರಸ್ಕಾರ ಮಾಡಿದ್ದಾರೆ ಅಲ್ಲ. ಅದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದೆ ಹೊರತು ನಾವು ಇವತ್ತು ಜಗತ್ತಿನಲ್ಲಿ ನೋಡುವ ಯಾವುದೇ ಜಾತಿ ಮತಗಳ ಬಗ್ಗೆ ಅದು ಹೇಳ್ತಿಲ್ಲ. ಅದು ಹೇಳ್ತಾ ಇರೋದು ನಾಲ್ಕು. ಯಾವ ದೇಶದಲ್ಲಿ ಈ ನಾಲ್ಕು ಇಲ್ಲದೆ ಇದ್ರೆ ಬದುಕು ಇದೆ ಹೇಳಿ? ಜ್ಞಾನ, ವಿಸ್ಡಮ್, ರಕ್ಷಣೆ, ಪ್ರೊಟೆಕ್ಷನ್, ಉತ್ಪತ್ತಿ ಅಥವಾ ಉತ್ಪಾದನೆ, ಪ್ರೊಡಕ್ಷನ್, ಸರ್ವಿಸ್ ಅಂದ್ರೆ ಸೇವೆ. ಇದು ನಾಲ್ಕು ಇಲ್ಲದ ಒಂದು ದೇಶ ತೋರಿಸಿ. ಇದ್ರ ಒಂದು ಸೆಕ್ಟರ್ ಬಿದ್ದು ಹೋದ್ರೂ ಕೂಡ ದೇಶವೇ ಕೊಲ್ಯಾಪ್ಸ್ ಆಗೋಗುತ್ತೆ. ಇದನ್ನೇ ಅವರು ಶಬ್ದಗಳಲ್ಲಿ ಹೇಳಿದ್ರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ನಿಮ್ಗೆ ಆ ಪದ ಗೊತ್ತಾದ್ರೂ ಗೊತ್ತಾಗುತ್ತೆ. ಸಂಸ್ಕೃತ ಕಲ್ತ್ರೆ ಈ ಪ್ರಶ್ನೆಗಳು ಬರ್ತಿರ್ಲಿಲ್ಲ. ಬ್ರಹ್ಮ ಅಣತೀತಿ ಬ್ರಾಹ್ಮಣ, ದೊಡ್ಡದನ್ನ ತಿಳಿಯುವುದಕ್ಕೋಸ್ಕರ ನಿರಂತರ ಪ್ರಯತ್ನಿಸುವವನು ಬ್ರಾಹ್ಮಣ. ಯಜ್ಞೋಪವೀತ ಹಾಕಿದವನು ಅಂತ ಹೇಳಿಲ್ಲ ಅಲ್ಲಿ. ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ, ನೊಂದವರ ಕಣ್ಣೀರಿಗೆ ಕೈವರೆಸಿ ಅವರಿಗೆ ಧ್ವನಿಯಾಗುವವನು ಕ್ಷತ್ರಿಯ. ಕ್ಷತ ಅಂದ್ರೆ ಗಾಯ, ನೋವು, ಬೇನೆ, ಅದನ್ನ ಕಳೆಯುವವನು ಅಂತ ಅರ್ಥ. ವೈಶ್ಯ ಅಂದ್ರೆ ಬಿಟ್ ಅಂದ್ರೆ ಪ್ರಜೆಗಳು. ವಿಷಾಂ ಯಾಪಯತಿ, ಪ್ರಜೆಗಳಿಗೆ ಬೇಕಿರುವ ಪದಾರ್ಥಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಥವಾ ಗದ್ದೆಯಲ್ಲಿ ಕೃಷಿ, ಗೌರಕ್ಷ, ವಾಣಿಜ್ಯ ಇದನ್ನು ಯಾರು ನಡೆಸ್ತಾನೋ ವೈಶ್ಯ. ನಾಲ್ಕನೇದು ಶೂದ್ರ. ಶೂದ್ರ ಅಂದ್ರೆ ಮತ್ತೆ ಶಬ್ದದ ಅರ್ಥ ಶುಚಾದ್ರವತಿ, ಇನ್ನೊಬ್ಬರ ಕಷ್ಟಕ್ಕೆ ಕರಗುವವನು, ಮಾನವೀಯ ಪ್ರಜ್ಞೆ ಉಳ್ಳವನು ಅಂತ ಅರ್ಥ. ಇನ್ನೊಬ್ಬನಿಗೆ ಕಷ್ಟ ಆದಾಗ ನಾನು ಸರ್ವಿಸ್ಗಿದ್ದೆ, ನಾನು ಜ್ಞಾನ ಸಂಪಾದನೆ ಮಾಡಿ ಅಂದ್ರೆ ನನಗೆ ಅಷ್ಟು ತಾಕತ್ತಿಲ್ಲ. ರಕ್ಷಣೆಗೆ ಮುಂದೆ ನಿಲ್ಲು ಅಂದ್ರೂ ನಾಯಕತ್ವ ಗೊತ್ತಿಲ್ಲ. ವ್ಯವಹಾರ ಮಾಡಿ ಅಂದ್ರೆ ಅಷ್ಟು ಬುದ್ಧಿವಂತಿಕೆ ಇಲ್ಲ. ನನ್ನ ಹತ್ರ ಅಂಗಡಿ ಕೊಟ್ರೆ 2 ದಿವಸಕ್ಕೆ ನಾನು ದಿವಾಳಿ ಆಗಿ ಹೋಗ್ತೇನೆ. ಎಲ್ರಿಗೂ ಅಂಗಡಿ ನಡೆಸ್ಲಿಕ್ಕೆ ಬರಲ್ಲ. ನೀವು ಏನ್ ಕೇಳಿದ್ರು ಇಲ್ಲ ಅಂತ ಹೇಳ್ಬಾರ್ದು, ಇನ್ನೊಂದಿದೆ ಅಂತ ಹೇಳ್ಬೇಕು. ಅದು ವ್ಯಾಪಾರಿಯ ಲಕ್ಷಣ. ಇಲ್ಲ ನೀವ್ ಏನ್ ಕೇಳಿದ್ರು ಅದಿಲ್ಲ, ಇದಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತ ಯಾರೋ ಹೇಳ್ತಿದ್ದಂತೆ. ಕೊನೆಗೆ ನಿಮ್ಮ ಬೀಗ ಇದೆ ಯಾಕೆ ಹೇಳಿದಂತೆ, ಇದೆ ಎಂದಂತೆ, ಅದನ್ನ ಹಾಕೊಂಡು ಹೋಗಿ ಇನ್ನಂತೆ. ಜಾಣ ಏನ್ ಮಾಡ್ತಾನೆ ಅಂದ್ರೆ, ನೀವೇನೋ ಒಂದು ಪ್ರಶ್ನೆ ಕೇಳಿದ್ರೆ ಅಥವಾ ಏನೋ ಒಂದು ಪ್ರಾಡಕ್ಟ್ ಯಾವುದೋ ಒಂದು ಪದಾರ್ಥವನ್ನ ಕೇಳಿದ್ರೆ, ಇದಕ್ಕಿಂತ ಚೆನ್ನಾಗಿರೋ ಇನ್ನೊಂದು ಪದಾರ್ಥ ಇದೆ ಅದನ್ನ ತಗೊಳ್ಳಿ, ಈಗೆಲ್ಲ ಅದು ಹಳೇದಾಯ್ತು, ಈಗ ಯಾರು ಅದನ್ನು ಉಪಯೋಗಿಸ್ತಾ ಇಲ್ಲ ಅಂತ ನೀವು ತೆಗೆದುಕೊಂಡು ಹೋಗುವುದಕ್ಕೆ ಬೇಕಿರುವಂತಹ ಒಂದು ಒಳ್ಳೆಯ ಮಾತನ್ನ ಹೇಳುತ್ತಾನೆ. ಅದು ಎಲ್ರಿಗೂ ಬರಲ್ಲ. ಬರೀ ಅಂಗಡಿ ಇಟ್ಟುಕೊಟ್ಟ ತಕ್ಷಣ ಕೂತು ಬಿಟ್ರೆ ಎಲ್ಲ ದುಡ್ಡಾಗುತ್ತೆ ಅಂದ್ರೆ ಎಲ್ಲರೂ ಅದನ್ನ ಮಾಡ್ಬೋದಿತ್ತು. ಗದ್ದೆಯಲ್ಲಿ ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಗೋ ರಕ್ಷಣೆ ಅಂತಂದ್ರೆ ಎಲ್ರೂ ಹಾಲು, ಮೊಸರು, ಬೆಣ್ಣೆ, ತುಪ್ಪವನ್ನು ಚೆನ್ನಾಗಿ ಬೇಕಾದ ಹಾಗೆ ಅದನ್ನು ಸಂಪಾದಿಸಿ ವ್ಯವಹಾರ ಮಾಡ್ಲಿಕ್ಕೆ ಆಗುದಿಲ್ಲ. ಓಡಾಟವೂ ಕಷ್ಟ, ತುಂಬಾ ತಿರುಗಬೇಕಾಗುತ್ತೆ. ಇದೆಲ್ಲ ತಾಳ್ಮೆಯಿಂದ ನಡೆಸಬೇಕಾದ ಕೆಲಸ. ಅದರಿಂದಾಗಿ ಅದು ಕೆಲವರಲ್ಲಿ ರಕ್ತದಲ್ಲೇ ಇರುತ್ತೆ. ಬೈ ಬರ್ತ್ ಅಂತದ್ದೊಂದು ಕ್ವಾಲಿಟಿ ಇರುತ್ತೆ. ಕೆಲವೊಂದ್ಸರ್ತಿ ಅಂಗಡಿಗಳು ಚಿಕ್ಕ ಮಕ್ಕಳನ್ನು ಕೂಡಿಸಿರ್ತಾರೆ. ಆಶ್ಚರ್ಯ ಆಗುತ್ತೆ, ಅವ್ರು ಎಷ್ಟು ಚೆನ್ನಾಗಿ ವ್ಯವಹಾರ ಮಾಡ್ತಾರೆ ಅಂದ್ರೆ, ದೊಡ್ಡವ್ರಿಗೆ ಹೋದ್ರು ಅಷ್ಟು ನಾಜೂಕಾಗಿ ಮಾಡ್ಲಿಕ್ಕೆ ಆಗಲ್ಲ. ಅದು ಅವರಿಗೆ ಸಹಜವಾಗಿ ಬಂದದ್ದು. ನಾವು ಅದನ್ನೆಲ್ಲ ಬಿಡಿಸಿ ಅವ್ರು ಇನ್ನೇನೋ ಕಲಿಬೇಕು ಅಂತ ಮಾಡಿ ಕೊನೆಗೆ ಅದೂ ಆಗದೆ ಇದೂ ಸಿಗದೆ, ಯಾರೋ ಒಬ್ಬ ತಾನು ಆಸ್ಪತ್ರೆ ಕಟ್ಟಿದ್ದೇನೆ ಅಂತ ಮಗನನ್ನ ಹಠಕ್ಕೆ ಬಿದ್ದು MD ಓದಿಸಿದ. ಅವನು ಇಷ್ಟಪಡದೆ ಓದಿ ಕೊನೆಗೆ ಹೇಗೋ ತಳ್ಳಿ ಕೆಳಗೂ ತಳ್ಳಿ ಅವನನ್ನು ತಳ್ಳಿ ಬಂದು ಬಿದ್ದ. ಅವನೇನ ಅಂದ್ರೆ ಲೈಸೆನ್ಸ್ಡ್ ಕಿಲ್ಲರ್ ಆದ. ಪತ್ರಿಕೆ ಇದೆ, ಅವನ ಪತ್ರ ಇದೆ, ಪ್ರಮಾಣ ಪತ್ರ ಇದೆ, ಅವನು MD ಓದಿದ್ದಾನೆ ಅಂತ. ಆದ್ರೆ ಮಾಡಿದ್ದಲ್ಲೂ ಆಪರೇಷನ್ ಇಸ್ ಸಕ್ಸಸ್, ಬಸ್ ಪೇಷಂಟ್ ಇಸ್ ಡೆಡ್ ಅಂತ. ಅಥವಾ ಎಲ್ಲೋ ಚಾಕು ಮರೆತು ಬಿಟ್ಟ, ಚೂರಿ ಮರೆತು ಬಿಟ್ಟ, ಇದು ಕತ್ರಿ ಮರೆತು ಬಿಟ್ಟ, ಇನ್ನೇನು ಗ್ಲೌಸ್ ಮರೆತು ಬಿಟ್ಟ ಅಂತ ಮತ್ತೊಂದು ಆಪರೇಷನ್, 2ನೇ ಆಪರೇಷನ್ ಆಗುತ್ತೆ. ಇದು ಒಬ್ಬ ನಿಜವಾಗಿ ಕಲಿಯುವಂತಹ ವ್ಯಕ್ತಿಗೆ ಆ ಸೀಟ್ ತಪ್ಪಿ ಹೋಯಿತು. ಇಷ್ಟ ಇಲ್ಲದವನು ಅಲ್ಲಿ ಬಂದು ಕೂತು ಅವನೂ ತನ್ನ ಜೀವದ ಸೌಖ್ಯವನ್ನು ಕಳ್ಕೊಂಡ. ಅಂದ್ರೆ ಇವತ್ತು ನಾವು ಶಿಕ್ಷಣದಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಒಟ್ಟು ಕುದುರೆ ಮುಖವಾಡುತ್ತಾರೆ ಎಲ್ಲದಕ್ಕೂ ಕಟ್ಟಿ ಓಡಿಸ್ತಾ ಇದ್ದೇವೆ. ಎದುರುಗಡೆ ಅದರದ್ದೇ ತಲೆಗೆ ಕಟ್ಟಿದ ಒಂದು ಕಡ್ಡಿಯಲ್ಲಿ ಹುಲ್ಲು ನೇತಾಕಿದ್ದಾರೆ.
ಓ ಸಿಗುತ್ತೆ 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 ಅನ್ಕೊಂಡು ಹೋಗ್ತಾ ಇದೆ, ತಲೆ ಹೋದಷ್ಟು ದೂರ ಆ ಹುಲ್ಲು ಹೋಗ್ತಾ ಇದೆ, ಅರ್ಥ ಆಗ್ತಾ ಇಲ್ಲ. ಕುದುರೆ ಅಂತ ಕಟ್ಟಿದ್ ಮಾತ್ರ, ಅದು ಬುದ್ಧಿ ಕಟ್ಟ ಇದ್ದೆ. ನಮ್ಮ ಪರಿಸ್ಥಿತಿ ಇವತ್ತು ವಿದ್ಯೆಯ ಪಡೆಯುವ ವಿಷಯದಲ್ಲಿ ಹೀಗಾಗಿದೆ. ಆದ್ರೆ ಬಹಳ ಎಚ್ಚರಿಕೆಯಿಂದ ಕರ್ತವ್ಯವನ್ನು ನಿರ್ವಹಿಸಬೇಕು. ಜ್ಞಾನ ಮತ್ತು ರಕ್ಷಣೆಯ ಹೊಂದಾಣಿಕೆ ಆದ್ರೆ ವ್ಯವಹಾರ ಮತ್ತು ಸೇವೆ ತನ್ನಿಂದ ತಾನೇ ಇಡೀ ದೇಶದಲ್ಲಿ ಸುಸ್ಥಿರವಾಗಿರುತ್ತೆ ಅಂತ ಪಾಂಡವರಿಗೆ ದಾಲ್ಭ್ಯ ಮುನಿ ಆ ಎರಡು ವರ್ಣಗಳ ನಡುವೆ, ಅದು ನೋಡಿ ವರ್ಣ ಅಂತ ಶಬ್ದ ಬಳಸ್ತಾರೆ ಅವರು. ವರ್ಣ ಅಂದ್ರೆ ಸ್ವಭಾವ, ವರ್ಣ ಅಂದ್ರೆ ಈಗ ಹೊರಗೆ ಹೇಳುವಂತದ್ದಲ್ಲ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ. ಗುಣ ಮತ್ತು ಕರ್ಮಕ್ಕೆ ಅನುಗುಣವಾಗಿ ಅವರನ್ನ ನಾನು ವಿಭಾಗ ಮಾಡ್ತೇನೆ ಅಂತ. ದೇವರ ವಿಷಯದಲ್ಲಿ ಮಾತ್ರ ಇದನ್ನ ಅಪ್ಲೈ ಮಾಡ್ಬೇಕು ಹೊರತು ಇವತ್ತು ಸರ್ಕಾರದ ವ್ಯವಸ್ಥೆಗೆ ಇದನ್ನು ಹೇಳಿದ್ದಲ್ಲ. ಸರ್ಕಾರದ ವ್ಯವಸ್ಥೆಯಲ್ಲಿ ಅವರಿಗೆ ಏನೋ ವ್ಯವಸ್ಥೆ ಅವ್ರದ್ದೇ ಒಂದು ಯಾವುದೂ ಬೇಡ ಅಂತ ಒಂದು ಹೊಸ ಚಿಂತನೆ ಹೊರಡುತ್ತೆ, ಕೊನೆಗೆ ಅದೇ ಒಂದು ಧರ್ಮವಾಗಿ ಉಳಿಯುತ್ತೆ. ಬಸವಣ್ಣನವರು ಯಾವುದು ಬೇಡ ಅಂತ ಹೇಳಿ ಒಂದು ಹೊಸ್ತು ಮಾಡಿದ್ದು, ಕೊನೆಗೆ ಅದೇ ಒಂದು ವರ್ಗವಾಗಿ ಉಳಿತು, ಅದೇ ಒಂದು ರಾಜಕೀಯ ಪ್ರವೃತ್ತಿಯಲ್ಲಿ ದೊಡ್ಡ ಸ್ಥಾನವನ್ನು ಪಡೆದು ಬಿಡ್ತು. ದೊಡ್ಡವರು ಯಾವಾಗ್ಲೂ ತುಂಬಾ ದೊಡ್ಡದು ಹೇಳ್ತಾರೆ, ಚಿಕ್ಕವರು ದೊಡ್ಡವರನ್ನ ತಮ್ಮ ಮೂಗಿನ ನೇರಕ್ಕೆ ಎಳೆದಿಟ್ಟು ನೀವು ನಾನು ಹೇಳಿದ್ದನ್ನೇ ಹೇಳ್ತಾ ಇರುವುದು ಅಂತ ಅವರಿಗೆ ಮುಖವಾಡ ಕಟ್ಟಿ ಬಿಡ್ತಾರೆ. ಇದು ಎಲ್ಲಾ ಆಚಾರ್ಯ ಪುರುಷರಿಗಿರುವ ಸಮಸ್ಯೆ. ಇದು ಕೇವಲ ಬಸವಣ್ಣನವರಿಗೆ ಅಂತ ಮಾತ್ರ ಅಲ್ಲ, ಎಲ್ಲಾ ಆಚಾರ್ಯ ಪುರುಷರಿಗೂ ಅಥವಾ ಅವತಾರ ಪುರುಷರಿಗೂ ಮನುಷ್ಯ ತನ್ನ ಮಟ್ಟಕ್ಕೆ ಅವರನ್ನು ಎಳ್ಕೊಳ್ಳುವಂತಹ ಒಂದು ದುಸ್ಥಿತಿ ಇದ್ದೇ ಇದೆ. ಯಾಕೆಂದ್ರೆ ನಾವು ಅಷ್ಟು ಎತ್ತರಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಸುಸ್ತಾಗುತ್ತೆ, ಕಷ್ಟ ಆಗುತ್ತೆ, ತ್ಯಾಗ ಮಾಡಬೇಕಾಗುತ್ತೆ. ಇದೆಲ್ಲ ಆಗೋ ಹೋಗೋದಲ್ಲರಿ, ಇದೆಲ್ಲ ಆದರ್ಶ ಪಾಲನೆ ಪುಸ್ತಕದಲ್ಲಿ ಪ್ರಬಂಧ ಬರೆದು ಫಸ್ಟ್ ಪ್ರೈಸ್ ಬರ್ಲಿಕ್ಕೆ ಆಗ್ಬೋದು, ಆದ್ರೆ ಆ ಪ್ರಬಂಧದಲ್ಲಿ ಇದ್ದು ಫಸ್ಟ್ ಪ್ರೈಸ್ ಪಡಿಲಿಕ್ಕೆ ಆಗೋದಿಲ್ಲ ಅಂತ ಮನುಷ್ಯ ತಾನೇ ಡಿಸೈಡ್ ಮಾಡಿ ಅದರಂತೆ ಬದುಕುವುದಿಲ್ಲ ಅಂತ ಕೂತು ಬಿಟ್ಟಿರ್ತಾನೆ. ಹಾಗಾಗಿ ಅನೇಕ ಈ ರಾಜಕೀಯ ವ್ಯವಸ್ಥೆಯ ಮಧ್ಯದಲ್ಲಿ ನಮ್ಮ ಬದುಕು ಹೇಗಿರ್ಬೇಕು ಅನ್ನೋದನ್ನ ದಾಲ್ಭ್ಯರು ಯುಧಿಷ್ಠಿರನಿಗೆ ಹೇಳ್ತಾರೆ. ಆ ನಂತರ ದ್ರೌಪದಿ ಹಿಂದೆ ನಡೆದ ಅನೇಕ ದುಃಖಗಳನ್ನು ಮತ್ತೆ ಯುಧಿಷ್ಠಿರನ ಹತ್ರ ಹೇಳ್ತಾಳೆ. ಈ ಸಂದರ್ಭದಲ್ಲಿ ನಿಧಾನಕ್ಕೆ ಕೃಷ್ಣನನ್ನ ಬೀಳ್ಕೊಡ್ತಾರೆ. ಅವರ ಬಹಳ ದಿನಗಳ ನಂತರ ಪರಸ್ಪರ ಸಂವಾದ ಆಗುತ್ತೆ. ಬಹುಶಃ ವನಪರ್ವದ ಒಂದು ಸಾರ ಭಾಗ ಇದು. ಅವರಲ್ಲಿ ನಿರಂತರ ಚರ್ಚೆಗಳು ನಡೀತಾ ಇರ್ತವೆ. ಇದು ಒಂದು ಕುಟುಂಬದಲ್ಲಿ ಯಾವಾಗ್ಲೂ ನಡೀಬೇಕು. ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಕೂಡು ಕುಟುಂಬ ಇದ್ರೆ ಹೇಗೆ ಮಾತುಕತೆ ನಡೀಬೇಕು ಅನ್ನೋದಕ್ಕೆ ಒಂದು ಸುಂದರವಾದ ಉದಾಹರಣೆ. ನಮ್ಮಲ್ಲಿ ಮಾತುಕತೆ ಗಲಾಟೆಗೋಸ್ಕರ ಮಾತ್ರ ಆಗುದು. ನಾನು ಅದನ್ನ ನಿನ್ನೆ ಮಾಡಿದ್ದೆ, ನೀನ್ ಯಾಕೆ ಇವತ್ತು ಮಾಡ್ತಾ ಇಲ್ಲ, ಇವತ್ತು ನೀನ್ ಮಾಡು, ನನಗೆ ನಿನ್ನೆದ್ದು ಮಾಡಿದ್ದೆ ಜಾಸ್ತಿ ಆಗಿದೆ, ಇನ್ನು ಇವತ್ತಿಂದ ನಾನು ಅದನ್ನ ಮಾಡಲ್ಲ, ಅದನ್ನ ಅವರಿಗೆ ಹೇಳಿಬಿಡಿ ಅಂತ ದೊಡ್ಡವರ ಹತ್ರ ಮಧ್ಯದಲ್ಲಿ ಸುಮ್ಮನೆ ಅವರನ್ನ ಒಂದು ಮೀಡಿಯಂ ತರ ನಿಲ್ಲಿಸಿ ಮಾತಾಡೋದು ಇವರಿಬ್ರು. ಅವರು ಹಾ ಅಂತ ಈ ಕಡೆ ತಿರುಗ್ಬೇಕು, ಹಾ ಅಂತ ಈ ಕಡೆ ತಿರುಗ್ಬೇಕು, ಕೊನೆಗೆ ಡಿಸೈಡ್ ಮಾಡೋದು ಅವರೇ, ಯಾರು ಮಾತಾಡ್ತಾ ಇದ್ರು ಅವರೇ. ಅಂದ್ರೆ ಈ ಹಂತಕ್ಕೆ ಮನುಷ್ಯ ಹೋಗಬಾರ್ದು. ಚಿತ್ರಣ ಹೇಗಿರುತ್ತೆ ಕುಟುಂಬದಲ್ಲಿ, ಮಾತುಕತೆ ಹೇಗಿರ್ಬೇಕು ಅನ್ನೋದನ್ನ ಇಲ್ಲಿ ತುಂಬಾ ಸುಂದರವಾಗಿ ದ್ರೌಪದಿ, ಭೀಮ, ಯುಧಿಷ್ಠಿರ, ಅರ್ಜುನ ಇವರಿಷ್ಟು ಜನರ ಮಾತುಕತೆಯ ಮೂಲಕ ತಿಳಿಸಿಕೊಡ್ತಾರೆ. ಸುಮಾರು ಒಂದು 10-12 ಅಧ್ಯಾಯ, ಬಹುಶಃ ಎಸೆನ್ಸ್ ಅದು, ಇಡೀ ಶಾಸ್ತ್ರದ ಎಸೆನ್ಸ್ ಅನ್ನ ಅವರು ಮಾತಾಡ್ತಾರೆ. ಯುಧಿಷ್ಠಿರನಲ್ಲಿ ತನ್ನ ದುಃಖ ಹೇಳಿದಾಗ ಅವಳು ಹೇಳ್ತಾ ಹೀಗೆ, ಒಂದು ದೇಶದ ಅರಸಿ ಅಂದ್ರೆ ಈ ರಾಜಸೂಯ ಯಾಗದಲ್ಲಿ ಅವಭೃತ ಸ್ನಾನಕ್ಕೆ ತಲೆ ಕೊಡಬೇಕು ಅಂದ್ರೆ ಸಾಮಾನ್ಯರಿಗೆ ಸಿಗುವ ಭಾಗ್ಯ ಅಲ್ಲ ಅದು. ಅದು ದೇಶದ ಅತ್ಯುನ್ನತ ಸ್ತ್ರೀ ಅಂತ ಒಬ್ಳಿದ್ರೆ ಅವಳಿಗೆ ಸಿಗುವಂತಹ ಪಟ್ಟ ಅದು. ಅಂಥ ಪಟ್ಟದ ಅರಸಿಯನ್ನ ಸಭೆಯ ಮಧ್ಯದಲ್ಲಿ ಬೆತ್ತಲೆ ಮಾಡುವುದಕ್ಕೆ ಯಾರು ಬೇರೆಯವರಲ್ಲ, ಅವರದ್ದೇ ಮನೆಯ ಸೊಸೆ ಅವಳು, ಇನ್ಯಾರದ್ದೋ ಮನೆಯವರಲ್ಲ. ಒಂದು ದೇಶದ ಸೊಸೆಯಾದ ನನಗೆ ಭದ್ರತೆ ಇಲ್ಲ ಅಂತ ಆದ್ರೆ ಇನ್ನು ದೇಶದ ಹೆಣ್ಣು ಮಕ್ಕಳ ಬದುಕಿನ ಕಥೆ ಏನು? ಇದನ್ನಾದ್ರೂ ಯೋಚನೆ ಮಾಡಿ ನಾವು ಆ ಶತ್ರುಗಳ ವಿರುದ್ಧ ಅಲ್ಲೇ ತೊಡೆ ತಟ್ಟಿ ಮಾತಾಡ್ಬೇಕಿತ್ತು. ನೀವು ಯಾಕೆ ಮಾತಾಡ್ಲಿಲ್ಲ? ದ್ರೌಪದಿಯ ಮಾತಿದೆಯಲ್ವಾ, ಅದು ಎದೆಗೆ ಇರುದ ಹಾಗಿರುತ್ತೆ. ಆದ್ರೆ ಅವಳು ಮಾತಾಡಿದ್ರಲ್ಲಿ ಎಲ್ಲೂ ಬಾಯಿ ತಪ್ಪಿ ಮಾತಾಡಲ್ಲ. ಅಂದ್ರೆ ಕೋಪದ ಕೈಗೆ ಬುದ್ಧಿ ಕೊಡುವುದು ಬೇರೆ, ಬುದ್ಧಿಯ ಕೈಗೆ ಕೋಪ ಕೊಡುವುದು ಬೇರೆ, ಎರಡು ವ್ಯತ್ಯಾಸ ಇದೆ. ಬುದ್ಧಿಯ ಕೈಗೆ ಕೋಪ ಕೊಟ್ರೆ ನಯ ನಾಜುಕುನಿಂದ ಮಾತಿರುತ್ತೆ, ಕೋಪದ ಕೈಗೆ ಬುದ್ಧಿ ಕೊಟ್ರೆ ಗೋವಿಂದ ಎಲ್ಲ ಅವ್ಯವಸ್ಥೆ ಮಾಡಿ ಇನ್ನಷ್ಟು ಸಂಬಂಧ ಹಾಳು ಮಾಡಿ ಬಿಡುತ್ತೆ. ಭಾರಿ ಬುದ್ಧಿವಂತಿಕೆಯಿಂದ ಮಾತಾಡುತ್ತೆ. ಯಾವುದನ್ನು ಎಲ್ಲಿ ಹೇಳಬೇಕು ಅಂತ ಗೊತ್ತಿಲ್ಲದೆ ಎಲ್ಲವನ್ನು ಹೇಳಿ ಒಂಥರ ಕದಡಿ ಬಿಡುತ್ತೆ. ನೀರಿನ ಕೆಸರು ಇನ್ನು ಮುಳುಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ ಆಗಿಬಿಡುತ್ತೆ. ದ್ರೌಪದಿ ಬಹಳ ಎಚ್ಚರಿಕೆಯಿಂದ ದುಃಖವನ್ನ ತೋಡಿಕೊಳ್ಳುವ ನೆಪದಲ್ಲಿ ನೀನು ಮಾಡಿದ್ದು ತಪ್ಪು ಅಂತ ಯುಧಿಷ್ಠಿರನಿಗೆ ಎಚ್ಚರಿಸ್ತಾಳೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಎಲ್ಲ ದೈವದ ಕೈಯಲ್ಲಿದೆ,
ನಮ್ದೇನು ಇಲ್ಲ. ಎಲ್ಲರೂ ದೇವರು ನಡೆಸಿದ ಹಾಗೆ ಬದುಕಬೇಕು. ದೈವಾಯತ್ತಮಿದಂ ಜನ್ಮ, ಇದು ದೇವರು ಕೊಟ್ಟಂತೆ ನಾವು ಬದುಕು ನಡೆಸಬೇಕು. ಹಾಗಾಗಿ ನೀನು ಹೀಗೆಲ್ಲ ಸಿಕ್ಕಾಪಟ್ಟೆ ಸಿಟ್ಟು ಮಾಡಿಕೊಂಡು ಅದಕ್ಕೆ ಈಗಲೇ ನಾವು ಪ್ರತೀಕಾರ ತೀರಿಸ್ಕೊಡ್ಬೇಕು ಅಂತ ಮಾತಾಡಬಾರ್ದು ಅಂತ ಜೋರು ಮಾಡ್ತಾನೆ. ಹೌದಾ, ಎಲ್ಲ ದೇವರೇ ಮಾಡುವುದಾದ್ರೆ ನಾವು ಕ್ಷತ್ರಿಯರಾಗಿ ಯಾಕಿರ್ಬೇಕು? ಆಯ್ತು, ಎಲ್ಲ ಭಿಕ್ಷೆ ಎತ್ಕೊಂಡು ಇನ್ನೂ 50 ವರ್ಷ 100 ವರ್ಷ ಅಲ್ಲೇ ಇದ್ಬಿಡೋಣ, ವಾಪಸ್ ಇವ್ರ ಹತ್ರ ಬಂದು ಕೇಳೋದೇ ಬೇಡ. ಬಹಳ ಜನ ಹೀಗೆ ವಾದ ಮಾಡುದುಂಟು. ವೇದಾಂತ ಕೆಲವೊಂದು ಸರ್ತಿ ಅವರಿಗೆ ಗುರಾಣಿಯಾಗಿರುತ್ತೆ, ಅವರ ಔದಾಸೀನ್ಯಕ್ಕೆ ಅಥವಾ ಬೇಜವಾಬ್ದಾರಿತನಕ್ಕೆ. ಎಲ್ಲ ದೇವರು ಮಾಡ್ತಾರೆ ಅಂತ. ಸರಿ, ಏನಾದ್ರೂ ಹೇಳಿದ್ರೆ ದೇವ್ರು ಮಾಡ್ತಾನೆ, ದೇವ್ರು ನೋಡ್ತಾನೆ. ಹಾಗಾದ್ರೆ ಊಟಕ್ಕೆ ಕೂಡಿಸ್ಬೇಕು, ಪಂಚಭಕ್ಷ ಪರಮಾನ್ನೆಲ್ಲ ಹಾಕಿಡ್ಬೇಕು, ಕೈ ಕಟ್ಟಿ ಕೂಡು ಅಂತ ಹೇಳ್ಬೇಕು. ದೇವ್ರು ತಿನ್ನಿಸ್ತಾನ? ಪಕ್ಕದವರು ಕೂತು ತಿಂತಾ ಇರ್ತಾರೆ, ಕಚಪಚ ಕಚಪಚ ಅಂತ ಶಬ್ದ, ಕುರು ಅಂತ ಶಬ್ದ, ಅದರ ಪರಿಮಳ, ಅದರ ಬಣ್ಣ, ಅದರ ಶಬ್ದ, ಅದವ್ರು ತಿನ್ನುವಾಗ ಆಹಾ ಅಂತ ಅವರ ಓಹೋ ಅಂತ ಸ್ವರ ಎಲ್ಲ ಕೇಳಿದಾಗಿ ಅವನಿಗೆ ಕೈ ತುರುಕಿ ಶುರುವಾಗುತ್ತೆ, ಬಾಯಲ್ಲಿ ನೀರಿಳಿಯುತ್ತೆ, ಕಣ್ಣು ಬೇಕು ಅನ್ನುತ್ತೆ, ನಾಲಿಗೆ ಬೇಕು ಅನ್ನುತ್ತೆ, ಕಿವಿ ಬೇಕು ಅನ್ನುತ್ತೆ, ಮೈಯೆಲ್ಲ ರೋಮಾಂಚ ಆಗ್ತಿರುತ್ತೆ. ಯಾಕಾಗತ್ತೆ ಹೇಳಿ? ತಿನ್ಬೇಕು ಅಂತ ನಮಗೆ ಒಳಗಿನಿಂದ ದೇಹಕ್ಕೆ ಪ್ರಚೋದನೆ ಕೊಡ್ತಾ ಇದೆ. ದೇವರು ಹೊರಗಿನಿಂದ ಬಂದು ಕೈಯಾಗೆ ತೆಗೆದು ಬಾಯಿಗಿಡಲ್ಲ, ನಮ್ಮೊಳಗೆ ಪ್ರಚೋದನೆ ಕೊಟ್ಟ, ಕಣ್ಣಿನ ಮೂಲಕ ರೂಪದ ಶಕ್ತಿ ಕೊಟ್ಟ, ಕಿವಿಯ ಮೂಲಕ ಶಬ್ದವನ್ನ ಕೊಟ್ಟು ಎಚ್ಚರಿಸಿದ. ಅದು ಕುರುಕುರೆ ಅಲ್ಲ, ಯಾವುದೋ ಒಂದು ತಿಂದಾಗ ಶಬ್ದ ಬಂತಲ್ವಾ, ಅದು ಪ್ಲಾಸ್ಟಿಕ್ ತಿನ್ನೋದು. ನಾವು ಅದನ್ನೆಲ್ಲ ತಿನ್ನೋದು ಅಂದ್ರೆ ನಮ್ಗೆ ಅದು ಒಳಗೆ ಏನಿದೆ ಅಂತ ಗೊತ್ತಿಲ್ಲದೆ ತಿಂತಾ ಇರ್ತೇವೆ. ಜಂಕ್ ಫುಡ್ ಅನ್ನು ಎಷ್ಟು ಕಮ್ಮಿ ಮಾಡ್ತೀವೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಅದು ಮಡಿ ಪ್ರಶ್ನೆ ಅಲ್ವೇ ಅಲ್ಲ, ಒಂದು ತಿಳ್ಕೊಳ್ಳಿ. ಮಡಿ ಅನ್ನೋದು ಅದರ ಮೇಲೆ, ಮಡಿ ಅಂದ್ರೆ ನಮ್ಗೆ ಒಂದು ಭಯಾನಕವಾದ ಕಣ್ಣಿಗೆ ಕಾಣದ ಒಂದು ರಾಕ್ಷಸ ಆಗ್ಬಿಟ್ಟಿದೆ. ಅದು ಎಲ್ಲಿ ಬರುತ್ತೆ ಅನ್ನೋದೇ ಭಯ. ಇವರಿಗೆ ಮಡಿ ಮಾಡುವ ನೆಪದಲ್ಲಿ ಮೈಲಿಗೆ ಆಗ್ಬಿಡ್ತೇನೆ ಅಂತ ಇವರೇ ಹೆದರಿ ಬಿಡ್ತಾ ಇರ್ತಾರೆ. ವಸ್ತುತಃ ಮಡಿ ಅನ್ನೋದು ಒಂದು ಶುದ್ಧತೆ, ಅದು ಮಾನಸಿಕ ಶುದ್ಧತೆ, ದೈಹಿಕ ಶುದ್ಧತೆ, ವಸ್ತ್ರದ ಶುದ್ಧತೆ. ಯಾಕೆ ಅಂದ್ರೆ ಮನಸ್ಸಿನ ಶುದ್ಧತೆಗಾಗಿ. ಅದು ಬರದೆ ಮಡಿ ಮಾಡಿಯೂ ದೇವರೊಳಗೆ ಕೂತ್ಕೊಂಡು ಎಲ್ಲಿ ಕೂದಲು ಬಿದ್ದಿದೆಯೋ, ಎಲ್ಲಿ ದಾರ ಬಿದ್ದಿದೆಯೋ, ಎಲ್ಲಿ ಯಾರು ತಂದು ನೀರು ತಾಗಿಸಿದ್ರೋ, ಅಥವಾ ಕೂತಲ್ಲಿ ಎಲ್ಲ ಬೇಡವಾದದ್ದೇನೆ ಊರವರೆಲ್ಲ ನನಗೇನ್ ಕೆಟ್ಟದ್ ಮಾಡಿರ್ತಾರೆ ಅದಕ್ಕೆಲ್ಲ ನಾನು ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಬರೀ ಅಲ್ಲಸಲ್ಲದ ಯೋಚನೆ ಮಾಡ್ತಾ ಇದ್ರೆ ದೇವರು ಅಲ್ಲಿಂದ ಹೊರಗೋಗಿರ್ತಾನೆ. ಸುವಿದ್ಯೇಂದ್ರ ತೀರ್ಥರು ಒಂದು ತುಂಬಾ ಚಂದದ ಕಥೆ ಹೇಳಿದ್ರು, ನೀವು ಕೇಳಿರ್ತೀರಿ, ಆದ್ರೂ ಒಂದ್ಸರ್ತಿ ಪ್ರಸಂಗದಲ್ಲಿ ನೆನಪಿಸ್ಕೊಳ್ತೇನೆ. ರಾಘವೇಂದ್ರ ಗುರುಗಳು ಒಂದ್ಸರ್ತಿ ನಡೆದದ್ದಲ್ಲ, ಆದ್ರೆ ಅವರೊಂದು ಪ್ರಸಂಗವಶಾತ್ ಹೇಳಿದ್ರು. ಅವರು ಹಿಂದೆ ಎಲ್ಲ ಪಲ್ಲಕ್ಕಿಯಲ್ಲೇ ಹೋಗ್ತಾ ಇದ್ದಿದ್ದು, ಊರುಗಳಿಗೆ ಕೆಲವರು ಕರ್ಕೊಂಡು ಹೋಗ್ತಿದ್ರು. ಕರ್ಕೊಂಡು ಹೋಗುವಾಗ ಯಾವುದೋ ಒಂದು ಊರಲ್ಲಿ ಸ್ಟೇ ಮಾಡ್ಲಿಕ್ಕಾಯ್ತು. ದೊಡ್ಡ ದೇವಸ್ಥಾನ, ದೊಡ್ಡದು ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ದೇವಸ್ಥಾನ. ಅಲ್ಲಿ ಭಕ್ತರೆಲ್ಲ ಊರಿನವರು ಸೇರಿ ದೊಡ್ಡವ್ರ ಹತ್ರ ಏನ್ ಕೇಳ್ಬೇಕು ಅಂದ್ರೆ, ನಮ್ಗೆ ಏನಾದ್ರೂ ಒಳ್ಳೇದಂತ ತಿಳಿಸಿ, ನೀವು ಬಂದದ್ ವ್ಯರ್ಥ ಆಗ್ಬಾರ್ದು, ನಮ್ಗೊಂದಿಷ್ಟು ಶಾಸ್ತ್ರದ ಬಗ್ಗೆ ಹೇಳಿ ಅಂತೆಲ್ಲ ಕೇಳಿದ್ರಂತ. ಆಯ್ತು ಅಂತ ಕೂತು ಎಲ್ರಿಗೂ ಒಂದು ಉಪದೇಶ ಮಾಡ್ತಾ ಇದ್ರು. ಮಾಡುವಾಗ ಆ ದೇವಸ್ಥಾನದ ಪೂಜೆಯವರು ಒಳಕ್ಕೆ ಹೋಗ್ತಾ ಇದ್ರು. ಆವಾಗ ದೇವಸ್ಥಾನದ ಪೂಜೆಯವರು ಅಂದ್ರೆ ಅವರಿಗೆಲ್ಲ ಬಾಜಾ ಭಜಂತ್ರಿ, ಛತ್ರ, ಚಾಮರ, ಡೊಂಗುರ, ಡೋಗುಲು ಎಲ್ಲ ಇರುತ್ತೆ. ಆ ಗಂಟೆ ಶಬ್ದ ಮಾಡ್ಕೊಂಡು ಹೋಗ್ತಾ ಇದ್ರು. ಇದ್ದಕ್ಕಿದ್ದಾಗ ಅವ್ರು ಬಂದಾಗ ರಾಘವೇಂದ್ರ ಸ್ವಾಮಿಗಳು ಒಂದ್ಸರ್ತಿ ಎದ್ದು ನಿಂತರು. ಅವ್ರ ಒಳಗೆ ಹೋದ್ಮೇಲೆ ಕೂತ್ರಂತ. ಇವರಿಗೆಲ್ಲ ಪ್ರಶ್ನೆ, ಇವರೆಲ್ಲ ಕಣ್ಣಾರೆ ನೋಡಿದ ವ್ಯಕ್ತಿ. ಅವನು ದೇವಸ್ಥಾನದಲ್ಲಿ ಬಂದವರಿಗೆ ಒಬ್ರಿಗೂ ಒಳ್ಳೆ ಮಾತಾಡಿದವನೇ ಅಲ್ಲ, ಅವನು ಎಲ್ಲ ವಂಶಾವಳಿಗಳನ್ನೇ ಸೇರಿಸಿ ಮಾತಾಡೋನು. ಬರೀ ಬೈದು ಊರವನ್ನೆಲ್ಲ ಹೆದರಿಸಿ ಬಿಡ್ತಿದ್ದ. ಅಂಥವನನ್ನ ಸ್ವಾಮಿಗಳು, ನಮ್ಗೆ ಪಾಪ ಕಾಣದೇ ಇರುವ ಶಕ್ತಿ ಅವರಿಗೆ ಕಾಣಿಸ್ತು ಅನ್ಸುತ್ತೆ, ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ, ಅಯ್ಯೋ ದೇವರೇ ಅಂತ ಮನಸ್ಸಲ್ಲಿ ಬೇಸರ ಮಾಡ್ಕೊಂಡೆ ಪಾಠ ಕೇಳಿ ಮುಗಿಸ್ತಾ ಇದ್ರು. ಅವ ಗುರುಗಳ ಪಾಠ ಮುಗಿಲ್ಲ, ಒಂದು ಪೂಜೆ ಮುಗೀತು, ವಾಪಸ್ ಹೊರಡುವಾಗ ಮತ್ತೆ ಅವ್ರು ಎದ್ದು ನಿಂತಾಗ ಅವ್ರಿಗೆ ಮತ್ತೆ ಟೆನ್ಷನ್ ಆಯ್ತು. ಈ ಸರ್ತಿ ಕೇಳೇ ಬಿಡ್ಬೇಕು ಅಂತ ವಾಪಸ್ ಕೇಳಿದ್ರಂತೆ. ಗುರುಗಳೇ, ಅದೆಲ್ಲ ಸರಿ, ನಮ್ಗೆ ಕಣ್ಣಿಗೆ ಕಂಡ ಸಂಗತಿ, ಆ ಮನುಷ್ಯ ಒಂದು ದಿವಸ ಒಬ್ಬರ ಹತ್ರ ಒಳ್ಳೆ ಮಾತು ಹೇಳಿಲ್ಲ, ಯಾವಾಗ್ಲೂ ಸಿಡುಕ್ತಾ ಇರ್ತಾನೆ, ಎಲ್ಲರನ್ನೂ ಬೈತಾ ಇರ್ತಾನೆ. ಆದ್ರೆ ನೀವು ಮಾತ್ರ ಅವನು ಬಂದಾಗ್ಲೂ ಎದ್ ನಿಂತ್ರಿ, ಹೋದಾಗ್ಲೂ ಎದ್ ನಿಂತ್ರಿ, ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ದಯವಿಟ್ಟು ನಮ್ಮ ಮನಸ್ಸಿನಲ್ಲಿ ತುಂಬಾ ಪಾಠ ಕೇಳೋದಕ್ಕಿಂತ ಹೆಚ್ಚು ಈ ಗೊಂದಲವೇ ಉಳಿದು ಬಿಟ್ಟಿದೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ದಯವಿಟ್ಟು ಪರಿಹರಿಸಿ. ಅವ್ರು ಹೇಳಿದಂತೆ, ಏನಿಲ್ಲಪ್ಪ, ಅವನು ಒಳಗೆ ಹೋಗುವಾಗ ದೇವ್ರು ಹೊರಗೆ ಹೋಗ್ತಾ ಇದ್ದ, ಅದಕ್ಕೆ ಎದ್ದು ನಿಂತೆ. ಅವನು ಹೊರಗೆ ವಾಪಸ್ ಹೋಗು, ದೇವ್ರು ವಾಪಸ್ ಒಳಗೆ ಹೋಗ್ತಿದ್ರು, ಅದಕ್ಕೆ ಎದ್ದು ನಿಂತೆ, ನಂಗೆ ದೇವ್ರು ಕಂಡ್ರು ಅಂತಂದ್ರಂತ. ಇದು ನಮ್ಮ ಸ್ಥಿತಿ, ನಮ್ಮ ಮನೆ ಸ್ಥಿತಿ ಹೀಗೆ ಇರುತ್ತೆ. ದೇವರು ಒಳಗೆ, ನಾವು ದೇವರ ಕೋಣೆಯಲ್ಲಿ ಕೂತು ಬೇರೆ ಏನನ್ನು ಯೋಚಿಸಬಾರ್ದು, ಅದೇ ಮಡಿ. ಬೇರೆ ಯಾವ ವಿಷಯಗಳನ್ನು ಮಾತಾಡ್ಬೋದು, ಅದು ಮುಗಿಯೋ ತನಕ ಜಪಕ್ಕೋ ಪೂಜೆಗೋ ಕೂತದ್ದು ಅದೇ ವಿಷಯ ಇರಬೇಕು. ಊಟವೂ ಹಾಗೇನೆ, ಊಟದಲ್ಲೂ ಮಧ್ಯದಲ್ಲಿ ಮಾತಾಡಬಾರ್ದು. ಊಟ ಆಗುವ ತನಕ ಪ್ರತಿಯೊಂದು ತುತ್ತಿನ ಸ್ವಾರಸ್ಯವನ್ನು ಅರ್ಥ ಮಾಡಿಕೊಂಡು ಕವಲೇಚ ಗೋವಿಂದ, ಪ್ರತಿಯೊಂದು ತುತ್ತು ತಿನ್ನುವಾಗ್ಲೂ ನಾವು ಭಗವಂತನ ನಾಮಸ್ಮರಣೆ ಮಾಡಬೇಕು.
ಮನಸ್ಸಿನಲ್ಲಿ ಮಾಡಿದ್ರೆ ಸಹ ಗಟ್ಟಿ ಮಾಡಿದ್ರೆ ಏನ್ ಅನ್ಕೋತಾರೋ ಅಂತ ನಮ್ಗೊಂದು ಭಯ, ದೇವರ ಹೆಸರು ಹೇಳಿಕ್ ಭಯ. ಬೇರೆ ಏನ್ ಬೇಕಾದ್ರೂ ಹೇಳ್ಕೊಂಡು ಓಡಾಡ್ಕೊಂಡು ತಿರುಗ್ತಾ ಇರ್ತೇವೆ. ಆದ್ರೆ ದೇವರಿಗೆ ಪ್ರದಕ್ಷಿಣೆ ಹಾಕುವಾಗ, ಊಟ ಮಾಡುವಾಗ, ಯಜ್ಞಕ್ಕೆ ಕೂತಾಗ, ಜಪಕ್ಕೆ ಕೂತಾಗ, ಪೂಜೆಗೆ ಕೂತಾಗ ಆ ಸಂಬಂಧವೇ ಗಟ್ಟಿಯಾಗಿರ್ಬೇಕು. ಅನಿವಾರ್ಯವಾಗಿ ಏನೋ ಬಿದ್ದ ತಕ್ಷಣ ಎದ್ದು ಹೋಗಿ ಇಲ್ಲ ನಾನು ಈಗ ಪೂಜೆಯಲ್ಲಿ ಕೂತೀನಿ ಏಳಿಸಬಾರದು, ನೀವು ಬಿದ್ದವರು, ನಮ್ಮ ಏಳಿಗೆಗೆ ನಾವೇ ಶಿಲ್ಪಿ, ಅದ್ನಾಗೆ ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ ಆಗಬೇಕು ಅಂತ ಹೇಳಿ ಬಿಡುದಲ್ಲ. ಅಲ್ಲಿ ತಕ್ಷಣ ಎದ್ದು ಹೋಗಿ ಸಹಾಯ ಮಾಡಬೇಕು. ಕೆಲವು ನಿಯಮಕ್ಕೆ ಕೆಲವು ಕಾಮನ್ ಸೆನ್ಸಿನ ಬ್ರೇಕ್ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ, ಅದನ್ನು ತಿಳ್ಕೊಳ್ಬೇಕು. ಆದ್ರೆ ಅದು ಅತ್ಯಂತ ಸಹಜವಾಗಿ ಎಲ್ಲರಲ್ಲೂ ಇರುವಂತಹ ಸಂಗತಿ. ಆದ್ರೆ ಅದನ್ನ ಏನೋ ಅರ್ಥ ಮಾಡಿಕೊಂಡು ಎಲ್ಲಿಗೋ ತಗೊಂಡು ಹೋಗ್ತೇವೆ. ಅದರಿಂದಾಗಿ ಮಡಿ ಅಂದ್ರೆ ಕೊನೆಗೆ ಸಾಯುವುದು ಅಂತ ಅನ್ನೋ ಅರ್ಥಕ್ಕೆ ಬಂದು ನಿಲ್ಲುತ್ತೆ. ಮಡಿ ಅಂದ್ರೆ ಮಡಿದರು, ಅದಾಗಬಾರ್ದು. ಮಡಿ ಅಂದ್ರೆ ಬದುಕಿದ್ರು ಅನ್ನೋದಕ್ಕಾಗಬೇಕು. ಆ ರೀತಿ ಬದುಕುವ ವಿಶೇಷತೆಯನ್ನ ಪ್ರಶ್ನೆ ಮಾಡ್ತಾ ದೇವರೇ ಎಲ್ಲ ಮಾಡಿಸ್ತಾನೆ ಅಂತಾದ್ರೆ, ಹಾಗಾದ್ರೆ ನೀನು ಬಳೆ ತೊಡ್ಕೊಂಡ್ಬಿಡು, ಧರ್ಮ ಮಾಡ್ತಿ ಅಂತ ಬಹಳ ಹೇಳ್ಕೊಳ್ತೀಯಲ್ವಾ. ಮತ್ತೆ ಹೇಳ್ತಾಳೆ, ನನಗೆ ಈ ಧರ್ಮದ ಬಗ್ಗೆನೇ ಪ್ರಶ್ನೆ ಬರ್ತಾ ಇದೆ ನೋಡಿ. ಪ್ರಶ್ನೆ ಮಾಡಬೇಕು, ಆದ್ರೆ ಉತ್ತರ ತಿಳ್ಕೊಂಡು ತಿದ್ಕೊಳ್ಳಿಕ್ ಮಾಡಬೇಕು ಅಂತ. ನಮ್ಮಲ್ಲಿ ಪ್ರಶ್ನೆ ಮಾಡುದು ಅಂದ್ರೆ ನಂಗೆ ಪ್ರಶ್ನೆ ಮಾಡ್ಲಿಕ್ಕೆ ಗೊತ್ತಿದೆ ಅಂತ ಪ್ರಶ್ನೆ ಮಾಡೋದಾಗುತ್ತೆ, ನಿಮ್ಗೇನು ಗೊತ್ತಿಲ್ಲ ಅಂತ ಮಾಡಿಸ್ಲಿಕ್ಕೋಸ್ಕರ ಪ್ರಶ್ನೆ ಮಾಡೋದಾಗುತ್ತೆ, ಅಥವಾ ಪ್ರಶ್ನೆ ಮಾಡಿದ್ರೆ ನಾವು ಪ್ರಗತಿಪರರು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಪ್ರಶ್ನೆ ಮಾಡೋದಾಗುತ್ತೆ. ಆದ್ರೆ ಇಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತಾವೆ ಅಂದ್ರೆ, ಧರ್ಮದ ಬಗ್ಗೆ ನಂಗೊಂದು ಡೌಟ್ ಇದೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಮಾತಿದೆ, ಆದ್ರೆ ಅದಕ್ಕೊಂದು ಅಮೆಂಡ್ಮೆಂಟ್ ಮಾಡಬೇಕು. ಧರ್ಮರಾಜನನ್ನ ಬಿಟ್ಟು, ಅವಳು ಹೇಳುದು ಧರ್ಮರಾಜನನ್ನ ಬಿಟ್ಟು ಧರ್ಮೋ ರಕ್ಷತಿ ರಕ್ಷಿತ. ನಾನು ಎಲ್ಲ ಕಡೆ ಧರ್ಮ ರಕ್ಷಣೆ ಮಾಡುದಿಲ್ಲ ಅಂತ ಹೇಳುದಿಲ್ಲ, ಆದ್ರೆ ಧರ್ಮವೇ ಬದುಕು ಅಂತ ಬದುಕಿದ ಧರ್ಮರಾಜನನ್ನ ಮಾತ್ರ ಧರ್ಮ ರಕ್ಷಿಸ್ಲಿಲ್ಲ. ಆಗ ಎಷ್ಟು ಚಂದ ಹೇಳ್ತಾನೆ ಅಂದ್ರೆ ಯುಧಿಷ್ಠಿರ, ನಾನು ಧರ್ಮ ನನ್ನನ್ನ ರಕ್ಷಿಸ್ಲಿ ಅನ್ನೋದಕ್ಕೆ ಧರ್ಮ ಮಾಡುವುದಲ್ಲ, ಧರ್ಮ ಮಾಡುವುದು ನನಗಿಷ್ಟ. ಧರ್ಮ ನನ್ನ ಬದುಕು, ಧರ್ಮದಲ್ಲಿ ಇದ್ದಾಗ ತೃಪ್ತಿ, ಧರ್ಮದಲ್ಲಿ ಇದ್ರೆ ನೆಮ್ಮದಿ. ಧರ್ಮ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ನನಗೆ ಯಾರೂ ಕೂಡ ಧರ್ಮವನ್ನ ಉಳಿಸಲಿಕ್ಕೆ ನನಗೆ ಸಹಾಯಕ್ಕೆ ಬರಲೇ ಇಲ್ಲ, ಇದು ಧರ್ಮದಿಂದ ನಿರೀಕ್ಷೆ ಮಾಡುವುದಲ್ಲ. ಧರ್ಮ ಮಾಡ್ತಾ ಹೋಗುದೇ ನಮ್ಮ ಕೆಲಸ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಮ್ಮ ಕರ್ಮವನ್ನು ನಾವು ಮಾಡ್ತಾ ಇರ್ತೇವೆ ಅಷ್ಟೇ, ಧರ್ಮವನ್ನು ನಾವು ಮಾಡ್ತಾ ಇರ್ತೇವೆ. ಅದು ಧರ್ಮ ತಾನಾಗಿ ರಕ್ಷಣೆ ಮಾಡುತ್ತೆ, ಅದನ್ನು ನಾವು ನಿರೀಕ್ಷೆ ಮಾಡಬೇಕಾಗಿಲ್ಲ. ಇದು ಸರಿ. ಆದ್ರೆ ಅವಳು ಹೇಳ್ತಾಳೆ, ಆದ್ರೆ ಇಷ್ಟು ಧರ್ಮ ಮಾಡಿಯೂ ಕೂಡ ನೀನು ಅವನನ್ನು ಶಿಕ್ಷಿಸದೇ ಇದ್ದದ್ದು ಅಧರ್ಮ ಅಲ್ವಾ? ವಾದ ಹೇಗೆ ಬೆಳೆಯುತ್ತೆ ನೋಡಿ. ನೀನ್ ಶಿಕ್ಷಿಸದೆ ಕೂತದ್ದು ಅಧರ್ಮ ಅಲ್ವಾ? ಇಲ್ಲ, ಅಲ್ಲಿ ಕ್ಷಮೆ ಅನ್ನೋದು ಧರ್ಮ. ತಪ್ಪು ಮಾಡಿದಾಗ ಅನಿವಾರ್ಯವಾಗಿ ಕೆಲವೊಂದು ಸರ್ತಿ ಸಹಿಸ್ಕೊಳ್ಬೇಕಾಗತ್ತೆ. ಕ್ಷಮೆಗಿಂತ ದೊಡ್ಡದಾದ ಅಸ್ತ್ರ ಮನುಷ್ಯನಲ್ಲಿ ಇನ್ನೊಂದಿಲ್ಲ. ನಮಗೂ ಇದೆಲ್ಲ ಸರಿ ಅಂತ ಅನ್ಸುತ್ತೆ, ಕ್ಷಮೆ ತುಂಬಾ ದೊಡ್ಡ ಅಸ್ತ್ರ, ಎಲ್ಲ ಸರಿ. ಆದ್ರೆ ತಕ್ಷಣ ಅವಳು ಹೇಳ್ತಾಳೆ, ಕ್ಷಮೆ ಅನ್ನೋದು ವಸ್ತುತಃ ವಾದ ತುಂಬಾ ದೊಡ್ಡದಿದೆ, ನಾನು ಸಂಕ್ಷೇಪ ಮಾಡ್ತಾ ಇದ್ದೇನೆ. ಬಹುಶಃ ಇಷ್ಟೇ ವಾದವನ್ನು ಒಂದ್ಸರ್ತಿ ನೀವು ಪ್ರತ್ಯೇಕವಾಗಿ ಕೇಳಿದ್ರೆ ಒಳ್ಳೇದು, ಯಾವಾಗಾದ್ರೂ ಸಾಧ್ಯ ಆದಾಗ, ಅಥವಾ ಭಾರತದಲ್ಲಿ ಓದಿದ್ರು ಸರಿ. ಆಗ ಅವಳು ಹೇಳ್ತಾಳೆ, ಹಾಗಾದ್ರೆ ಕ್ಷಮೆ ದೊಡ್ಡದಾದ್ರೆ ಮತ್ತೆ ನಿಮ್ ಕೈಯಲ್ಲಿ ಕತ್ತಿ ಯಾಕೆ? ರಾಜದಂಡ ಅಂತಿದೆಯಲ್ವಾ, ಧನಾಧ್ಯಕ್ಷನಾಗಿ ಧರ್ಮಾಧ್ಯಕ್ಷನಾಗಿ ತೀರ್ಮಾನ ಕೊಡುದು, ತಪ್ಪಿಗೆ ಶಿಕ್ಷೆ ಹೇಳುದು, ಇದೆಲ್ಲ ಬೇಡವೇ ಬೇಡ. ಕ್ಷಮೆ ಅನ್ನೋದಕ್ಕೆ ಬೆಲೆನೇ ಇಲ್ಲ. ಎಲ್ಲರನ್ನು ಕ್ಷಮಿಸ್ತಾ ಹೋಗುದು, ತಪ್ಪು ಮಾಡಿದವರನ್ನೆಲ್ಲ ಕ್ಷಮಿಸ್ತಾ ಇರುದು. ಹಾಗಾದ್ರೆ ತಪ್ಪು ಮಾಡಿದವನಿಗೂ ಪ್ರಾಮಾಣಿಕವಾಗಿ ಬದುಕದವನಿಗೂ ಏನು ವ್ಯತ್ಯಾಸ ಇದೆ? ಕ್ಷಮೆಯಿಂದ ಅನರ್ಥವೂ ಆಗುತ್ತೆ. ಆಗ ಯುಧಿಷ್ಠಿರನಿಗೆ ಸ್ವಲ್ಪ ಕೋಪ ಬರುತ್ತೆ. ನೀನು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು, ಹೆಚ್ಚು ಮಾತಾಡಬಾರ್ದು. ಆಗ ತಕ್ಷಣ ಭೀಮ ಎಂಟ್ರಿ ಆಗ್ತಾನೆ. ಅವಳೇನ್ ತಪ್ಪು ಹೇಳಿದಾಳೆ? ಉತ್ತರ ಕೊಟ್ಟ ಆಮೇಲೆ ಈ ಮಾತು ಹೇಳು. ಕೆಲವೊಂದ್ ಸರ್ತಿ ನಮ್ಮಲ್ಲಿ ಏನಂದ್ರೆ, ಪ್ರಶ್ನೆ ಕೇಳಿದಾಗ ಉತ್ತರ ಇಲ್ಲ ಅಂದ್ರೆ ದೊಡ್ಡವರನ್ನು ಹೀಗೆಲ್ಲ ಪ್ರಶ್ನೆ ಮಾಡಬಾರ್ದು, ಅವ್ರು ಏನ್ ಹೇಳ್ತಾರೋ ಅದನ್ನು ಸುಮ್ಮನೆ ಬಾಯ್ಬಿಟ್ಟು. ನಮ್ಮ ಕಾಲದಲ್ಲ ಹಾಗಿರ್ಲಿಲ್ಲ, ಏನ್ ಹೇಳಿದ್ರು ನಾವು ಸುಮ್ಮನೆ ಮಾಡ್ತಿದ್ವಿ, ನೀನ್ ಯಾಕೆ ಹೀಗೆ ಮಾಡ್ತೀರಿ ಅಂತ ಜೋರ್ ಮಾಡಿ ಬಿಡ್ತೇವೆ ನಾವು. ನೀನ್ ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ ಅವಳನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ಕೇಳು. ಅವಳು ಏನು ಅಲ್ಲ ಸಲ್ಲದ್ದು ಕೇಳಲಿಲ್ಲ. ಅಂದ್ರೆ ಭೀಮಸೇನ ತುಂಬಾ ಸಪೋರ್ಟ್ ದ್ರೌಪದಿಗೆ, ಯಾಕೆಂದ್ರೆ ಅದು ಸಹಜವಾದ ಆಂತರ್ಯದ ಪ್ರೀತಿ ಅದು. ಯಾಕೆಂದ್ರೆ ಅವಳು ಭಾರತಿ, ಇಲ್ಲಿ ಪ್ರಾಣದೇವರು ಪ್ರಧಾನವಾದ ಶಕ್ತಿಯಲ್ಲಿ ಇರುವಂಥದ್ದು. ಹಾಗಾಗಿ ಕ್ಷಮೆ ಅನ್ನೋದು ದೌರ್ಬಲ್ಯದ ಸಂಕೇತ ಆಗಬಾರ್ದು. ನಮ್ಗೆ ಶಿಕ್ಷಿಸ್ಲಿಕ್ಕಾಗುದಿಲ್ಲ ಅಂತ ಕ್ಷಮೆ ಕೊಡುದು. ಕೆಲವೊಮ್ಮೆ ನಾವ್ ಹೇಳಿದ್ ಕೇಳಲ್ಲ, ಕ್ಷಮಿಸಿದ್ದೇನೆ ಹೋಗು, ಅದು ಕ್ಷಮೆ ಅಲ್ಲ, ಅದು ದೌರ್ಬಲ್ಯ. ನಮಗೆ ಶಿಕ್ಷಿಸುವ ತಾಕತ್ತಿದ್ದಾಗ್ಲೂ ಎಚ್ಚರಿಕೆ ಕೊಟ್ಟು ಬಿಡುದುಂಟಲ್ವಾ, ಅದು ಕ್ಷಮೆ. ನೀನು ಶಕ್ತಿ ಇದ್ದದೆ ಉಪಯೋಗಿಸ್ಬೇಕಿತ್ತು,
ಅವರನ್ನು ಹೊಡೆದು ಬಡದು ಆಮೇಲೆ ಬೇಕಾದ್ರೆ ರಾಜ್ಯ ಬೇಡ ಅಂತ ಬಿಟ್ಟು ಬರ್ಬೇಕಿತ್ತು. ಹೇಳಿದ ತಕ್ಷಣ ದೊಡ್ಡವ್ರ ಮಾತು ನಾನು ಮೀರಲ್ಲ ಅಂತ ಸೀದಾ ಬಂದ್ಬಿಟ್ಟಿಯಲ್ಲ. ಎಷ್ಟು ಆಡ್ಕೊಂಡ್ರು ಅವ್ರು ನಮ್ಮನ್ನ. ಭೀಮಸೇನನನ್ನ ಅವನು ಹೋಗುವ ನಡೆಯನ್ನ ಎತ್ತು ಹೋದಾಗ ಒಂದು ಸ್ವಲ್ಪ ಗಂಭೀರವಾದ ನಡೆ, ಅವನು ಅದನ್ನು ಕಾಲು ಹೀಗೆ ಕೈ ಎತ್ತಿ ಎಲ್ಲ ಹೀಗೆ ನಡೀತಾ ಇದ್ದಾನೆ. ಗೌರ್ ಗಚ್ಚತಿ ಗೌರ್ ಗಚ್ಚತಿ ಅಂತೇಳಿ ತಮಾಷೆ ಮಾಡ್ಕೊಂಡಿದ್ದು. ಭೀಮಸೇನನನ್ನು ಯಾರಾದ್ರೂ ಇಲ್ಲಿ ತನಕ ಹೀಗೆ ತಮಾಷೆ ಮಾಡಿದ್ರ? ತಮಾಷೆ ಮಾಡಿದಾಗ ನೀವು ದಾಸರು ಅಂತ ಅನ್ಕೊಂಡು ಒಂದು ವಾಪಸ್ ಮಾತಾಡದೆ ಬಂದ್ರಲ್ವಾ? ಇದೆಲ್ಲ ಕ್ಷಮೆಯ ಗುಣವ? ಯುಧಿಷ್ಠಿರನಿಗೆ ಬಾಯಿ ಕಟ್ಟಿ ಹೋಯ್ತು. ಭೀಮಸೇನ ಇನ್ನೂ ಸ್ವಲ್ಪ ಈಗಲೇ ಕಾದಾಗ್ಲೇ 4 ಬಡಿಬೇಕು ಅಂತ ಇನ್ನೂ 4 ಬಡಿತಾನೆ. ಈಗ ಸುಮಾರು 13 ತಿಂಗಳಾಯ್ತು. ಮಾಸ ವೈ ಸಮಾಃ ಪ್ರೋಕ್ತಾ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಮಾಸ ಅಂದ್ರೆ ತಿಂಗಳು ಅಂತ ಅರ್ಥ. ಮಾಸ ಅನ್ನೋದನ್ನ ಸಮ ಅನ್ನುವ ಅರ್ಥದಲ್ಲಿ, ಸಮ ಅಂದ್ರೆ ವರ್ಷ, 13 ತಿಂಗಳನ್ನ 13 ವರ್ಷ ಅಂತ ನಾವು ಡಿಸೈಡ್ ಮಾಡೋಣ. ಅವರು ಏನೇನೋ ಡಿಸೈಡ್ ಮಾಡಿ ನಮ್ಮನ್ನ ಆಟ ಆಡಿಸ್ತಾರಲ್ಲ, ನಾವೀಗ ಒಂದು ಹೊಸ ನಿಯಮವನ್ನ ಹುಟ್ಟು ಹಾಕೋಣ. ಮಾಸ ಅಂದ್ರೆ 1 ವರ್ಷ ಅಂತ ಅರ್ಥ. ಈಗ ಚಾತುರ್ಮಾಸ್ಯ ಅಂದ್ರೆ 2 ತಿಂಗಳಲ್ಲಿ ಮುಗಿಸಲ್ವಾ? ನಮ್ಗೆ ಬೇಕಾದ್ದೆಲ್ಲ ನಾವು ನಿಯಮ ಮಾಡ್ಕೊಳ್ತೇವೆ. ಆಮೇಲೆ ಮತ್ತೆ ಅದು ಉತ್ತರ ಚಾತುರ್ಮಾಸ್ಯ ಅನ್ಬೇಕಾದ್ರೆ ಇನ್ನೊಂದು ಚಾತುರ್ಮಾಸ್ಯ ಮಾಡ್ಲಿಕ್ಕೂ ಅವಕಾಶ ಇದೆ ಅಲ್ಲಿ, ಇಲ್ಲ ಅಂತಲ್ಲ. ಆದ್ರೆ 13 ತಿಂಗಳಾಯ್ತಲ್ವಾ, ನಾಳೆನೇ ಯುದ್ಧಕ್ಕೆ ಹೋಗೋಣ. ಯುದ್ಧ ಮಾಡಿ, ನನಗೆ ಅಣ್ಣ ನಿನ್ನ ರಕ್ತದಲ್ಲಿರುವುದರ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಅದು ಬೇಗ ತಣ್ಣಗಾಗುತ್ತೆ, ಸಪ್ತ ರಕ್ತ ನಿಂದು. ನೀನ್ ನಾಳೆ ಆಮೇಲೆ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಇವರೆಲ್ಲ ಹೊರಟ ಹಾಗೆ ನೀನು ಕೂಡ ಧರ್ಮಂ ಶರಣಂ ಗಚ್ಚಾಮಿ ಅಂತ ಹೊರಟು ಬಿಡ್ತಿ. ಅದು ನನ್ಗೆ ನಿನ್ನ ಈ ಮಾತಿನಲ್ಲಿ ನಂಬಿಕೆ ಇಲ್ಲ. ನೀನು ನಾಳೆ ವಾಪಸ್ಸು ಶಿಕ್ಷೆ ಕೊಡ್ತಿ, ಅವರನ್ನ ನಿಗ್ರಹಿಸ್ತಿ. ಈಗ ಅವತ್ತು ಸಭೆಯಲ್ಲಿ ಬೊಬ್ಬೆ ಹಾಕಿದ್ರು ಎಲ್ರು, ಧರ್ಮಂ ಏನು ಕರ್ಣಂ ಹಂತ ಧನಂಜಯ, ದ್ರೋಣನನ್ನ ಅವನು ಕೊಲ್ತಾನೆ, ಭೀಷ್ಮನನ್ನ ಇವನು ಕೊಲ್ತಾನೆ, ದುರ್ಯೋಧನನ ಭೀಮ ಕೊಲ್ತಾನೆ, ದುಶ್ಯಾಸನನ ಭೀಮ ಕೊಲ್ತಾನೆ ಅಂತ ಅವತ್ತು ಸ್ಟೇಜಲ್ಲಿ ಮಾತಾಡಿದ್ರು. ಈಗ ಯಾರು ಅನ್ಕೊಳ್ತಾರೆ ಹೇಳಿ ನೋಡೋಣ ಅಂದ್ರೆ ನಿಂಗೆ ತಕ್ಷಣ ಹೇಳಲಿಕ್ಕೆ ಬರಲ್ಲ, ಎಲ್ಲ ಮರ್ತೋಗಿದೆ ನಿಮ್ಗೆ. ನಿನ್ನನ್ನು ನಂಬ್ಲಿಕ್ಕೆ ಆಗಲ್ಲ ಅಣ್ಣ. ಅದರಿಂದಾಗಿ ನಾವು ನಿಯಮ ಮುರಿದು, ಅವರು ಎಷ್ಟು ಸರ್ತಿ ನಮ್ಮನ್ನ ಮೋಸದಿಂದ ಜೂತದಿಂದ ಯಾವತ್ತಾದ್ರೂ ಕೂಡ ಇಡೀ ರಾಜ್ಯವನ್ನ ವಶಪಡಿಸಿಕೊಳ್ಳುವ ಒಂದು ವ್ಯವಸ್ಥೆ ಇದೆಯಾ? ಅದು ಕಾನೂನು ಬದ್ಧನ? ತಪ್ಪದು. ಒಂದೋ ಶೌರ್ಯದಿಂದ ಗೆಲ್ಲಬೇಕು, ಒಂದೋ ದಾನವಾಗಿ ಕೊಡಬೇಕು. ಅದು ಬಿಟ್ಟು ಆಟದಲ್ಲಿ ಗೆದ್ದದ್ದನ್ನ ನಮ್ಮ ರಾಜ್ಯ ಅಂತ ಹೇಳುದು, ಏನೋ ಆಟದಲ್ಲೊಂದು ಬಿಸಿ ಹುಟ್ಟಬೇಕು ಅಂತ ಉಡುಗೊರೆಗಳನ್ನ ಆ ರೀತಿ ಸಣ್ಣ ಪುಟ್ಟ ವ್ಯವಹಾರ ಮಾಡುವುದನ್ನು ಇಟ್ಟುಕೊಂಡ್ರೆ, ಅದನ್ನೇನಾದ್ರೂ ಸಹಿಸಿಕೊಳ್ಳುದು ಬಿಟ್ರೆ ಸಮಗ್ರ ರಾಜ್ಯವನ್ನ ಹೀಗೆ ದ್ಯೂತಕ್ಕಿಡುವುದು ಅನ್ನುವ ಲೆಕ್ಕಾಚಾರ ಅದು ಯುದ್ಧ ಅಲ್ಲದೆ ರಾಜ್ಯವನ್ನ ಪಡೆಯುವ ವ್ಯವಸ್ಥೆಯೇ ಅಲ್ಲ ಅದು. ಆದ್ರಿಂದ ಅವರು ಅನ್ಯಾಯದಿಂದ ನಮ್ಮ ರಾಜ್ಯವನ್ನ ಕಸಿದುಕೊಂಡಿದ್ದಾರೆ. ನಾವು ನಿಯಮವನ್ನು ಬದಲಾಯಿಸಿ ಯುದ್ಧ ಮಾಡಿ ಅವರಿಂದ ವಾಪಸ್ ತಗೊಳ್ಳೋಣ ಅಂತಾನೆ. ಧರ್ಮರಾಜ ಧರ್ಮ 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 ಅನ್ಕೊಂಡು ಕೈಕಾಲು ಬಿಡ್ಲಿಕ್ಕೆ ಶುರು ಮಾಡಿದ್ದೀನಿ. ಏನ್ ಭೀಮಾ, ನೀನ್ ಸ್ವಲ್ಪ ಸಮಾಧಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಮೊದ್ಲು ಅಣ್ಣ ಅಲ್ವಾ ನಾನು, ದೊಡ್ಡವನಲ್ವಾ, ನನ್ನ ಮಾತು ಕೇಳಲ್ವಾ ನೀನ್, ಯಾಕೆ ಇಷ್ಟು ಗಲಾಟೆ ಮಾಡ್ತಾ ಇದ್ದೀನಿ? ಒಳಗೆ ನಗು ಬರ್ತಾ ಇದೆ ಭೀಮಸೇನಿಗೆ. ಅಂದ್ರೆ ಸ್ವಲ್ಪ ಈಗ ಬಿಸಿ ಮಾಡಿದ್ರೆ ಮುಂದೆ ಸ್ವಲ್ಪ ಹೊತ್ತು ಅದ್ ನೆನಪಿರುತ್ತೆ. ಇಲ್ಲ, ನೀನ್ ಮಾತು ಕೊಡೋ ತನಕ ನಾನು ಸುಮ್ನಿರಲ್ಲ. ಏನ್ ಮಾತು ಕೊಡೋದು? 13 ವರ್ಷ ಆದ ಮರು ದಿವಸವೇ ನಾವು ಯುದ್ಧಕ್ಕೋಸ್ಕರ ಸಿದ್ಧತೆ ಮಾಡ್ತೇವೆ ಅಂತ ನೀನ್ ಮಾತು ಕೊಡು. ಅದಾದ್ರೆ ನಾನೀಗ ನೀನ್ ಹೇಳಿದ್ದಕ್ಕೆ ವಾಪಸ್ ತಗೊಳ್ತೇನೆ. ಜ್ಯೇಷ್ಠ ಭ್ರಾತ ಪಿತೃ ಸಮಃ, ಅಣ್ಣ ತಂದೆಗೆ ಸಮಾನ ನಾನು ಒಪ್ಕೊಂಡಿದ್ದೇನೆ. ಆದ್ರೆ ಈ ವಿಷಯದಲ್ಲಿ ನೀನು ಮಾತು ಕೊಟ್ರೆ ಮಾತ್ರ ಇದನ್ನು ಮುಂದುವರಿಸ್ತೇನೆ. ಆಯ್ತಪ್ಪ, ನೀನು ಹೇಳಿದ ಹಾಗೇನೆ ಖಂಡಿತ ನಾನು ಆ 13 ವರ್ಷ ಮುಗಿದ ತಕ್ಷಣವೇ ನಾವು ಯುದ್ಧಕ್ಕೆ ಸಿದ್ಧರಾಗ್ತೇವೆ. ಮತ್ತೆ ಸಂಧಾನ ಅಂತನೋ ಅಥವಾ ಯುದ್ಧ ಬೇಡ ಅಂತನೋ ಸನ್ಯಾಸ ತಗೊಳ್ತೇನೆ ಅಂತನೋ ನಾನು ಮಾತಾಡಲ್ಲ. ಅದಕ್ಕಾಗಿ ಯುಧಿಷ್ಠಿರ ಯುದ್ಧದ ಸಂದರ್ಭದಲ್ಲಿ ಕೈ ಬಿಡ್ಲಿಲ್ಲ, ಅರ್ಜುನ ಕೈ ಬಿಟ್ಟ. ಕೆಲವರು ಪ್ರಶ್ನೆ ಮಾಡುದುಂಟು, ಧರ್ಮರಾಜ ಹೇಗೆ ಯುದ್ಧ ಮಾಡಿದ? ಅವನಿಗಲ್ವಾ ತುಂಬಾ ಧರ್ಮ ಧರ್ಮ ಅಂತ ಯೋಚನೆ ಮಾಡಿ ಪ್ರಾಯಶ್ಚಿತ್ತ ಪಶ್ಚಾತ್ತಾಪದ ಯೋಚನೆ ಬರಬೇಕಿತ್ತು. ಭೀಮಸೇನ ಆಗ್ಲೇ ಕೀಲಿ ಟೈಟ್ ಮಾಡಿದ್ದ, ಅದನ್ನಾಗಿ ಅವನು ಬಿಗಿಯಾಗಿದ್ದ. ಆದ್ರೆ ಅರ್ಜುನನಿಗೆ ಟೆನ್ಷನ್ ಆಯ್ತು. ಆ ಅರ್ಜುನನಿಗೂ ಟೆನ್ಷನ್ ಆಗ್ಲಿ ಕಾರಣ ಏನು ಅಂತ ನೀವು ಅಲ್ಲಿ ಆರಂಭದ ಮಾತು ನೋಡಿದ್ರೆ ಗೊತ್ತಾಗುತ್ತೆ. ಅವನಿಗೆ ಏನಿತ್ತು ತಲೆಯಲ್ಲಿ ಅಂದ್ರೆ, ಅರ್ಜುನ ಯುದ್ಧಕ್ಕೆ ಬಂದಿದ್ದಾನೆ ಅಂದ್ರೆ ಎದೆ ಕೊಟ್ಟು ನಿಲ್ಲಬಲ್ಲ ಎದುರಾಳಿ ಯಾರು, ಬರಲ್ಲ ಯಾರು ಯುದ್ಧಕ್ಕೆ, ಓಡೋಗ್ತಾರೆ ಅನ್ಕೊಂಡಿದ್ದ. ಆದ್ರೆ ಬಂದು ಬಿಟ್ರಲ್ಲ, ಇದು ಒಂಥರ ಈಗೋ ಪ್ರಿಕ್ ಆಯ್ತು. ಕೃಷ್ಣ ಇದಕ್ಕೆ ಮದ್ದರಿಬೇಕು ಅಂತ ಬೇಕು ಅಂತ ಕರ್ಕೊಂಡೋಗಿ ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತ ಅಂತ ದುರ್ಯೋಧನನ ಮುಂದೆ ನಿಲ್ಸಿದ್ರೆ ಗೀತೆ ಬರ್ತಿರ್ಲಿಲ್ಲ. ಈ ಕೃಷ್ಣ ಮಾಡಿದ ಎಡವಟ್ಟೆ ನಾವೊಂದು 700 ಶ್ಲೋಕ ಕಲಿಯುವ ಹಂಗಾಯ್ತು ಗೀತೆ. ಇಲ್ಲ ಅಂದ್ರೆ ಗೀತೆ ಕಾಂಪಿಟೇಷನ್ ಇರ್ತಿರ್ಲಿಲ್ಲ. ಕೃಷ್ಣ ಬೇಕು ಅಂತ ತಗೊಂಡೋಗಿ ರಥವನ್ನ ಭೀಷ್ಮನ ಮುಂದೆ ನಿಲ್ಲಿಸಿದ. ಅವನು ತರ ನಡಗ್ಲಿಕ್ಕೆ ಶುರು ಮಾಡ್ದ. ಅಯ್ಯೋ, ಯಾರು ಬಾಲ್ಯದಲ್ಲಿ ತೋಡಿ ಹಿಡಿದು ನಮ್ಮನ್ನ ಆಟ ಆಡಿಸಿ ಯುದ್ಧದ ಕಲೆಯನ್ನು ಕಲಿಸಿದ್ರು, ಅವರೇ ಕಲಿಸಿದ ವಿದ್ಯೆಯಿಂದ ಅವರಿಗೆ ತಿರುಮಂತ್ರ ಏರಿಸುವಂತಹ ದುಸ್ಥಿತಿ ನಮಗೆ ಬಂತಲ್ವಾ ಅಂತ ಕೈ ಬಿಟ್ಟ.
ಅವನಿಗೆ ಕಾರಣವನ್ನು ಕೃಷ್ಣನೇ ಬೇಕು ಅಂತ ಒಳಗಿನಿಂದ ಅವನ ಒಳಗಿದ್ದ ವೀಕ್ನೆಸ್ ಅನ್ನು ಹೊರಗೆಟ್ಟ. ಆದ್ರೆ ಭೀಮ ಆಗ್ಲೇ ಧರ್ಮರಾಜನನ್ನ ಫಿಟ್ ಮಾಡಿದ್ದ, ಹಾಗಾಗಿ ಅವನಿಗೆ ಅಲ್ಲಿ ಸಮಸ್ಯೆ ಬರಲಿಲ್ಲ. ಕೊನೆಗೆ ಯುಧಿಷ್ಠಿರ ಪ್ರತಿಜ್ಞೆ ಮಾಡ್ತಾನೆ, ನೀವು ಯಾರ್ಯಾರು ಏನೇನು ಯುದ್ಧದಲ್ಲಿ ಇವ್ರನ್ನ ಕೊಲ್ತೇನೆ ಅಂತ ಹೇಳಿದ್ರಿ, ಅದಕ್ಕೆ ಬೇಕಿರುವ ಎಲ್ಲಾ, ಯಾಕಂದ್ರೆ ಇವನು ಶಕುನಿಯನ್ನು ಕೊಲ್ತೇನೆ ಅಂತ ಹೇಳಿದ್ದಾನೆ. ಹಾಗಾಗಿ ಶಕುನಿಯನ್ನು ಕೊಲ್ಲುವ ವ್ಯವಸ್ಥೆಯಲ್ಲಿ, ಶಲ್ಯ ಮೊದಲಾದವರನ್ನು ಕೊಲ್ಲುವ ವ್ಯವಸ್ಥೆಯಲ್ಲಿ ನಾನು ಇರ್ತೇನೆ ಅಂತ ಮಾತು ಆಡಿ ಮುಂದೆ ವ್ಯಾಸರು ಪ್ರತಿಸ್ಮೃತಿ ಅಂತನೋ ಒಂದು ವಿಶೇಷವಾದ ವಿದ್ಯೆಯನ್ನ ಉಪದೇಶ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಅದು ಮುಂದೆ ಒಂದು ವಿಶಿಷ್ಟವಾದ ಕಾರಣ ಬರುತ್ತೆ. ಅಂದ್ರೆ ಈ ವನವಾಸದಲ್ಲಿ ಇರಬೇಕಾದ್ರೆ ಸಾಮಾನ್ಯ ಏನಾಗುತ್ತೆ ಅಂದ್ರೆ ಬಹಳ ದಿವಸ ಆದ್ಮೇಲೆ ಕತ್ತಿ ಒರೆಯಲ್ಲಿ ಇಟ್ಟು ಆಮೇಲೆ ತೆಗಿಲಿಕ್ಕೆ ಬರುದಿಲ್ಲ, ಒಳಗೆ ತುಕ್ಕಿಡಿದು ಜಡ್ಡಿಡಿದಿರುತ್ತೆ. ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಏನಾದ್ರೂ ಅಸ್ತ್ರಗಳ ಸಂಪಾದನೆ ಮಾಡಬೇಕು, ಇದೆಲ್ಲ ಅವ್ರ ತಲೆಯಲ್ಲಿ ಯೋಚನೆ ಬರುತ್ತೆ. ಅದಕ್ಕೋಸ್ಕರ ಒಂದು ಆಲೋಚನೆ ಹುಡುತ್ತಾರೆ. ಅದು ಪ್ರತಿಸ್ಮೃತಿಯನ್ನ ಉಪದೇಶ ಮಾಡಿದಾಗ ಯುಧಿಷ್ಠಿರ ಮತ್ತೆ ಉಪದೇಶ ಅದನ್ನು ಇನ್ನೊಬ್ಬರಿಗೆ ಮಾಡ್ತಾನೆ. ಅವನು ತಪಸ್ಸಿಗೆ ಹೋಗ್ಬೇಕಾಗುತ್ತೆ. ತಪಸ್ಸಿಗೆ ಹೋಗುವಾಗ ಅಲ್ಲಿ ಅನೇಕ ಘಟನೆಗಳು ನಡೀತಾವೆ. ಆ ಘಟನೆಯಲ್ಲಿ ಬಹಳ ರೋಚಕವಾದ ಕೆಲವು ಪ್ರಸಂಗಗಳು ನಡೆಯುತ್ತವೆ. ಅದನ್ನ ಮುಂದಿನ ಅಧ್ಯಾಯಗಳು ಹೇಳುತ್ತವೆ. ನಾಳೆ ಆ ಪ್ರಸಂಗವನ್ನು ನಾವು ನೋಡುವಾಗ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಒಂದು ಭಜನೆ ಮಾಡೋಣ. उत्तिष्ठ नरसिंह संहर संहर मायि जनं दह पापदवम् ध्वंसय सन्तम सम्मति सत्तम जय जय नाथ नृकण्ठीरव नारायण नारायण हरि हरि नारायण 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 जय जय नारायण 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 हरि हरि नारायण 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 जय जय नारायण 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 जय नाथ हरे जय मंगल सागर सार जया देव सिंहा जय वीर सिंहा जय श्री नृसिंहा जय वासुदेवा नारायण नारायण हरि हरि नारायण 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 जय जय नारायण 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 हरि हरि नारायण 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 जय जय नारायण नारायण स्तंभ भवा जय शंभुनुता जय पाणिज पाटित पाप जया देव सिंहा जय वीर सिंहा जय श्री नृसिंहा जय वासुदेवा नारायण नारायण हरि हरि नारायण 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 जय जय नारायण 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 हरि हरि नारायण 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 जय जय नारायण नारायण श्री वसुधा विजयाधिपते जय नाथ नराक्षर कालपते व्योमपते जय वेदपते जय भाग्यपते जय नारायण 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 जय जय
ನಾರಾಯಣ ನಾರಾಯಣ ಜಯ ಜಯ ನಾರಾಯಣ 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 ಹರಿ ಹರಿ ನಾರಾಯಣ 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 ಜಯ ಜಯ ನಾರಾಯಣ ನಾರಾಯಣ ವಾರಿಜವಾಸಿನಿ ವಾರಿಧಿ ಜಯ ಜಯ ವಾರಿಜಲೋಚನೆ ದೇವಿ ಜಯ श्रीवरदे जय मातृता मे जय सुंदरी देवी परेशि जय नारायण नारायण हरि हरि नारायण 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 जय जय नारायण 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 हरि हरि नारायण 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 जय जय श्री हनुमन्नुत राम रमावर भीम शुभावह वृष्णिपते श्रीमध्ववल्लभ वेदपते जय नारसिंहा जय वासुदेवा नारायण नारायण हरि हरि नारायण 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 हरि हरि नारायण 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 जय जय नारायण नारायण दीपित तत्व परामृत मारुत पाद सरोरुह भृंगवरा अद्वय विक्रम कोविद बोधय पूर्ण बुधो विधिमाधिहरम् नारायण नारायण हरि हरि नारायण 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 हरि हरि नारायण 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 जय जय नारायण 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 जय नारायण जय नारायण जय नारायण नारायण जय नारायण जय नारायण जय नारायण 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 जय जय नारायण 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 हरि हरि नारायण 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 हरि हरि नारायण 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 जय जय नारायण 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 हरि हरि नारायण 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 जय जय नारायण 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 हरि हरि नारायण 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 जय जय नारायण 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 हरि हरि नारायण 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 जय जय नारायण 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 हरि हरि नारायण 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 जय जय नारायण 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 हरि हरि नारायण 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 जय जय नारायण 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 हरि हरि नारायण 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 जय जय नारायण नारायण नारायणन पादारविंदಕ್ಕೆ ಗೋವಿಂದ ಅನ್ನಿ ಗೋವಿಂದ